ಎಸ್ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು ಫಾರ್ ಫೈನಾನ್ಷಿಯಲ್ ಫ್ರೀಡಮ್. ಸ್ನೇಹಿತರೆ, ನಮಸ್ತೆ. ಇವತ್ತೊಂದು ಬಹಳ ವಿಶೇಷವಾದಂತ ಒಂದು ವಿಡಿಯೋ ಜೊತೆ ನಿಮ್ ಜೊತೆ ಇದ್ದೀನಿ. ಏನಪ್ಪಾ ಅಂತಂದ್ರೆ, ನಮ್ಮ MG ರೋಡ್ ಬ್ರಾಂಚ್ ಅಲ್ಲಿ ಇರುವಂತ 3 ದಿಗ್ಗಜರು. ಹೇಗಪ್ಪ ದಿಗ್ಗಜರು ಅಂತ ಕನ್ಸಿಡರ್ ಮಾಡ್ತಾ ಇದೀನಿ ಅಂತಂದ್ರೆ, 30 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಷ್ಟು LIC ಆಫ್ ಇಂಡಿಯಾದಲ್ಲಿ ಫುಲ್ ಟೈಮ್ ಏಜೆಂಟ್ಸ್ ಆಗಿ ಕೆಲಸ ಮಾಡಿ ಈಗಲೂ ಕೂಡ ಕ್ಲಬ್ ಮೆಂಬರ್ಸ್ ಆಗಿ MDRTs ಆಗಿ ಪರ್ಫಾರ್ಮ್ ಮಾಡ್ತಾ ಬೇರೆಯವ್ರಿಗೆ ಮೋಟಿವೇಶನ್ ಮಾಡಿ ಫುಲ್ ಟೈಮ್ ಏಜೆನ್ಸಿ ತಗೊಂಡು ಕಂಟಿನ್ಯೂ ಆಗೋ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋವಂಥವ್ರನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಅಥವಾ ಒಂದು ಸಣ್ಣ ಡಿಸ್ಕಷನ್, ಅವ್ರ ಲೈಫ್ ಜರ್ನಿ ಹೇಗಿತ್ತು, 30 ವರ್ಷದ ಅನುಭವ ಹೇಗಿದೆ, ಅದರಿಂದ ಅವ್ರಿಗಾದಂತ ಹರ್ಡಲ್ಸ್ ಏನಿತ್ತು, ಅಥವಾ ಅವರು ಕೂಡ ಈಸಿಯಾಗಿ LIC ಏಜೆನ್ಸಿ ಸ್ಟಾರ್ಟ್ ಮಾಡಿ ಈ ಸಕ್ಸಸ್ ರೇಟ್ ಬಂದಿದ್ದಾರೆ, ಅಥವಾ 30 ವರ್ಷ ಅವರ ಉಳ್ಕೊಳ್ಳಿಕ್ಕೆ ಕಾರಣ ಏನು, ಇಲ್ಲ ಅವರು ಕೂಡ ಏಜೆನ್ಸಿ ಟರ್ಮಿನೇಟ್ ಮಾಡ್ಕೊಂಡು ಏಜೆನ್ಸಿ ಬಿಟ್ಟು ಬೇರೆ ಪ್ರೊಫೆಷನ್ ಇದೆ, ಬೇರೆ ಕೆಲಸ ಇದೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಬಿಟ್ಟು ಹೋಗದೆ ಇರೋದಕ್ಕೆ ಕಾರಣ ಏನು, ಸೊ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಅನ್ನೋ ಒಂದು ಕುತೂಹಲದಿಂದ, ಮತ್ತೆ ಆ ವಿಷಯಗಳು ಖಂಡಿತವಾಗ್ಲು ನಿಮ್ಮ ಲೈಫ್ ಅಲ್ಲಿ ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮನ ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ಸನಲ್ ಕುಮಾರ್ ಅವರು, ಮತ್ತೆ ವೆಂಕಟರಮಣಿ ಅವರು, ಮತ್ತೆ ವಿಷ್ಣುಮೂರ್ತಿ ಅವರು. ಸೊ ಇವ್ರು 3 ಕೂಡ ದಿಗ್ಗಜರು ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ದೀನಿ. 100ಕ್ಕೆ 100 ಭಾಗ LIC ಆಫ್ ಇಂಡಿಯಾಗೆ ಒಂದು ಅಸೆಟ್ ಇದೆ. ಹೇಗೆ ಅಂತ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ಸೊ ಮೊದಲನೇದಾಗಿ ಹೇಳೋದಾದ್ರೆ, ಇವ್ರು ಹೇಗೆ LIC ಏಜೆನ್ಸಿ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನ ಕೇಳ್ತಾ ಇದ್ದೀನಿ. ರೈಟ್, ವಿಲ್ ಹ್ಯಾವ್ ವಿತ್ ದ ಸ್ಪೀಕರ್ ಗ್ಯಾಲರಿ. ಸರ್ ನಮಸ್ತೆ, ಎಲ್ರಿಗೂ ವೆಲ್ಕಮ್. G2 LIC ಗುರುಗೆ ಸ್ವಾಗತ. ವೆಲ್ಕಮ್. ಇವತ್ತು ಸಂಡೇ, ಬಿಸಿ ಟೈಮು, ಫ್ಯಾಮಿಲಿಗೋಸ್ಕರ ಮೀಸಲಿಟ್ಟಂತ ಟೈಮಲ್ಲಿ ನಮ್ಮ ಏಜೆಂಟ್ಸ್ ಕಮ್ಯುನಿಟಿಗೆ ನಮ್ಮವ್ರಿಗೋಸ್ಕರ ಹೆಲ್ಪ್ ಆಗ್ಲಿ ಅಂತ ಇವತ್ತೊಂದು ಒಳ್ಳೆ ಉದ್ದೇಶದಿಂದ ಹೇಳೋದಾದ್ರೆ ಸದುದ್ದೇಶ ಜೊತೆಗೆ ಒಂದು ಬಹಳ ಅಭಿಲಾಷೆಯಿಂದ ಇವತ್ತು ಜಾಯ್ನ್ ಆಗಿದ್ದೀರಾ. ಇವತ್ತು ಇದ್ರಲ್ಲಿ ನಾನು ಎಕ್ಸ್ಪೆಕ್ಟೇಷನ್ ಮಾಡೋದೇನಪ್ಪಾ ಅಂತಂದ್ರೆ, ನಿಮ್ಮ ಈ 30 ವರ್ಷದ ಜರ್ನಿ ಹೇಗಿತ್ತು, ಇದರಿಂದ ನಮ್ಮ ಈಗಿನ ಹೊಸ ಏಜೆಂಟ್ಸ್ ಯಾರಿದ್ದಾರೆ, ಅಥವಾ ಆಲ್ರೆಡಿ ಏಜೆನ್ಸಿ ತಗೊಂಡು ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗದೆ ಹೊರಗಡೆ ಉಳ್ಕೊಂಡಿರುವಂತಹ ಏಜೆಂಟ್ಸ್ಗೆ ಯಾವ ರೀತಿಯಾದಂತ ಇಂಪ್ಯಾಕ್ಟ್ ಆಗ್ಬೋದು, ಮತ್ತೆ ನೀವೇನ್ ಮೆಸೇಜ್ ಕೊಡ್ಲಿಕ್ಕೆ ಹೋಗ್ತಿದ್ದೀರಾ. ಸೊ ಇದ್ರ ಬಗ್ಗೆ ಒಂದಷ್ಟು ಸಣ್ಣ ಪುಟ್ಟ ಕ್ವಶನ್ಸ್ ನ ಕೇಳ್ತಾ ಹೋಗ್ತೀನಿ. 100% ನನ್ಗಂತೂ ಗೊತ್ತಿದೆ, ನಾನೇನ್ ಪ್ರಶ್ನೆ ಕೇಳ್ತೀನೋ ಅದಕ್ಕೆ 4ರ ಮಟ್ಟದಲ್ಲಿ ಹೆಚ್ಚಿಗೆ ಉತ್ತರ ಸಿಗುತ್ತೆ. ಮತ್ತೆ ಕಾರಣ ಯಾಕಪ್ಪ ಅಂತಂದ್ರೆ, ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಅಂತಂದ್ರೆ ನಿಮ್ಮ ಇನ್ಫ್ಲೂಯೆನ್ಸ್ ನನ್ಗೆ ಬಹಳಷ್ಟು ಇದೆ. ಯಾಕಂದ್ರೆ ನಾನು ಕೂಡ ಹೊಸದಾಗಿ LIC ಏಜೆನ್ಸಿ ತಗೊಂಡಾಗ 2002ರಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಂತವನ್ನ ಜೊತೆಲಿ ಗ್ರೂಪ್ ಅಲ್ಲಿ ಹಾಕೊಂಡು ಈ ಹುಲಿ ಟೀಮ್ ಅಲ್ಲಿ ಕುರಿನ ಸೇರ್ಸ್ಕೊಂಡಾಗ ಕುರಿ ಹೇಗೆ ಹುಲಿ ರೀತಿ ಬೆಳೆಯುತ್ತಲ್ಲ, ಆ ರೀತಿ ಬೆಳೆಸಿರೋ ಅನುಭವ ನನಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಅಲ್ಲದೆ ನನ್ನ ಜೊತೆ ಇನ್ನು ಸಾಕಷ್ಟು ಜನ ಅಡ್ವೈಸರ್ಸ್ ಕೂಡ ಬೆಳೆದಿದ್ದಾರೆ, ಈಗಲೂ ಕೂಡ ಹೊಸ ಏಜೆಂಟ್ಸ್ ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ. ರೈಟ್, ಸೊ ಮತ್ತೊಮ್ಮೆ ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್ ಈ ಬಿಸಿ ಟೈಮಲ್ಲೂ ಕೂಡ ಇವತ್ತು ನಮ್ಮ ಜೊತೆ ಕೂತಿರೋದಕ್ಕೆ. ಸೊ ಖಂಡಿತವಾಗ್ಲೂ ಇವತ್ತು ಈ ಸೆಷನ್ ಇಂದ ಸಾಕಷ್ಟು ಜನ ಅಡ್ವೈಸರ್ಸ್ಗೆ ಅಕ್ರಾಸ್ ಇಂಡಿಯಾ ಅಂತ ಹೇಳ್ತಾ ಇದೀನಿ, ಮೇ ಬಿ ವರ್ಲ್ಡ್ ಅಲ್ಲಿ ಕೂಡ ಕನ್ನಡ ಭಾಷೆ ಬರುವಂತ ಯಾರೋ ನೋಡ್ತಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಅವರು ಕೂಡ ಮೋಟಿವೇಟ್ ಆಗ್ತಾರೆ ಅಂತ ಅನ್ಕೊಳ್ತಾ ಇದೀನಿ. ಸೊ ಮೊದಲನೇದಾಗಿ, ನಿಮ್ಮ ಊರಲ್ಲಿ ಯಾರು ಸೀನಿಯರ್ ಸರ್ ಆಸ್ ಅನ್ ಏಜೆನ್ಸಿ, ನಾಟ್ ಏಜೆನ್ಸಿ ಮುಖಾಂತರ ತಗೊಳ್ಳೋದಾದ್ರೆ ಯಾರು ಸೀನಿಯರ್ ಮೂವರಲ್ಲಿ? I think Vishnumurthy is senior most. ವಿಷ್ಣುಮೂರ್ತಿ ಸೀನಿಯರ್ ಮೋಸ್ಟ್. Yeah. ಓಕೆ, Agency wise. ನಾನ್ ಕೇಳ್ಪಟ್ಟೆ ಸರ್, LIC MG ರೋಡ್ ಬ್ರಾಂಚ್ ಏನ್ ಸ್ಟಾರ್ಟ್ ಆಯ್ತು, MG ರೋಡ್ ಬ್ರಾಂಚ್ ಸ್ಟಾರ್ಟ್ ಆದಾಗಿನಿಂದ LIC ಏಜೆನ್ಸಿ ಇಟ್ಟಿರುವಂತವ್ರು ವಿಷ್ಣುಮೂರ್ತಿ ಸರ್ ಅಂತ ಆಯ್ತು. ಸೊ ಇವ್ರ ಕೋಡ್ ಬಂದು 02 2020. ಸೊ ಓಕೆ 20. ಓಕೆ. ಸೊ ಇದಕ್ ಮುಂಚೆ ಇದ್ದಂತ 19 ಜನ ಗೊತ್ತಿಲ್ಲ, ಈಗಿದಾರೋ ಇಲ್ಲೋ ಅದು ಗೊತ್ತಿಲ್ಲ. ಯಾರು ಇಲ್ಲ, ರೈಟ್, ಫೋರ್ಸ್ ಅಲ್ಲಿ ಯಾರು ಲೈವ್ ಆಗಿಲ್ಲ, ಅಂದ್ರೆ ಏಜೆನ್ಸಿ ಲೈವ್ ಆಗಿಲ್ಲ, ಏಜೆನ್ಸಿ ಫೋರ್ಸ್ ಅಲ್ಲಿ ಇಲ್ಲ. ನೋಡಿ ಆಲ್ರೆಡಿ ಗೊತ್ತಾಗ್ತಿದೆ, 19 ಜನ ಏಜೆಂಟ್ಸ್ ಇಲ್ಲಿ ತನಕ ಉಳಿದಿಲ್ಲ. ಉಳಿದಿರೋದು 20ನೇ ಏಜೆನ್ಸಿ ಕೋಡ್ ಏನಿತ್ತು ಇದು. ಸೊ ಇದು ಇಂಡಸ್ಟ್ರಿಯಲ್ ಕಾಮನ್ ಅಂತ ಆಗ್ತಿದೆ. ರೈಟ್, ಹಾ ಸರ್. ಮತ್ತೆ ನೆಕ್ಸ್ಟ್ ಅನ್ನೋದಾದ್ರೆ 50. ಸನಲ್ ಕುಮಾರ್ 50ನೇ ನಂಬರ್ ಅಲ್ವಾ ಸರ್? 51. Yes, sir. 51. ಓಕೆ, ರಮಣಿ ಸರ್? I am 645. 645. ಓ, ಲೇಟ್ ಅಂದ್ರೆ ಇವ್ರಿಬ್ರು ಸೀನಿಯರ್ಸ್. ಸೊ ನೀವು ಅವ್ರಿಗಿಂತ ಲೇಟ್ ಆಗಿ ಜಾಯ್ನ್ ಆಗಿದ್ದೀರಾ? ಇಲ್ಲ, yes. Okay, right. Let's start with the senior only then. Yes. Senior most.
ಓಕೆ. ಸೊ ಅವ್ರು ನೋಡಿದ್ರೆ ಆಕ್ಚುಲಿ ಅಷ್ಟು ವಯಸ್ಸಾಗಿದೆ ಅಂತ ಅನ್ಸೋದಿಲ್ಲ. ವಯಸ್ಸಾಗಿಲ್ಲ. ಓಕೆ, ರೈಟ್. ಸೊ 18 ಇಯರ್ಸ್ ಹೆಂಗೈ, ಓಕೆನಾ? 18 ವರ್ಷ, Yes. ಏಜೆನ್ಸಿ 30 ವರ್ಷದ ಮೇಲಾಗಿದ್ರು ಕೂಡ ಹ್ಮ್. 18 ವರ್ಷದ ಕಾಣಿಸ್ತಿದ್ದಾರೆ. ಅವ್ರ ಆಕ್ಟಿವಿಟೀಸ್ ಕೂಡ ಹಾಗೆ ಇದೆ. ಸರ್, ನೀವು LIC ಏಜೆನ್ಸಿನ ಹೇಗೆ ಇಷ್ಟಪಟ್ಟು ತಗೊಂಡ್ರಾ ಅಥವಾ ಯಾರಾದ್ರೂ ಫೋರ್ಸ್ ಮಾಡಿ LIC ಏಜೆನ್ಸಿ ಕೊಟ್ರಾ ನಿಮ್ಗೆ? ಈಗ ಅದು ಹೆಂಗಿದೆ ಅಂದ್ರೆ, ಒಬ್ರು ಬಾವಿಗೆ ತಳ್ತಾರ ಒಬ್ಬರನ್ನ, ಅವನು ಬರ್ತಾ ಮಗುನ ಎತ್ಕೊಂಡ್ ಬರ್ತಾನೆ, ಅವನ್ನೆಲ್ಲ ಸನ್ಮಾನ ಮಾಡ್ತಾರೆ ಅವ್ರಿಗೆ. ಏನಪ್ಪಾ ಇದು ನಿಮ್ಗೆ ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ಯಲ್ಲಪ್ಪ, ಬೇಷ್ ಅಂತ ಹೇಳ್ತಾರೆ. ಅದೆಲ್ಲ ಇರ್ಲಿ, ನಾನು ತಳ್ದವ್ರು ಯಾರು ಬಾವಿಗೆ ಅಂತ ಹೇಳ್ತಾರೆ. ಆ ಥರ ಆಗಿದೆ. ನಮ್ಮ ಫ್ರೆಂಡ್ ಒಬ್ರು, ಇವತ್ತಿಗೂ ನಾನು ಅವ್ರನ್ನ ದಿನ ಜ್ಞಾಪಿಸ್ಕೊಳ್ತೀನಿ. ಸೊ ಅವರ ಕಸಿನ್ಗೆ LIC ಡೆವಲಪ್ಮೆಂಟ್ ಆಫೀಸರ್ ಆಗಿ ಅಪಾಯಿಂಟ್ ಆಯ್ತು. ಅಪಾಯಿಂಟ್ ಆದ ತಕ್ಷಣ ಏಜೆನ್ಸಿ ಹುಡುಕ್ಬೇಕು ಅಂದ್ರೆ ಇಟ್ ವಾಸ್ ನಾಟ್ ಈಸಿ. ಅವಾಗ ಮೊನಪಲಿ ಇದ್ದಂಥ ಕಾಲ. ಏಜೆನ್ಸಿ ಆಗಲ್ಲ, ಪಾಲಿಸಿನೂ ತಗೊಳ್ತಾ ಇರಲಿಲ್ಲ, ಏಜೆನ್ಸಿ ಮೊದಲೇ ತಗೊಳ್ತಾ ಇರಲಿಲ್ಲ. ನಮಗೆ ಅವ್ರು ಬಂದು, ವಿಷ್ಣು ನೀನು ಇದು ಏಜೆನ್ಸಿ ತಗೋಬೇಕು, ಅದು ಇದು ಮಾತಾಡಂಗಿಲ್ಲ ಅಂತ ಕರೆದು, ಫಸ್ಟ್ ಬೇಡಪ್ಪ, ನನಗೆ ನಾನು ದೂರ ಹೋಗ್ತೀನಿ, ಫ್ರೆಂಡ್ಸ್ ಎಲ್ಲ ನನ್ನ ದೂರ ತಳ್ಬಿಡ್ತಾರೆ, ಆಮೇಲೆ LIC ಪಾಲಿಸಿ ಕೊಡು ಅಂತ ಕೇಳಿದ್ರೆ, ಏಜೆನ್ಸಿ ಮಾತ್ರ ಬೇಡ, ಬೇಕಾದ್ರೆ ಪಾಲಿಸಿ ಕೊಡ್ತೀನಿ ಅಂದೆ. ಅವ್ರೇನು ಹೇಳಿದ್ರು ಅಂದ್ರೆ, ನಾನು ಹೇಳ್ತಾ ಇದ್ದೀನಿ, ಒಂದು 20 ರೂಪಾಯಿ ಡೈರಿ, 40 ರೂಪಾಯಿ ಅಪ್ಲಿಕೇಶನ್ ಫೀಸು, ಅದನ್ನು ನಾನೇ ಕಟ್ತೀನಿ, ನಿನಗೆ ಪಾಲಿಸಿ ನಾನು ಮಾಡ್ಕೊಡ್ತೀನಿ. ಸೊ ಅವ್ರ ಏಜೆಂಟ್ ಡೆವಲಪ್ಮೆಂಟ್ ಆಫೀಸರ್ ಅವ್ರ ಬ್ರದರ್ ಕಸಿನ್ ಹೇಳ್ತಾ ಇರೋದು ನಮಗೆ. ಹಂಗೆ ಹೇಳ್ಬಿಟ್ಟು ಕರ್ಕೊಂಡು ಬಂದು ರಾಮ ಹೋಟೆಲ್ ಕೂತ್ಕೊಂಡು ನಂದು ಅಪ್ಲಿಕೇಶನ್ ಸೈನ್ ಮಾಡಿಸಿ, ಮರುದಿನನೇ ಲೈಸೆನ್ಸ್ ಕೋಡ್ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಯಾವ ವರ್ಷ ಸರ್ ನೀವು ಸ್ಟಾರ್ಟ್ ಮಾಡಿದ್ದು? ಇದು 7th of February 1992. 7th of February 1992. ಸೊ 34 ಇಯರ್ಸ್ ಆಲ್ಮೋಸ್ಟ್ ಅಂತ ಅನ್ಸುತ್ತೆ. ಮೋರ್ ದನ್ 34 ಇಯರ್ಸ್. ಒಂದು ತಿಂಗಳು ಆಯ್ತಾ ಬಂದ ಹೆಚ್ಚಿಗೆ? ಹೌದು. ರೈಟ್, ಸೂಪರ್ ಸರ್. ಸೊ ಆಮೇಲೆ ಜರ್ನಿ ಹೇಗ್ ನಡೀತು ಅಂತ ಕೇಳೋಣ. ಸನಲ್ ಸರ್, ವಾಟ್ ಅಬೌಟ್ ಯು? ನಿಮ್ಗೆ ಏನ್ ಅನ್ಸುತ್ತೆ ಸರ್? ನೀವ್ ಹೇಗೆ, ಯಾರಾದ್ರೂ ಫೋರ್ಸ್ ಮಾಡೋರ ಏಜೆನ್ಸಿ ತಗೊಳ್ಳಿಕ್ಕೆ ಅಥವಾ ನೀವೇ ಸ್ವಇಚ್ಛೆಯಿಂದ ತಗೊಂಡ್ರ? Yeah, I am trying to recollect, Guru, when you asked, it was an inspiring story, as you said. 92 ಅಲ್ಲಿ I taken agency in June. And I happened to meet one of my friend called Ravindra, and I asked him whether he knows somebody who can provide me one policy for my daughter who was just born at 92. Okay. And wanted to take a policy for her, and he said, yes, my sister is a development officer, I'll help you. Okay, so you approached him to take a policy. So ನೀವು ಪಾಲಿಸಿ ತಗೋಬೇಕು ನಿಮ್ಮ ಮಗಳಿಗೋಸ್ಕರ ಅಂತ ರವೀಂದ್ರನನ್ನು ಅಪ್ರೋಚ್ ಮಾಡಿದ್ರಿ? I approached him only for that because he happened to be one of my good friend in every sense of personal help and financial, and I thought he will know somebody. And he took me to his sister. His sister happened to be a development officer, and she explained to me about a policy which is good for higher education. I convinced, and she asked me, what's your salary? I said, my salary is around 3,000 to 4,000 rupees. I can contribute 1,000 rupees or maximum 1,500 per month. And I wanted a plan. She explained to me, she has given me form, and I signed all the form. I given all, PAN card. Those days, I think voter ID is the main record we used to give. Okay. I given all the record and photograph also given along with the proposal form. She has kept one small single sheet form, and by signing everything, this form also I signed. That form, the last form was an agency form. So like Vishwamurthy indicated clearly, it is not intentionally signed. Without knowing, I signed that. And she, after signing, she said, one more photograph could you? I said, already given, no. Alla ಇನ್ನೊಂದು ಬೇಕು ಅಂದ. ಅದು ಏಜೆನ್ಸಿಗೆ ಬೇಕಾಗಿರೋದು. So I given another photo. I did not raise much objection because I thought, let me start something, and she has given one clue there. See, this policy also I'll put it in your agency, and you will get commission for this. That was a motivational factor first. Then I just signed, and 25 or 30 rupees was a fees. She only paid, and I got a letter after 1 week, and I got the policy also. She said, go show this policy bond to all your friends.
most of your friends are just married or got kids and other thing. This is a very good child policy. The child policy code is 90 Children's Marriage Education endowment policy. Annuity Plan. And that policy, in fact, continued till end 25 years. I used that money. I just joined for 2 lakhs or something. I got 6.5 lakhs I used for her college study. In fact, that policy used me in many ways. Taking loan also in between, emergency loan also used. Those things I'll come back later. I became agent. I got the policy. I started showing to all my friends and colleagues, and everyone taken similar plan. Okay. Those So who you got also, I kept there was no intention of taking LIC agency. So purpose actually ಇದ್ದಿದ್ದು ಪಾಲಿಸಿ ಮಾಡಬೇಕು ಅಂತ. ಸೊ ಏಜೆನ್ಸಿ ಒಂದ್ ರೀತಿ ಗಿಫ್ಟ್ ಅಥವಾ Right. ಬೋನಸ್ ಸಿಕ್ತು. by default that has happened, and things continued like that, and that went into a long way. Now how many years? 34 years, right? Yeah, 34 years. 34 years. Okay. ರಮಣಿ ಸರ್, ಸೊ Yeah. 645 ಅಂತಿದ್ದೀರಾ. Yeah, good evening. ಮೇ ಬಿ ನೀವು ಕೂಡ ನನ್ಗನ್ಸುತ್ತೆ ನೀವು ವಾಲಂಟಿಯರ್ ಆಗಿ ಏಜೆನ್ಸಿ ತಗೊಂಡಿರ್ತೀರಾ ಅಂತ ಅನ್ಕೊಳ್ತೀನಿ. ಏನ್ ಅನ್ಸುತ್ತೆ ನಿಮ್ಮ? ಏನಾಗಿದೆ ಗುರು, ಐ ಟುಕ್ ಏಜೆನ್ಸಿ 1999. Okay. 1999. Okay. Yeah. Okay. Before IRDA regime came, what happened? I wanted to give. I was doing some other business service center at 15 Malaysian. LIC ಏಜೆನ್ಸಿ ತಗೋಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? Huh? ಏಜೆನ್ಸಿ ತಗೋಬೇಕು ಅಂತ ಯಾಕೆ ಅನಿಸ್ತು ಅಂದೆ? ಅದೇ. So Yes. it was on Sunday. I was sitting in my service center. So my elder brother, he is an agent with Padma. So he came to my service center at Malleshwaram. By that time, another development officer from Yeshwanthpur, he also came as it. So we were discussing. I wanted to give a policy because I did not have any LIC policy. I wanted to buy a policy. So I thought my brother is an agent. I wanted to give a policy to him. So I called him. I said, okay, I'll give a policy. I don't have policy. I will give a policy. I will buy a policy. So that the development officer also came and he was discussing. Then he asked me, why can't you take up an agency? Then I said, how is it? He said, nothing, you give me just your certificate copy, I'll do everything. Then he does everything. Then I became an agent. But what happened, then I took an agency with Padma because there was some other hurdles to take up an agency with that other development officer. I took up agency under Padma. So myself, my elder brother, he is senior to me, 629. His code number is 629, mine is 645. Okay. But only 3 months difference. Okay. Then I took up an agency. This was the thing, I took up an agency. Prior to that, I was doing peerless insurance. So Okay. I had some experience into insurance, selling. I So started. already into public service or maybe public networking ಅಲ್ಲಿ ಇದ್ರಿ. ಮತ್ತೆ another thing, I was in service also. I was in Godrej. ಪಬ್ಲಿಕ್ ಅದ ಒಂದು ಇದರಲ್ಲಿ ಕಾಂಟ್ಯಾಕ್ಟ್ಸ್ ತುಂಬಾ ಇತ್ತು. ಓಕೆ, ಎನಿವೇ ಐ ನೀಡ್ ಮನಿ. ಸೊ ಇನ್ ದಟ್ ಸೆನ್ಸ್ ಐ ಟುಕ್ ಏಜೆನ್ಸಿ. ಓಕೆ, ಈಗ ಓಕೆ, ಸೊ ವರ್ಕ್ ಮಾಡ್ತಾ ಪಾರ್ಟ್ ಟೈಮ್ ಅಲ್ಲಿ ಏಜೆನ್ಸಿ ಸ್ಟಾರ್ಟ್ ಮಾಡೋಣ, ಸೊ ಇನ್ಕಮ್ಗೋಸ್ಕರ ಎಕ್ಸ್ಟ್ರಾ ಇನ್ಕಮ್ ಬೇಕು ಅನ್ನೋ ಉದ್ದೇಶದಿಂದ ಏಜೆನ್ಸಿನ ನೀವು ಸ್ಟಾರ್ಟ್ ಮಾಡಿದ್ರಿ. ಎಸ್ ರೈಟ್ ಸರ್. ಸೊ ಔಟ್ ಆಫ್ 3, ಸೊ ಮೂವರಲ್ಲಿ ಇಬ್ಬರನ್ನ ಯಾರು ಬಾವಿಗೆ ತಳೆದ್ರು ಅಂತ ಗೊತ್ತಿಲ್ಲ. ಬಟ್ ರಮಣಿ ಮಾತ್ರ ವಾಲಂಟಿಯರ್ ಆಗಿ ಬಾವಿಗೆ ಜಂಪ್ ಮಾಡಿದ್ದಾರೆ, ಡೈವ್ ಮಾಡಿದ್ದಾರೆ ಅಂತ ಆಯ್ತು. ರೈಟ್ ಸರ್. ಸೊ ಈಗ ಒನ್ ವರ್ಡ್ ಅಲ್ಲಿ ಕೇಳೋದಾದ್ರೆ ಮೂವರ್ಗೂ ಕೂಡ ಏನ್ ಅನ್ಸ್ತಾ ಇದೆ ಈ 30 ವರ್ಷದ ಜರ್ನಿ ನಿಮಗೆ? ಯಾರು ಫೋರ್ಸ್ಫುಲ್ ಆಗಿ ಏಜೆನ್ಸಿ ಕೊಟ್ರೋ ಅಥವಾ ಯಾರಿಂದ ನೀವು ಪಾಲಿಸಿ ಏಜೆನ್ಸಿ ತಗೊಂಡಿದಿರೋ, ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದು ಈಗ ನಿಮ್ಗೆ ಒನ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಏನ್ ಅನ್ಸ್ತಿದೆ? ಅವತ್ತು ತಗೊಂಡಂತ ತೀರ್ಮಾನ ಅಥವಾ ನಿಮಗೆ ಫೋರ್ಸ್ಫುಲ್ ಆಗಿ ಕೊಟ್ಟಂತ ಒಂದು ಏಜೆನ್ಸಿ
ಮೇ ಬಿ ಸೈನ್ ಮಾಡಿಸಿದಂತ ಮೆಥಡ್ ಇವತ್ತು ನಿಮ್ಗೆ ಬೆನಿಫಿಟ್ ಆಗಿದೆ ಅನ್ಸುತ್ತಾ? ಗುರು, ಎಸ್. ನಮ್ಗೆ ಇಟ್ಸ್ ಎ ಗಾಡ್ ಸೆಂಟ್ ಅಪರ್ಚುನಿಟಿ ಅಂತ ಅನ್ನಿಸ್ತಾ ಇದೆ. ಎಸ್. ಓಕೆ. ಯಾಕಂದ್ರೆ ನಾವಾಗೆ ಹುಡ್ಕೊಂಡು ಹೋಗದೆ ಇದ್ರು ದೇವ್ರೆ ನಮ್ಮನ್ನ ಕೈ ಹಿಡ್ಕೊಂಡು ಬಂದು ಈ ದಾರಿಲಿ ಹೋಗಪ್ಪ, ನೀನು ಉದ್ಧಾರ ಆಗ್ತೀಯಾ ಅನ್ನೋ ತರ ತೋರಿಸ್ದಂಗಿತ್ತು. ಒಂದು ಟಾರ್ಚ್ ಹಾಕಿ, ನೋಡಿ ಈ ದಾರಿಲಿ ಹೋಗು, ನೀನು ಉದ್ಧಾರ ಆಗ್ತೀಯ ಲೈಫಲ್ಲಿ, ನಿನ್ನ ಫ್ಯಾಮಿಲಿ ಉದ್ಧಾರ ಆಗುತ್ತೆ, ಸೊ ನಿನ್ನ ಜೊತೆಗೆ ಬಂದವರು ಉದ್ಧಾರ ಆಗ್ತಾರೆ ಅಂತ ಹೇಳ್ದಂಗಿದೆ ಗುರು. ವೆಲ್ ಸೆಡ್ ಸರ್. ಸೊ ಭಗವಂತನೇ ಕೈ ಹಿಡ್ಕೊಂಡು ನಡೆಸ್ದಂಗೆ ಆಗಿದೆ. ಎಸ್. ಓಕೆ ಸನಲ್ ಸರ್, ನಿಮ್ಗೆ ಏನ್ ಅನ್ಸುತ್ತೆ? What do you feel after 30 years of experience, or maybe after working as a full-time advisor, as your what do you call it, accidentally entered as an agent without knowing actually? See, So what do you feel? my daughter born at 91. I married at 90 and my daughter born at 91. That time, we went to make the, what is it called, horoscope. ಹಾ. That time, horoscope ಅಲ್ಲಿ that ಜಾತಕ ಇದರಲ್ಲಿ that guru told, that guru means ಜಾತಕ guru told she is a lucky entry in the family. ಅವರು ಫಾದರ್ಗೆ ಒಂದು ದೊಡ್ಡ ಫ್ಯೂಚರ್ ಇದರಿಂದ ಬರುತ್ತೆ. ಹಾ. ಈಸ್ ಪ್ರಾಸ್ಪರಿಟಿ ಇಸ್ ಗೋಯಿಂಗ್ ಟು ಬಿ ಬಿಗ್ ಆಫ್ಟರ್ ಹರ್ ಬರ್ತ್ ಅಂದೆಲ್ಲ ತುಂಬಾ ಜಾಸ್ತಿ ಹೇಳಿ ಬರೆದ್ಬಿಟ್ಟಿದ್ದಾರೆ ಆ ಬುಕ್ಕಲ್ಲಿ. ನೋಡಿ, ಸೂಪರ್. ಅಂಡ್ ನಾನು 91 ಅನ್ಕೊಳ್ಳೋದು BPL ಅಲ್ಲಿ 3,000 ಸ್ಯಾಲರಿ ತಗೊಂಡು ಏನ್ ದೊಡ್ಡದಾಗೋದು, ಎಲ್ಲಿ ದೊಡ್ಡದಾಗೋದು, ಹೆಂಗ್ ಹೋಗೋದು, ಅಂಡ್ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಗೋ 20-30 ಮ್ಯಾಕ್ಸಿಮಮ್ ಹೋಗ್ಬೋದು ನಾಳೆ ಅಂತ ಒಂದು ಲೆಕ್ಕ ಇದೆ. ಬಟ್ ಆದ್ರೂ ಕೂಡ ಬೆಂಗಳೂರು ಲೈಫಲ್ಲಿ ಅವರದ್ರಲ್ಲಿ ಬುಕ್ಕಲ್ಲಿ ಬರೆದಿಟ್ಟಿರೋದಷ್ಟು ದೊಡ್ಡದಾಗೋ ಒಂದು ಚಾನ್ಸು 100% BPL ಅಲ್ಲಿ ಇಲ್ಲ. ಮೈ ಮೈಂಡ್ ವಾಸ್ ಟೆಲ್ಲಿಂಗ್ ಸೊ. ಓಕೆ. I feel like Vishnumurthy told, what is happened in 1992 June 6 is the one which is written in the book. So maybe Lakshmi The has fortune. shown a way or maybe path to you. Here the Lakshmi is your daughter. Yes, sir. That book ಅಲ್ಲಿ ಬರೆದಿರೋದು, you become rich, you become fortune, you become a known person in the, what is it called, in the circle. ಅದು ಕರೆಕ್ಟಾಗಿ ಓದಬೇಕಾದ್ರೆ ಇಟ್ ಈಸ್ ಇನ್ಸ್ಪೈರಿಂಗ್. ಬೇರೆ ಇಲ್ಲಿ ಅವರು ಬರೆದಿದ್ದಾರೆ, ನಾನು ಹೇಳೋದು ಅಷ್ಟೊಂದು ಇದರಲ್ಲ. ಬಟ್ ಇಟ್ ಈಸ್, I later realized what it is written is happened because of the last sheet kept it in the proposal form. No, that Yes. form made a lot of changes. Yeah. So actually, since it was written, it has happened. It has happened. ಆಲ್ರೆಡಿ ಇತ್ತು, ವಿಧಿ ಲಿಖಿತ ಇತ್ತು ಅನ್ನೋದಕ್ಕೋಸ್ಕರ ಅದಾಗಿದೆ ಅಂತ. ಯಾಕಂದ್ರೆ ನಿಮ್ಗೆ ಕೇಳ್ದೆ ನಿಮ್ಗೊಂದು ಮಾತು ಹೇಳ್ದೆ, ಡೆವಲಪ್ಮೆಂಟ್ ಆಫೀಸರು ಅಪ್ಲಿಕೇಶನ್ ಸೈನ್ ಮಾಡ್ಕೊಂಡು ಏನು ಮಾಡ್ಬೇಡ, ಬಂದಿರೋ ಪಾಲಿಸಿನ ನಿನ್ನ ಹೆಸರಿಗೆ ಹಾಕ್ತೀನಿ ಅಂತ ಹೇಳಿ ಏಜೆನ್ಸಿ ಕೊಡ್ತಿದಾರೆ ಅಂತಂದ್ರೆ ದಿಸ್ ಇಸ್ ಆಲ್ ಡೆಸ್ಟಿನಿ. ಭಗವಂತ ನೀವ್ ಅಂದ್ಕೊಂಡ ಹೇಳ್ದಂಗೆ ಆಲ್ರೆಡಿ ಡಿಸೈಡ್ ಆಗಿತ್ತು. ಅದು BPL ಜೊತೆ LIC ಏಜೆನ್ಸಿ ಕೂಡ ಕಂಟಿನ್ಯೂ ಮಾಡ್ಬೇಕು. ಮತ್ತೆ ಏನ್ ನಿಮ್ಮ ವೆಲ್ತ್ ಕ್ರಿಯೇಷನ್ ಇತ್ತು, ಇನ್ಕಮ್ ಏನಿತ್ತು, ಅದು ಇದ್ರ ಮುಖಾಂತರ ಇನ್ನೂ ಮಲ್ಟಿಪ್ಲೈ ಆಗ್ಬೇಕು ಅನ್ನೋದು ಆಲ್ರೆಡಿ ಪ್ರೀ ಡಿಸೈಡೆಡ್ ಆಗಿತ್ತು. ಅದಕ್ಕೊಂದು ಕಾರಣ ಏನಪ್ಪಾ ಅಂತಂದ್ರೆ ಪಾಲಿಸಿ ತಗೊಬೇಕಂದದ್ದು ನಿಮ್ಮಲ್ಲಿ ಬಂದಿದ್ದು. ಜೊತೆಗೆ ಎಲ್ರಿಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮನೆಯಲ್ಲಿ ಮಗಳ ಜನನ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಲಕ್ಷ್ಮಿಯ ಆಗಮನ ಆಯ್ತು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಒಂದಲ್ಲ ಒಂದ್ ರೂಪದಲ್ಲಿ 100% ಗ್ರೋತ್ ಅಂತೂ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ. ಎಲ್ಲರೂ ಅನುಭವದಲ್ಲೂ ಇದ್ದೇ ಇರುತ್ತೆ. ಇದು ನನ್ನ ಲೈಫಲ್ಲಿ ಕೂಡ ಆಗಿದೆ. ಸೊ ನಿಮ್ಗೂ ಅನುಭವ ಆಗಿರುತ್ತೆ. ಇಲ್ಲಿ ಲೈವ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀರಾ. ಮೇ ಬಿ ಡೈರೆಕ್ಟ್ ಆಗಿ ಲಕ್ಷ್ಮಿ ಬರದೇ ಇದ್ರು ಕೂಡ ಒಂದು ದಾರಿ ಸಿಕ್ತು. ಆ ದಾರಿ ಹೇಗಿತ್ತಪ್ಪ ಅಂತಂದ್ರೆ, ಈ 30 ವರ್ಷ ಕಳೆದ ಮೇಲೂ ಕೂಡ ಈಗ ನೀವ್ ಹೇಳ್ತಾ ಇದ್ದೀರಾ LIC ಏಜೆನ್ಸಿ ಬೇಡ ಅಂದ್ರು ನಾನು LIC ಏಜೆನ್ಸಿ ಬಿಡಲ್ಲ ಅನ್ನೋ ಮಟ್ಟದಲ್ಲಿ. ಜೊತೆಗೆ ಈಗ ನಾನು ಕೇಳಿರೋ ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ ಮಗಳು ಕೂಡ, ಯಾವ ಮಗಳಿಗೆ ನೀವು ಪಾಲಿಸಿ ತಗೋಬೇಕು ಅಂತ ಸ್ಟಾರ್ಟ್ ಮಾಡಿದ್ರೋ ಆ ಮಗಳು ಕೂಡ ಹೈಯೆಸ್ಟ್ ಕ್ವಾಲಿಫಿಕೇಶನ್ಸ್ ಇಟ್ಕೊಂಡು ಫಾರಿನ್ಸ್ ಎಲ್ಲ ಸುತ್ತಾಡ್ಕೊಂಡ್ ಬಂದ್ರು ಕೂಡ LIC ಏಜೆಂಟ್ ಆಗಿ ಜಾಯ್ನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಆಮ್ ಐ ರೈಟ್ ಸರ್? 100%. She is very fortunate to be one of the successful agent today. Yes. Right. Okay, Ramani sir. The Guru, now today I regret that I have not taken agency in 1992, 1992. like Sanal Kumar or Vishnumurthy. I have lost almost 8 years. 78 years. 8 great years, not just 8 years, 8 great years. And Okay. ಒಂದು ಗಾದೆ ಇದೆ ಗುರು, if you are moving alone, you can go fast.
But if you are in a group, you can cover lot of distance. You can cover distance now. ಡಿಸ್ಟೆನ್ಸ್. Can go to Okay. any distance. See, Okay. that showed we had a great, even today, we have a great team, scored all 7, including you. So that's what we had covered lot of distance. ಲಾಟ್ ಆಫ್ ಡಿಸ್ಟೆನ್ಸ್ 33 ಇಯರ್ಸ್ ಈಗಲೂ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ ಅಂತ ಹೇಳ್ತಿದ್ರ. Yes, all Yes. achievements we had done only because of our group. That's why if Yes. you are alone, you can go faster, ಯಾ ಅಗ್ರಿ ವಿತ್ ದಟ್. or quicker, whatever it is. But if you are in a group, you can cover distance. ಆ ಗ್ರೂಪ್ ಬಗ್ಗೆ ಸ್ವಲ್ಪ ಹೇಳಿ ಗುರು. See, ಎಸ್, ಯಾ. ಸೊ ಗ್ರೂಪ್ ವಿಷಯಕ್ಕೆ ಬರೋದಾದ್ರೆ ಆಕ್ಚುಲಿ ಸನಲ್ ಏನ್ ಹೇಳ್ತಿದ್ದಾರೆ, ರಮಣಿ ಹಾಗೆ ವಿಷ್ಣು. ಸೊ ಓನ್ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ನಿಮ್ ಮುಂದೆನೆ ಇದ್ದೀನಿ ನಾನು. 2002 ಅಲ್ಲಿ ನಾನು IRD ಎಕ್ಸಾಮ್ ಪಾಸ್ ಮಾಡಿ ಏಜೆನ್ಸಿ ತಗೊಳ್ತೀನಿ. ಬಟ್ 2003 ಅಲ್ಲಿ ನನಗೆ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಸೊ ಇವನ್ ಐ ಆಮ್ ಅನ್ ಎಜುಕೇಟೆಡ್, ಸೊ ಡಿಗ್ರಿ ಆಗಿತ್ತು, ಡಿಗ್ರಿ ಇನ್ ದ ಸೆನ್ಸ್ ಡಿಪ್ಲೊಮಾ ಆಗಿತ್ತು, ನಾಟ್ ಡೈರೆಕ್ಟ್ ಡಿಗ್ರಿ, ಡಿಪ್ಲೊಮಾ ಆಗಿತ್ತು. ಸೊ ನಾನು ಕೂಡ ಏಜೆನ್ಸಿ ತಗೊಂಡಿದ್ದು ಪಾರ್ಟ್ ಟೈಮ್, ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ ನಾನು ಏಜೆನ್ಸಿ ತಗೊಂಡಿದ್ದು. ಬಟ್ ವಾಲ್ಯೂಂಟರ್ ಆಗಿ ನಾನೇ ಸರ್ಚ್ ಮಾಡಿ ಏಜೆನ್ಸಿನ ತಗೊಂಡಿದ್ದೀನಿ, ಪೇಪರ್ ಆಡ್ ಬಂದಿತ್ತು. ಸೊ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ ಸಿಮಿಲಾರಿಟಿ ನನಗೂ ಮತ್ತೆ ರಮಣಿಗೆ ಸಾಕಷ್ಟು ಮ್ಯಾಚ್ ಆಗತ್ತೆ. ಸೊ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಲಿಕ್ಕೆ ನನಗೆ ಬರ್ತಿರ್ಲಿಲ್ಲ. ಅವತ್ತು ನಾನು ಹೊಸಬ ನಮ್ಮ ಟೀಮಲ್ಲಿ. ಆಕ್ಚುಲಿ ನಾವು 4 ಜನ ಕೂಡ ಪದ್ಮಾ KN ಅನ್ನೋ ಡೆವಲಪ್ಮೆಂಟ್ ಆಫೀಸರ್ ಅಂಡಲ್ಲಿ ಇರುವಂತ 4 ಜನ ಅಡ್ವೈಸರ್ಸ್ ನಾವು MG Road ಬ್ರಾಂಚ್ ಅಲ್ಲಿ. ಲೀಡಿಂಗ್ ಡೆವಲಪ್ಮೆಂಟ್ ಆಫೀಸರ್, ಸೀನಿಯರ್ ಬಿಸ್ನೆಸ್ ಅಸೋಸಿಯೇಟ್, ಹಾಗೆ ಲೇಡಿ ಏಜೆಂಟ್ ಆದ್ರೂ ಕೂಡ ಎಲ್ಲಾ ವಿಷಯಗಳಲ್ಲೂ ಕಾಂಪೀಟ್ ಮಾಡಿ ನಂಬರ್ 1 ಲೆವೆಲ್ ಇದ್ದಂತ ಡೆವಲಪ್ಮೆಂಟ್ ಆಫೀಸರ್. ಅವರ ಮೋಟಿವೇಶನ್ ಇಂದ, ಸಪೋರ್ಟ್ ಇಂದ ಖಂಡಿತವಾಗ್ಲೂ ನಮ್ಮ ಗ್ರೋತ್ ಆಗಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಕಾರಣ ಕೂಡ ಅವರೇ. ಸೊ ಟೀಮ್ ವರ್ಕ್ ಆಗಿತ್ತು. ಟೀಮ್ ವರ್ಕ್ ಎಕ್ಸಾಂಪಲ್ ಬರೋದಾದ್ರೆ, ಸನಲ್ ಇರುವಂತದ್ದು ವೈಟ್ ಫೀಲ್ಡ್ ಅಲ್ಲಿ ಮನೆ ಇರುವಂತದ್ದು, ನಾನು ಜಿಗಣಿ ಕಡೆ. ಸೊ ನನಗೂ ಸನಲ್ ಮನೆಗೆ ಹೋಗ್ಲಿಕ್ಕೆ ಕಡಿಮೆ ಆದ್ರೂ 1-1.5 ಗಂಟೆ ಆಗತ್ತೆ. ಸೊ ಯಾವುದೋ ಒಂದು ವಿಷಯದಲ್ಲಿ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ಕೇಳಿದಾಗ ಹೇಳಿದಿಷ್ಟೇ, ಗುರು ಯು ಕಮ್ ಟು ಮೈ ಹೌಸ್, ಐ ವಿಲ್ ಗೈಡ್ ಯು ಹೌ ಟು ಕ್ರಿಯೇಟ್ ಎನ್ ಇಮೇಲ್ ಐಡಿ. ಸೊ ನಾನು ಜಿಗಣಿಯಿಂದ ಅವ್ರ ಮನೆಗೆ ವಿಸಿಟ್ ಮಾಡಿ ಅಲ್ಲಿ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ gurulingayya.yahoo.co.in ಏನಿದೆ ಇಮೇಲ್ ಐಡಿ, ಅದು ಸನಲ್ ಕಡೆಯಿಂದ ಕ್ರಿಯೇಟ್ ಆದಂತ ಒಂದು ಇಮೇಲ್ ಐಡಿ. ಅದಲ್ಲದೆ ಈಗಲೂ ಜ್ಞಾಪಕ ಇದೆ ನನಗೆ. ಅದಲ್ಲದೆ ಅಲ್ಲಿಂದ ಆಕ್ಚುಲಿ ಟೀಮ್ ಆಕ್ಟಿವಿಟೀಸ್ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಂದ್ ಕಡೆ ಸೆಷನ್ಸ್ ನಡೀತಾ ಇತ್ತು. ಅದಕ್ಕೂ ಕೂಡ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಹೇಳಿದ್ದು, ಚೆನ್ನೈ ಔಟ್ ಬನ್ನಿ, ನೀವೆಲ್ಲ ಪೊಟೆನ್ಶಿಯಲ್ ಇರುವಂತರು, ಹಾಗೆ ನಿಮ್ಮ ಇನ್ಕಮ್ ಮಲ್ಟಿಪಲ್ ಲೆವೆಲ್ ಅಲ್ಲಿ ಗ್ರೋತ್ ಆಗ್ಬೇಕು, MDRT ಮಾಡಬೇಕು. ಸೊ ನಿಮ್ಗೆಲ್ಲ ಪೊಟೆನ್ಶಿಯಲ್ ಇದೆ, ಬಟ್ ಇನ್ನೊಂದಷ್ಟು ಎಕ್ಸ್ಟ್ರಾ ಐಡಿಯಾಸ್ ಬೇಕು, ಸಪೋರ್ಟ್ ಬೇಕು, ಟ್ರೈನಿಂಗ್ ಬೇಕು ನಿಮ್ಗೆ ಅನ್ನೋ ವಿಷಯದಲ್ಲಿ ರಾಜೇಶ್ ಟಾಗೋರ್ದು ಏನ್ ಟ್ರೈನಿಂಗ್ ನಡೀತಾ ಇತ್ತು ಚೆನ್ನೈಯಲ್ಲಿ, ಐ ಥಿಂಕ್ ಇಟ್ ಈಸ್ 2006 ಅನ್ಸುತ್ತಲ್ವ ಸನಲ್? 2006. ಬೆಂಗಳೂರಿಂದ ಚೆನ್ನೈಗೆ ನಾವು 7 ಜನ ಇಲ್ಲ, 3, 4, ರಾಮಚಂದ್ರ ಇಲ್ಲ ಕಾಣುತ್ತೆ. 6 ರಾಮಚಂದ್ರ ಇಲ್ಲ, 6 ಪೀಪಲ್. ನಾನು, ಸನಲ್ ಕುಮಾರ್ ಸರ್, ರಮಣಿ, ಇಲ್ಲ, ವಿಶ್ವನಾಥ್ ಇದ್ರು 7. ವಿಶ್ವನಾಥ್ ಸರ್, ವಿಷ್ಣುಮೂರ್ತಿ ಸರ್, ಮತ್ತೆ ವಿಕ್ರಮ್ ಸಿಂಗ್, ಪರಮೇಶ್ವರ್ AP. ಸೊ ಇಷ್ಟು ಜನ ಈಗಲೂ ನಾವು ಗ್ರೂಪ್ ಅಲ್ಲಿ ಇದೀವಿ. ಜೊತೆಗೆ ಇನ್ನೊಬ್ರು ಎಕ್ಸ್ಟ್ರಾರ್ಡನರಿ ಪರ್ಸನ್ ವಿಶ್ವನಾಥ್ ಅಂತ, ಸೂಪರ್ ಪವರ್ ಮ್ಯಾನ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅವರು ಕೂಡ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅವರು ನಮ್ ಜೊತೆ ಚೆನ್ನಾಗಿ ಬಂದಿದ್ರು. ಸೊ ಈಗಲೂ ಎಕ್ಸಾಂಪಲ್ ನನ್ ಚೆನ್ನಾಗಿ ಜ್ಞಾಪಕ ಇದೆ. ತಿಂಡಿ ಚೆನ್ನೈ ಹೋಟ್ಲಲ್ಲಿ ಕುತ್ಕೊಂಡು ತಿಂಡಿ ಮಾಡ್ತಿರ್ಬೇಕಾದ್ರೆ ಹೇಳಿದ ಒಂದು ಮಾತು ಬಹಳ ಚೆನ್ನಾಗಿ ಜ್ಞಾಪಕ ಇದೆ. ಏನಪ್ಪಾ ಅಂತಂದ್ರೆ, ಬ್ರೇಕ್ಫಾಸ್ಟ್ ಲೈಕ್ ಎ ಕಿಂಗ್ ಅಲ್ವಾ ಸನಲ್? ಸೊ ಲಂಚ್ ಈಸ್ ಅಲ್ಲ, ಬ್ರೇಕ್ಫಾಸ್ಟ್ ಲೈಕ್ ಎ ಕ್ವೀನ್, ಲಂಚ್ ಈಸ್ ಲೈಕ್ ಎ ಕಿಂಗ್, ಡಿನ್ನರ್ ಈಸ್ ಲೈಕ್ ಎ ಏನೋ ಸ್ಲೇವರ್ ಏನೋ ಹೇಳ್ದಂಗಿತ್ತು ಅಂದ್ರೆ ಬೆಗ್ಗರ್. ಸೊ ಬ್ರೇಕ್ಫಾಸ್ಟ್ ಹೇಗಿದೆ, ಕ್ವೀನ್ ರೂಪದಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಮುಗಿಸ್ಬೇಕು. ಲಂಚ್ ಮಾತ್ರ ಇಟ್ ಶುಡ್ ಬಿ ಲೈಕ್ ಕಿಂಗ್. ಸೊ ಅರಸನ ರೂಪದಲ್ಲಿ ಮಧ್ಯಾಹ್ನ ಊಟ ಆಗ್ಬೇಕು, ರಾತ್ರಿ ಊಟ ಬೆಗ್ಗರ್. ಸಿಕ್ಕರೆ ಸಿಕ್ಕು, ಇದ್ರ ಇಲ್ಲ ಅನ್ನೋ ಮಟ್ಟದಲ್ಲಿ ಆಗ್ಬೇಕು ಅಂತ ಹೇಳಿದ್ದು. ಹಾಗೆ ಸಾಕಷ್ಟು ಮೋಟಿವೇಶನ್ ಮಾಡಿದಿದೆ. ಜರ್ನಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದ್ದು. ರಾಜೇಶ್ ಟಾಗೋರ್ ಟ್ರೈನಿಂಗ್ ಅಟೆಂಡ್ ಮಾಡಿ ಬಂದ್ಮೇಲೆ ನಮ್ಮಲ್ಲಿ ಇನ್ನು ಟೀಮ್ ಆಕ್ಟಿವಿಟೀಸ್ ಜಾಸ್ತಿ ಆಯ್ತು. ಅಲ್ಲಿಂದ ಮತ್ತೊಂದ್ ಕಡೆ ಮೋಟಿವೇಶನ್ ಆಗಿ ಗೋಕರ್ಣ ಹೋದ್ವಿ. ಅಲ್ಲಿ ಇನ್ನೊಬ್ರು ಯಾರೋ ಜಾಯ್ನ್ ಆದ್ರು, ಅಶೋಕ್ ಅಂತ. ಬಟ್ ಆತ ಕ್ರಿಯೇಟ್ ಮಾಡಿ ಆತನ ಐಡಿದ ಮುಖಾಂತರ ಜಾಯ್ನ್ ಆದಂತ ಆಲ್ 7 ಗ್ರೂಪ್ ಕೊನೆಗೆ ಆತನ ಬಿಟ್ಟು ಬೇರೆಯವ್ರ ಜೊತೆ ರಾಮಚಂದ್ರ ಹ್ಯಾಡ್ ಆಗಿ ಈಗಲೂ ಆಲ್ 7 ಅಂತ
ಟೀಮ್ ವರ್ಕ್ ಆಕ್ಟಿವಿಟೀಸ್ ನಡೀತಾ ಇದೆ, ರೈಟ್? ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಎಕ್ಸ್ಪೀರಿಯನ್ಸ್ ಏನಿತ್ತು. ಸೊ ಈಗ ಹೇಳೋದೇನಪ್ಪಾ ಅಂತಂದ್ರೆ, ಈಗಲೂ ಹೊಸದಾಗಿ ಏಜೆನ್ಸಿ ತಗೊಳ್ಳಂತಂದ್ರೆ ಯಾರು LIC ಏಜೆನ್ಸಿ ತಗೊಳ್ತಾರೆ? ಪಾಲಿಸಿ ಮಾಡಿಸೋರು ಯಾರು ಇಲ್ಲ, LIC ರಿಟರ್ನ್ಸ್ ಕಡಿಮೆ ಕೊಡುತ್ತೆ, LIC ಪಾಲಿಸಿ ಮಾಡಕ್ಕಾಗಲ್ಲ, ಎಟ್ಸೆಟ್ರಾ 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 ಅಂತ ಕಾರಣ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿರುವಂತ ಎಕ್ಸಾಂಪಲ್ಸ್ ಏನಿದೆ, ಆ ಎಕ್ಸಾಂಪಲ್ಸ್ಗೂ ಕೂಡ ನೀವು ಹೇಳಿರೋಂತ ಕೊಡೋಂತ ರೀಸನ್ ಅನುಭವಕ್ಕೆ ಬಂದಿದೆ. ಬಟ್ ಅದನ್ನ ಮೀರಿ ನಿಂತವರು ಇವತ್ತು ನಿಮ್ಮ ಮುಂದೆ ಕಾಣಿಸ್ತಿದ್ದಾರೆ. ಸರ್, ನಿಮ್ಗೂ ಕೂಡ 1992 ಅಂತ ಅಂದ್ಕೊಂಡ್ರೆ ನನ್ಗನ್ಸುತ್ತೆ ಅವತ್ತು LICಗೆ ಕಾಂಪಿಟೇಷನ್ ಅನ್ನೋದೇ ಇರ್ಲಿಲ್ಲ. ಒಂದೇ ಒಂದು ಇನ್ಶೂರೆನ್ಸ್ ಕಂಪ್ನಿ ಇಂಡಿಯಾದಲ್ಲಿ ಇತ್ತು ಅಂತಂದ್ರೆ ಅದು LIC ಆಫ್ ಇಂಡಿಯಾ. ಸೊ ಆವಾಗ ನಿಮ್ಗೆ ಏನ್ ಸರ್, ಆಕ್ಚುಲಿ ಎಲ್ಲಿ ಹೋದ್ರೆ ಅಲ್ಲೆಲ್ಲ ಪಾಲಿಸಿಗಳು ಕೊಡ್ತಿದ್ರು ಅಂತ ಅನ್ಸುತ್ತೆ, ಏನಂತೀರಾ? ಹಂಗಿಲ್ಲ ಗುರು. ಅವಾಗ ಸರ್, ಇದ್ದಿದ್ದು ಒಂದೇ LIC ಇನ್ಶೂರೆನ್ಸ್ policy. ಕಂಪ್ನಿ ಅಲ್ಲ. ಇವತ್ತಾದ್ರೆ ಪ್ರೈವೇಟ್ ಇನ್ಶೂರೆನ್ಸ್ 26-28 ಕಂಪ್ನೀಸ್ ಇದಾವೆ, ಎಲ್ಲ ಆನ್ಲೈನ್ ಮಾರಾಟ ಮಾಡ್ತಾರೆ, ಬ್ರೋಕರ್ಸ್ ಜಾಸ್ತಿ ಇದಾರೆ. ಬಟ್ ಅವಾಗ ಇದ್ದಿದ್ದು ಒಂದೇ ಇನ್ಶೂರೆನ್ಸ್ ಕಂಪ್ನಿ, LIC ಆಫ್ ಇಂಡಿಯಾ. LIC ಏಜೆಂಟ್ ಸಿಕ್ಕರೆ ಸಾಕು, ಪಾಲಿಸಿ ಸಿಕ್ತಿತ್ತು ಅಂತ ಅನ್ಸುತ್ತೆ. ಬಟ್ LIC ಏಜೆಂಟ್ ಸಂಖ್ಯೆನೂ ಕಡಿಮೆ ಇತ್ತು, ಬಟ್ ಪಾಲಿಸಿ ತಗೊಳ್ಳೋರು ಇನ್ನೂ ಕಡಿಮೆ ಇತ್ತು. ಅವಾಗ ಯಾರು ಪಾಲಿಸಿನೇ ತಗೊಳ್ತಾ ಇರ್ಲಿಲ್ಲ. ಹೌದಾ? ಒಂದು ಅವೇರ್ನೆಸ್ ಅಂತ ಇರ್ಲಿಲ್ಲ. ಓಕೆ. ಏಜೆಂಟ್ಸ್ ಕೂಡ ಆ ತರ ಟ್ರೈನಿಂಗ್ ಇರ್ಲಿಲ್ಲ. ಸೊ ಈಗ ಒಬ್ಬ ಕಸ್ಟಮರ್ ಹುಡುಕಿ ಅವನಿಗೆಲ್ಲ ಕನ್ವಿನ್ಸ್ ಮಾಡೋ ತರ ಟ್ರೈನಿಂಗ್ ಏಜೆಂಟ್ಸ್ಗೆ ಇರ್ಲಿಲ್ಲ. ಸೊ ಮತ್ತೆ ಆ ತರ ಅವೇರ್ನೆಸ್ ಆಗಿ ನನ್ಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತಪ್ಪ ನೀನು ಮಾಡಿ ಅಂತ ಮಾಡಿಸ್ಬೇಕು, ವಾಲಂಟಿಯರ್ ಆಗಿ ಬರೋರಂತೂ ಯಾರು ಇರ್ಲಿಲ್ಲ. ನಾವು ಹಾಗೆ ಹೋಗುವಂತ ಅವಾಗ ಟ್ರೈನಿಂಗ್ ಇರ್ಲಿಲ್ಲ, ನಮ್ಗೆ ಏನ್ ಮಾಡ್ಬೇಕು ಅಂತ ನಮ್ಗೊಂದು ಕರೆಕ್ಟ್ ಆದ ದಿಕ್ಕು ಇರ್ಲಿಲ್ಲ. ಹಾಗಾಗಿ ನಾವು ಮಾಡಿದ್ದು ಫಸ್ಟ್ ಒಂದು 7-8 ಇಯರ್ಸ್ ಜಾಸ್ತಿ ಏನು ಕೆಲಸ ಮಾಡಲಿಲ್ಲ. ಸೊ ಅದು ಯಾವಾಗ 2000 LIC ಇದು ಓಪನ್ ಆಯ್ತು, ಸೊ ಮೊನೊಪಲಿ ಹೋಯ್ತು. ಸೊ ಬೇರೆ ಕಂಪನಿಗಳು ಬಂದಾಗ ಬೇರೆ ಎಲ್ಲಾ ಇನ್ಶೂರೆನ್ಸ್ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಬಿದ್ದೋಯ್ತು. ಅಂದ್ರೆ PSU ನಲ್ಲಿ ಇನ್ಶೂರೆನ್ಸ್ ಕಡಿಮೆ ಆಯ್ತು, ಆದ್ರೆ LIC ಮಾತ್ರ ಎದ್ ನಿಂತ್ಕೊಂತು. ಸೊ ಬೇರೆಯವರೆಲ್ಲ ಏನ್ ಕೊಡ್ತಾರೆ ಅದಕ್ಕೆ ತಕ್ಕನಾಗಿ ಉತ್ತರ ಕೊಟ್ಕೊಂಡು ಬೆಳೀತಾ ಬಂತು. ಬೇರೆಯವ್ರದ್ದೆಲ್ಲ ಅಂದ್ರೆ ಬೇರೆ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿ ಇದೆಲ್ಲ ಬಿಸ್ನೆಸ್ ಒಂದು ತಕ್ಕಡಿಲಿ ಹಾಕಿದ್ರೆ ಅದಕ್ಕಿಂತ ಜಾಸ್ತಿ ತೂಗ್ತಾ ಇತ್ತು LICದು. ಇವತ್ತಿಗೂ ಹಾಗೆ ಇದೆ. ರೈಟ್. ಸೊ ಹಾಗೆ ಬೆಳ್ಕೊಂಡ್ ಬಂತು. ಸೊ 2000ದಿಂದ 1999 ಅಲ್ಲಿ IRDA ಫಾರ್ಮ್ ಆಗುತ್ತೆ. 2000 ಅಲ್ಲಿ IRDA ಆಥರೈಸ್ಡ್ ಏಜೆಂಟ್ಸ್ ಅಂತ ಒಂದು ಸಿಸ್ಟಮ್ ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಆಚೆಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ IRDA ಎಕ್ಸಾಮ್ ನ ಪಾಸ್ ಮಾಡಿ ಏಜೆನ್ಸಿ ತಗೋಬೇಕಾಗಿತ್ತು. ಅದಕ್ಕೆ ಮುಂಚೆ ಏನು ಇರ್ಲಿಲ್ಲ. ಒಂದು ಸರ್ಟಿಫಿಕೇಟ್, ಒಂದು ಅಪ್ಲಿಕೇಶನ್ ಸಿಕ್ಕರೆ ಏಜೆನ್ಸಿ ಕೊಡಲಾಗ್ತಿತ್ತು, ಪಾಲಿಸಿ ಕೊಟ್ರೆ ಅಂತ. ಮತ್ತೆ ಇನ್ನು ಟ್ರೈನಿಂಗ್ ವಿಷಯಕ್ಕೆ ಬಂದಾಗ, ಸೊ ಮೋರ್ ಆಫ್ ಇನ್ನೊಂದು ಇನ್ಶೂರೆನ್ಸ್ ವಿಷಯ ಅಂತ ಬಂದಾಗ ಇದು ಬಹಳ ಕಷ್ಟ. ಯಾರ ಕಣ್ಣಿಗೂ ಕಾಣಿಸದೇ ಇರುವಂತ ಪ್ರಾಡಕ್ಟ್ ಇದು, ಮತ್ತೆ ಯಾರ ಕೈಗೂ ಸಿಗದೇ ಇರುವಂತ ಪ್ರಾಡಕ್ಟ್ ಇದು. ಇಂಥ ಪ್ರಾಡಕ್ಟ್ ನ ಮಾರಾಟ ಮಾಡ್ಲಿಕ್ಕೆ ಟ್ರೈನಿಂಗು ಕೊಡ್ತಿರ್ಲಿಲ್ಲ ಅಂತಂದ್ರೆ ನೀವ್ ಹೇಗ್ ಉಳ್ಕೊಂಬಂದ್ರಿ 30 ವರ್ಷ? ಮತ್ತೆ ಏಜೆನ್ಸಿ ಟರ್ಮಿನೇಟ್ ಮಾಡ್ಕೊಂಡಿರ್ಬೇಕಲ್ಲ. ಟರ್ಮಿನೇಟ್ ಆಗಕ್ ಬಿಡ್ಲಿಲ್ಲ. ಸೊ ಅದನ್ನ ಹೇಳಂಗಿಲ್ಲ, ಆದ್ರೆ ಟರ್ಮಿನೇಟ್ ಆಗಕ್ ಬಿಡ್ಲಿಲ್ಲ. ನಾವು ಇಲ್ಲಿ ಮಾಡ್ಕೊಂಡಿದ್ವಿ, ತನಕ ಏಜೆನ್ಸಿ ಟರ್ಮಿನೇಟ್ ಆಗ್ಲಿಲ್ಲ. ಆಗಿಲ್ಲ. ಬಟ್ ಅವಶ್ಯಕತೆ ಇರುವಂತ ಪಾಲಿಸೀಸ್ ಏನಿತ್ತು, ಆ ಪಾಲಿಸೀಸ್ ನ ಬೇಕಾದಂತ ಅವಧಿಗೆ ತಕ್ಕ ಹಾಗೆ ಪಾಲಿಸಿಗಳನ್ನ ಸಂಪೂರ್ಣ ಮಾಡಿ ಆಸ್ ಪರ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್. LIC ಆಫ್ ಇಂಡಿಯಾ ಅಂತೂ ಕಂಡೀಷನ್ಸ್ ಏನಿದೆಯೋ ಆ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡ್ಲಿಲ್ಲ ಅಂದ್ರೆ ಏಜೆನ್ಸಿ ಅಂತೂ ಫೋರ್ಸ್ ಅಲ್ಲಿ ಇಡಲ್ಲ. ಈಗಲೂ ಅಷ್ಟೇ, ಆಗ್ಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ಹೌದು. ಸೊ ಹಾಗಾಗಿ ರಿಕ್ವೈರ್ಮೆಂಟ್ ಏನಿತ್ತು ರಿಕ್ವೈರ್ಮೆಂಟ್ ಕಂಪ್ಲೀಟ್ ಮಾಡ್ತಾ ಬಂದಿದ್ದೀರಾ. ಸನಾ ಸರ್, ನಿಮ್ದು ಅದೇ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ತೀನಿ. ರಮಣಿ ಸರ್, ನಿಮ್ದು ಅದೇ ಎಕ್ಸ್ಪೀರಿಯನ್ಸ್ ಅನ್ಕೊಳ್ತೀನಿ. ಇಲ್ಲಿ ತನಕ ಏಜೆನ್ಸಿ ಯಾರ್ದು ಟರ್ಮಿನೇಟ್ ಆಗಿಲ್ಲ ವಿತೌಟ್ ಟ್ರೈನಿಂಗ್. 8-10 ವರ್ಷ, ಮೇ ಬಿ ರಮಣಿ ಸರ್ 10 ಇದ್ದಾರೆ. ಸನಾ ಸರ್ ವಿಷ್ಣು ವಿಷಯಕ್ಕೆ ಬರೋದಾದ್ರೆ 10 ವರ್ಷಗಳ ಕಾಲ ಸರ್ವೈವ್ ಆಗೋದಂತೂ ಬಹಳ ಕಷ್ಟದ ಕೆಲಸ ಅಂತ ಅನ್ಕೊಳ್ತೀನಿ. ಸರ್ವೈವ್ ಆಗಿದ್ದೀರಾ. ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಒಂದಷ್ಟು ತುಣುಕನ್ನ ಶೇರ್ ಮಾಡ್ತೀರಾ? ಯಾಕಂದ್ರೆ ಇಲ್ಲಿ ನಿಮ್ಗೆ ಈಗ ಸಾಕಷ್ಟು ಟ್ರೈನಿಂಗ್ ಸಿಗ್ತಾ ಇದೆ. ಯೂಟ್ಯೂಬ್ ಆನ್ ಮಾಡಿದ್ರೆ ಟ್ರೈನಿಂಗ್ ಸಿಗುತ್ತೆ, ಬ್ರಾಂಚ್ ಲೆವೆಲ್ ಟ್ರೈನಿಂಗ್ ಸಿಗುತ್ತೆ. ಅದಲ್ಲದೆ ನಮ್ಮಲ್ಲೇ ಇರುವಂತ ಕಮ್ಯುನಿಟಿ ಅವರೇ ಟ್ರೈನಿಂಗ್ ಕೊಡ್ತಾರೆ, ಎಕ್ಸಾಂಪಲ್ಸ್ ಹೇಳ್ತಿರ್ತಾರೆ. ಬಟ್ ನಿಮ್ಗೆ ಅಂತ ಅವಕಾಶನೇ ಇರ್ಲಿಲ್ಲ, ಏಜೆನ್ಸಿ ಕಡಿಮೆ ಅಂತೀರಾ. ಬಟ್ ಆದ್ರೂ ಏಜೆನ್ಸಿನ ಸರ್ವೈವ್ ಉಳಿಸ್ಕೊಂಡು ಬಂದಿದ್ದೀರಾ ಅಂತಂದ್ರೆ ಹೇಗೆ, ಅದೇಗ್ ಸಾಧ್ಯ ಸರ್? Those days I remember agents manual and ಒಂದು ಸ್ಮಾಲ್ ಬುಕ್ our development officer given, which explain the basics of insurance and some small plan details. ಆ book ಇದೆ ನಮ್ಮ ಬ್ಯಾಗ್ ಅಲ್ಲಿ. That's the oldest book, 1992 to 95 and all, ಆ ತರ book ಇತ್ತು. But what has happened is that time we were not having competition. The first 10 years of our service, 92 ಇಂದ 2000 ವರೆಗೂ ಕಾಂಪಿಟೇಷನ್ ಇರಲಿಲ್ಲ, ಒಳ್ಳೆ LIC. ಬಟ್ ಅವೇರ್ನೆಸ್ ಕೂಡ ಇರಲಿಲ್ಲ. ಆಫ್ಟರ್ IRDA ಓಪನ್ ಮಾರ್ಕೆಟ್, ಕಾಂಪಿಟೇಷನ್ ಆಯ್ತು, ಅವೇರ್ನೆಸ್ ಆಯ್ತು, ಸ್ವಲ್ಪ ಸೇಲ್ಸ್ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಬಟ್ ಅಪ್ ಟು 2000 ವಿ ಡಿಡ್ ನಾಟ್ ಹ್ಯಾಡ್ ಕಾಂಪಿಟೇಷನ್, ವಿ ಡಿಡ್ ನಾಟ್ ಹ್ಯಾಡ್ ಇನ್ಶೂರೆನ್ಸ್ ಅವೇರ್ನೆಸ್.
Luckily, our development officer made some system. She's so intelligent in that way. She made around 4 sheets. ಒಂದು ಶೀಟ್ ಐ ರಿಮೆಂಬರ್ ಪ್ಲಾನ್ 90. ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟರು. ಸಪೋಸ್ 5 lakhs ಇನ್ಶೂರೆನ್ಸ್ಗೆ ಎಷ್ಟು ಕಟ್ಟಬೇಕು, ಎಷ್ಟು ಇನ್ಶೂರೆನ್ಸ್, ಎಷ್ಟು ಆಕ್ಸಿಡೆಂಟ್ ಕವರೇಜ್, ಎಷ್ಟು ಮೆಚುರಿಟಿ. ಆ ಒಂದು ಶೀಟ್ನ ಸೆರಾಕ್ಸ್ ಆರ್ ಸ್ಟೆನ್ಸಿಲ್, ಆ ಟೈಮಲ್ಲಿ ಸೆರಾಕ್ಸ್ ಕೂಡ ಇಲ್ಲ, ಸ್ಟೆನ್ಸಿಲ್ ಅಂತ ಮಾಡಿಕೊಟ್ರು. ಆಮೇಲೆ 75 ಟೇಬಲ್ ಇತ್ತು, ಅದು ಮನಿ ಬ್ಯಾಕು, ಅದರಲ್ಲಿ ಒಂದು ಸ್ಟೆನ್ಸಿಲ್. ಆಮೇಲೆ 14 ಟೇಬಲ್ ಇತ್ತು, ಅದು ಎಂಡೋಮೆಂಟ್ ಪ್ಲಾನು. ಈ 914 814 ಫಸ್ಟ್ ವರ್ಷನ್ 14. ಆಮೇಲೆ ಐ ಥಿಂಕ್ ಒನ್ ಮೋರ್ ಟರ್ಮ್ ಕವರ್, ಯಾವುದೋ ಒಂದು 150 ಟರ್ಮ್, ಅದೊಂದು ಮನಿ ಬ್ಯಾಕ್ ಟರ್ಮ್ ಪಾಲಿಸಿ, ಸ್ಮಾಲ್ ಟೈಮ್. ಈ ತರ ಒಂದು 4 ಶೀಟ್ ಸ್ಟೆನ್ಸಿಲ್ ಮಾಡಿಕೊಟ್ಟು, ಆ 4 ಶೀಟಲ್ಲಿ ಎವ್ರಿ ಇಯರ್ ಐ ಯೂಸ್ ಟು ಡೂ 15 to 20 ಪಾಲಿಸೀಸ್, ಅಂಡ್ ಎವ್ರಿ ಮಂತ್ ಮೈ ಇನ್ಕಮ್ was around 2,000 to 3,000 rupees. Remember, my BPL salary is 4,000 or 5,000 that time. And part-time working, daily 2 hours I used to work 6 to 8. And I used to earn 3,000 rupees in average. 9 to 12, 2,000 rupees is a big amount. But BPL salary told 30,000 in the beginning, right? Yeah, that is actually happened in the gradual time. What is important is the first check came. 92 June ಅಲ್ಲಿ ಪಾಲಿಸಿ ತಗೊಂಡು, ಇಟ್ ಹ್ಯಾಸ್ ಕಮ್ ಇನ್ ಜೂನ್ ಎಂಡ್. ಎಸ್, ಓಕೆ, ಎಸ್. ಸೊ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ ಬಂದ್ಮೇಲೆ ಅಥವಾ IRDA ಬಂದ್ಮೇಲೆ ಇನ್ಶೂರೆನ್ಸ್ ಇಂಡಸ್ಟ್ರಿ ಗ್ರೋತ್ ಆಗಿದೆ ಅಂತ ಕಣ್ಮುಂದೆನೆ ಕಾಣಿಸ್ತಾ ಇದೆ. ಅಂದ್ರೆ ಒಂದು ವಿಚಾರದ ಬಗ್ಗೆ ಪ್ರಚಾರ ಮಾಡುವಂತ ಸಂಖ್ಯೆ ಜಾಸ್ತಿ ಇತ್ತು ಅಂತಂದಾಗ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಮೊದ್ಲಿದ್ದಂತಿದ್ದು ಕಾಂಪಿಟೇಷನ್ ಇರ್ಲಿಲ್ಲ, ಇನ್ಶೂರೆನ್ಸ್ ಕಂಪನಿ ಒಂದೇ ಇತ್ತು, ಬಟ್ ಹಾಗೆ ಇನ್ಶೂರೆನ್ಸ್ ಏಜೆಂಟ್ಸು ಕಡಿಮೆ ಇದ್ರು. ಅವೇರ್ನೆಸ್ ಕೂಡ, ಜನಕ್ಕೆ ಇನ್ಶೂರೆನ್ಸ್ ನ ಅವಶ್ಯಕತೆ ಏನಿದೆ ಅದ್ರ ಬಗ್ಗೆ ಇದ್ದಂತ ತಿಳುವಳಿಕೆ ಕೂಡ ತುಂಬಾ ಕಡಿಮೆ ಇತ್ತು. ಸೊ ಸರ್ ಹೇಳ್ತಾ ಇರೋದು, ವಿಷ್ಣು ಸರ್ ಹೇಳ್ತಾ ಇರೋದು ನೋಡಿದ್ರೆ 2000 ಇಸ್ವಿಯಾಚೆಗೆ IRDA ಸ್ಟಾರ್ಟ್ ಆಗಿದ್ದು, ಮತ್ತೆ ಪ್ರೈವೇಟ್ ಇನ್ಶೂರೆನ್ಸ್ ಎಂಟ್ರಿ ಆದ್ಮೇಲೆ ಇನ್ಶೂರೆನ್ಸ್ ಏಜೆಂಟ್ಸ್ಗೆ, ಎಸ್ಪೆಷಲಿ LIC ಏಜೆಂಟ್ಸ್ಗಂತೂ ಬಹಳ ಅನುಕೂಲ ಆಗಿದೆ ಅಂತ ಅರ್ಥ ಆಗ್ತಿದೆ ಅಲ್ವಾ ಸರ್? 100% ಕರೆಕ್ಟ್. ಓಕೆ. ಸೊ ಹಾಗೆ 2002 ಅಲ್ಲಿ ಒಂದು ಪಾಲಿಸಿ ಕ್ಲೋಸ್ ಆಗುತ್ತೆ ಸರ್. ನಾನು ಏಜೆನ್ಸಿ ತಗೊಳ್ಳೋಷ್ಟ್ರೊಳಗೆ ಆಲ್ರೆಡಿ ಕ್ಲೋಸ್ ಆಗ್ಬಿಟ್ಟಿತ್ತು. ಅದ್ರ ಹಿಂದಿನ ಫೈನಾನ್ಷಿಯಲ್ ಇಯರ್ ಅಲ್ಲಿ ಜೀವನ್ ಶ್ರೀ ಅಂತ ಪಾಲಿಸಿ, ಆ ಪಾಲಿಸಿ ನೀವು ಸೇಲ್ ಮಾಡಿದೀರಾ? I sold many. Yes. I myself purchased. ಎಷ್ಟು ಪಾಲಿಸಿ ಮಾಡಿದ್ರಿ? I sold around 15 policies. ಓಕೆ, 15 ಪಾಲಿಸಿ. ರಮಣಿ ಸರ್ ನೀವು? Yeah, I have a story in that. Okay, when you ask about Jeevan Sri, fortunately myself and Vishnu Murthy, we both are Jeevan Sri policy holder ಅಂತಾನೆ ಹೇಳಬೇಕು. ಓಕೆ. And both of our policy are, I think, and my policy is getting matured on October 2026. Okay, in another 2 months. By next year, he is also, or next month, again, 1 more or 2 months later, Vishnumurthi's policy is getting matured. ಓಕೆ, ಓನ್ ನಿಮ್ಮ ಹೆಸರಲ್ಲೇ ಜೀವನ್ ಶ್ರೀ ಪಾಲಿಸಿ ತಗೊಂಡಿದ್ದೀರಾ? ಪಾಲಿಸಿ ಕೊಟ್ಟಿದ್ದೀರಾ ಸರ್ ನೀವು? ನಾನೊಂದು more than 22 ಪಾಲಿಸೀಸ್ ಕೊಟ್ಟಿದ್ದೀನಿ. ಸೂಪರ್. ಸೊ ವಿಷ್ಣುಮೂರ್ತಿ ಸರ್ ನೀವು? ಯಾಕಂದ್ರೆ ನಾವೊಂದು ಕತೆ, ಯಾಕಂದ್ರೆ ಅದು ಸ್ಟೋರಿ ಹೇಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಅಡ್ಮಿಟ್, ನನಗೆ ಗುರ್ಲಿಂಗ ಹೇಳಿದ ತರ, Gurlinga traveled from Jigani to Mahadevapura to create a email ID. My guru in email ID creating is Vishnumurthy. He got me that email ID. Even today I am using that. So I am till today I am admiring Vishnumurthy. Okay, for helping or supporting. So Jeevan Sri ಬಗ್ಗೆ ಹೇಳುವಾಗ, ನಮ್ಮ ಗ್ರೂಪಲ್ಲಿ, ಪದ್ಮ ಗ್ರೂಪಲ್ಲಿ, earlier there was thing ಲಾಖ್ಪದಿಯಿಂದ ಇತ್ತು, ಲಕ್ಷಾಧಿಪತಿಯಿಂದ, ದಟ್ ಈಸ್ ಆನ್ ಸಮ್ಮೇಶನ್. ಆಮೇಲೆ ಅದು ಹೋಗಿ ಇಟ್ ಹಸ್ ಬಿಕಮ್ ಕ್ರೋರ್ಪದಿ ಏಜೆಂಟ್ಸ್ ಅಂತ ಕರೀತಾ ಇದ್ರು. ಕ್ರೋರ್ಪದಿ ಅಂದ್ರೆ ಫ್ರಮ್ ಏಪ್ರಿಲ್ 1 to 31st ಮಾರ್ಚ್ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ನೀವು ಎಷ್ಟು ಪಾಲಿಸಿ ಮಾರಾಟ ಮಾಡಿ ಅದ್ರದ್ದೆಲ್ಲ ಸಮ್ಮೇಶೋಡು ತಗೊಳ್ತೀರಾ. ಲಖಪತಿ ಏಜೆಂಟ್ ಅಂದ್ರೆ ಆಡ್ ಮಾಡ್ಕೊಂಡು ಎಷ್ಟು ಪಾಲಿಸೀಸ್ ನ ಮಾರಾಟ ಮಾಡಿ 1 ಲಕ್ಷದಷ್ಟು ಪಾಲಿಸಿ ಮಾಡಿದ್ರೆ ಲಖಪತಿ ಅಂತ ಕರೀತಿದ್ದಾರೆ.
You ಸಮ್ are ಅಶ್ಯೂರ್ಡ್ 1 ಕೋಟಿ ಆಯ್ತು ಅಂದ್ರೆ ಕೋಟ್ಯಾಧಿಪತಿ you are qualified and you are called as Crorepati agent in the. ಓಕೆ Fortunately, myself and Vishnumurthy become first Crorepati's agents of Padma's team. ಪದ್ಮಾಸ್ ಟೀಮ್. Yeah, and there was ಜೀವನ್ಶ್ರೀ in 2002. ಜೀವನ್ಶ್ರೀಗಿಂದ. Yes. Why I started with the ಜೀವನ್ಶ್ರೀ. ಸೊ ಇನ್ಶೂರೆನ್ಸ್ ಅವೇರ್ನೆಸ್ ಇರ್ಲಿಲ್ಲ, ಹಾಗೆ ಪಾಲಿಸಿ ಕೂಡ ಆ ಟೈಮ್ ನಲ್ಲಿ ಇದ್ದಂತ ಸಮ್ ಅಶ್ಯೂರ್ಡ್ ಅಂತ ಲೆಕ್ಕ ಹಾಕೊಂಡ್ರೆ ಐ ರಿಮೆಂಬರ್ ವೆರಿ ಮಚ್ 5,000 rupees ಸಮ್ ಅಶ್ಯೂರ್ಡ್ ಇಂದ ಸ್ಟಾರ್ಟ್ ಆಗ್ತಾ ಇತ್ತು. Yes. ಸೊ ಪಾಲಿಸಿ ಬಾಂಡ್ಸ್ 5,000 ಇಂದ ಸಮ್ ಅಶ್ಯೂರ್ಡ್ ಇಂದ ಸ್ಟಾರ್ಟ್ ಆಗ್ತಿದ್ದಂತ Illa, my brother has purchased a policy for 1,000 rupees sum assured. 1,000 rupees. Yes, younger brother, and he was paying monthly. Then I said, I suggested or advised him, you are paying only 11 rupees monthly for this 1,000 rupees sum assured, and LIC has to spend 10 rupees for each month to print a receipt. Receipt to you. So I suggest you to convert this into yearly. Then he said, okay, Ramani, I'll convert it into yearly. He has converted into yearly premium, paying around 100 rupees or so. Okay. So he has, again, so only one receipt has to be issued, no? Yes. So that's why Otherwise, LIC started even whatever premium he's paying, it has to be spent for Printing it. receipt. as well as transaction. ಅದಕ್ಕೋಸ್ಕರ LIC ಆಫ್ ಇಂಡಿಯಾ ಒನ್ ಶಾಟ್ ಇಯರ್ಲಿ ಪೇಮೆಂಟ್ ಮಾಡಿದಾಗ ಪ್ರೀಮಿಯಂ ಅಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದೆ. ಕೊಡ್ತಾ ಇದ್ರು, ಬಟ್ LIC also saving around 90 rupees. ಅದೊಂದಿದೆ. They were giving 2 rupees, but LIC was saving around 90 rupees. ಓಕೆ. ಸೊ ಜೀವನ್ಶ್ರೀ ಪಾಲಿಸಿ ಯಾಕಪ್ಪ ಹೇಳ್ತಿದೆ ಅಂತಂದ್ರೆ ಮಿನಿಮಮ್ ಸಮ್ ಅಶ್ಯೂರ್ಡ್ ಇದ್ದಿದೆ 5 lakhs ಅದ್ರಲ್ಲಿ. Yes. ಸೊ ಐ ಥಿಂಕ್ ಫಸ್ಟ್ ಪಾಲಿಸಿ ಅಂತ ಅನ್ಸುತ್ತೆ, ನನ್ಗೂ ಕ್ಲಾರಿಟಿ ಇಲ್ಲ. ಹೈಯೆಸ್ಟ್ ಸಮ್ ಅಶ್ಯೂರ್ಡ್ ಮತ್ತೆ ಮಿನಿಮಮ್ ಸಮ್ ಅಶ್ಯೂರ್ಡ್ 5 ಲಕ್ಷ ಇಟ್ಟಿರುವಂತ ಫಸ್ಟ್ ಪಾಲಿಸಿ ಅಂತ ಅನ್ಸುತ್ತೆ ನಂಗೆ LIC ಆಫ್ ಇಂಡಿಯಾದಲ್ಲಿ. Yes. ಸೊ ಆ ಪಾಲಿಸಿ 5 ಲಕ್ಷದ ಪಾಲಿಸಿ ತಗೊಂಡಂತವ್ರಿಗೆ 16 ವರ್ಷ ಕಟ್ಬಿಟ್ಟು 25 ವರ್ಷವರೆಗೂ ವೇಟ್ ಮಾಡಿದ್ರೆ 18 ಲಕ್ಷ ಏನೋ ಬರುತ್ತೆ ಅನ್ನೋ ರೀತಿ ಕ್ಯಾನ್ವಾಸ್ ಮಾಡಿ ಪಾಲಿಸಿನ ಮಾರಾಟ ಮಾಡಿದ್ರು. Yes. ಈಗ ಯಾರಾದ್ರೂ ಮೆಚುರಿಟಿ ಕೊಡ್ಸಿದ್ರ ಸರ್? ನಾನಂತೂ ಪಾಲಿಸಿ ಮಾರಾಟ ಮಾಡ್ಲಿಕ್ಕೆ ನಂಗೆ ಅವಕಾಶ ಸಿಗ್ಲಿಲ್ಲ. ನಿಮ್ಮ ಅನುಭವ ಹೇಳೋದಾದ್ರೆ? ಕೊಡಿಸಿದ್ದೀನಿ. ಈಗ ನಾನೇ ನೆಕ್ಸ್ಟ್ ಮಂತ್, ದಟ್ ಇಸ್ ಅಕ್ಟೋಬರ್, ಐ ಆಮ್ ಟೇಕಿಂಗ್ ಆಲ್ಮೋಸ್ಟ್ 20 lakhs. ಮೆಚುರಿಟಿ ಕೊಡ್ಸಿರೋಂಥದ್ದು ಯಾರಿಗೆ ಸರ್? ಅಥವಾ ಹೆಸರು ಹೇಳಿದ್ರು ಪರವಾಗಿಲ್ಲ, ಎಷ್ಟು ಲಕ್ಷ ಕೊಡ್ಸಿದೀರಾ? 18 ಲಕ್ಷ ಬಂದಿದ್ಯಾ ನಿಜವಾಗ್ಲು? LIC ಏಜೆಂಟ್ ಹೇಳಿದ್ರಲ್ಲ 18 ಲಕ್ಷ ಬರುತ್ತೆ ಅಂತ, ಸುಮ್ನೆ ಸುಳ್ಳು ಹೇಳ್ತಿರ್ತಾರೆ ಏಜೆಂಟ್. 18 ಅಲ್ಲ ಗುರು, ಇಟ್ ಇಸ್ 19,87,500 ಪ್ರಿಸೈಸ್ಲಿ. ಮೈ ಗಾಡ್, 19,87,000 ಅಂದ್ರೆ ಏಜೆಂಟ್ ಏನ್ ಹೇಳಿದ್ರು, ಅಥವಾ LIC ಡೆವಲಪ್ಮೆಂಟ್ ಆಫೀಸರ್ ಹೇಳಿದ್ರು, ಅಥವಾ LIC ಏನ್ ಕಮಿಟ್ ಆಗಿತ್ತು ಅದಕ್ಕಿನ್ನ 1.25 ಲಕ್ಷ ರೂಪಾಯಿ ಹೆಚ್ಚಿಗೆನೆ ಕೊಟ್ಟಿದೆ ಲಾಭ ಅಂತ ಹೇಳ್ತಾ ಇದ್ದೀರಾ? 5 lakhs almost 2 lakhs. Yes. 5 lakh sum assured policy. I given 6 claims already, 19 lakhs plus. ಓಕೆ. ಸೊ 5 ಲಕ್ಷ ಪಾಲಿಸಿಗೆ ಆಲ್ಮೋಸ್ಟ್ 20 ಲಕ್ಷ ರೂಪಾಯಿಯಷ್ಟು ಹಣ ಜೀವನ್ಶ್ರೀ ಇಂದ ಮೆಚುರಿಟಿ ತಗೊಂಡಿದ್ದಾರೆ. ಯಾರೆಲ್ಲ ಪಾಲಿಸಿ ಇಟ್ಟಿದ್ರೋ, ಯಾರು ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ರೋ, ಕಂಪ್ಲೀಟ್ ಆಗಿ ಪಾಲಿಸಿ ಟರ್ಮ್ಸ್ ಪ್ರಕಾರ ಪೇ ಮಾಡಿರೋಂಥವ್ರಿಗೆ 20 ಲಕ್ಷ ರೂಪಾಯಿ ಟ್ಯಾಕ್ಸ್ ಫ್ರೀ ಅಮೌಂಟ್ ನ LIC ಆಫ್ ಇಂಡಿಯಾ, LIC ಏಜೆಂಟ್ಸ್ ಏನ್ ಹೇಳಿದ್ರು ಅದಕ್ಕಿನ್ನ ಹೆಚ್ಚಿನ ಮಟ್ಟದಲ್ಲಿ ಕೊಟ್ಟಿರುವಂತ ರೆಕಾರ್ಡು LIC ಆಫ್ ಇಂಡಿಯಾ ಅಂತ ಇದೆ. ಇದನ್ನ ಯಾಕೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ ಅಂತಂದ್ರೆ, ಈಗಲೂ ಕೂಡ ಸಾಕಷ್ಟು ಅಡ್ವೈಸರ್ಸ್ ಡೌಟ್ ಪಡ್ತಾರೆ ಮೆಚುರಿಟಿ ಹೇಳಲಿಕ್ಕೆ. ಒಂದು ಕಸ್ಟಮರ್ಸ್ ವಿಷಯಕ್ಕೆ ಬರೋದಾದ್ರೆ, ಸುಮ್ಮನೆ ಏಜೆಂಟ್ಸ್ ಅವ್ರ ಬಿಸ್ನೆಸ್ಗೋಸ್ಕರ, ಅವ್ರ ಡೆವಲಪ್ಮೆಂಟ್ಗೋಸ್ಕರ ಹೈ ಬೋನಸ್ ಅಥವಾ ಹೈ ಮೆಚುರಿಟಿನ ತೋರಿಸ್ಬಿಟ್ಟು ಪಾಲಿಸಿನ ಮಾರಾಟ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಸೊ ಇದಕ್ಕೊಂದು ಲೈವ್ ಎಕ್ಸಾಂಪಲ್ ಹೇಳೋದಾದ್ರೆ, 5 ಲಕ್ಷದ ಜೀವನ್ಶ್ರೀ ಇಟ್ಟಿರುವಂತವ್ರಿಗೆ 20 ಲಕ್ಷ ರೂಪಾಯಿ ಮಿನಿಮಮ್ ಮೆಚುರಿಟಿ ಅಂತ ಖಂಡಿತವಾಗ್ಲೂ ಸಿಕ್ಕಿದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಹೆಚ್ಚಿನ ಸಮ್ ಅಶ್ಯೂರ್ಡ್ಗೆ ಹೆಚ್ಚಿನ ಮೆಚುರಿಟಿ ಸಿಗುವಂತ ಸಾಧ್ಯತೆ ಇದೆ. ಕಾರಣ ಆ ಪಾಲಿಸಿ ಇದ್ದಂತ ಫೀಚರು ಗ್ಯಾರಂಟೆಡ್ ಅಡಿಷನ್ ಫೀಚರ್. ಸೊ ಫಸ್ಟ್ ಟೈಮ್ ಇನ್ LIC ಆಫ್ ಇಂಡಿಯಾಸ್ ಹಿಸ್ಟ್ರಿ 75 rupees per 1000 ಸಮ್ ಅಶ್ಯೂರ್ಡ್ ಏನಿತ್ತು ಆ ಗ್ಯಾರಂಟೆಡ್ ಅಡಿಷನ್ ನ ಪೇ ಮಾಡಿದ್ರು. ಜೊತೆಗೆ ಅದರ ಮೇಲೆ ಲಾಯಲ್ಟಿ ಅಡಿಷನ್ ಅಂತ ಕೊಟ್ಕೊಂಡು ಬಂದಿದ್ದಾರೆ. ಸೊ ಇದು ನಮ್ಮ ಕಣ್ಮುಂದೆ ಇರುವಂತ ಒಂದು ಲೈವ್ ಎಕ್ಸಾಂಪಲ್. ಹಾಗೆ 100% ಗ್ಯಾರಂಟಿ ಸಿಕ್ಕಿರುವಂತ ಮೆಚುರಿಟಿ ಇದು. ಸೊ LIC ಇಂದ ಸಿಗುವಂತ ಮೆಚುರಿಟಿ ಬಗ್ಗೆ ಯಾವುದೇ ಡೌಟ್ ಬೇಡ ಅಂತ ಹೇಳಲಿಕ್ಕೆ ಇನ್ನೂ ಒಂದಷ್ಟು ನಿದರ್ಶನಗಳು ಮುಂದೆ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಕೇಳ್ತಾ ಇರಿ. ಸೊ ಹಾಗೆ ಮೆಚುರಿಟಿ ವಿಷಯಕ್ಕೆ ಬಂದಾಗ, ನೀವು ಪಾಲಿಸಿ ಲಾಂಗ್ ಟರ್ಮ್ ಇಟ್ಟಷ್ಟು ಹೆಚ್ಚಿಗೆ ಲಾಭ ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದು. ಬಟ್ ಪರ್ಪೋಸ್ ಏನಿದೆ, ಪರ್ಪೋಸ್ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ. ಸರ್, ಇದು 5 ಲಕ್ಷದ ಪಾಲಿಸಿನ 22 ಪಾಲಿಸಿ ಮಾರ್ಬೇಕು ಅಂತಂದಾಗ ಆಲ್ರೆಡಿ ನೀವು ಕೋಟ್ಯಾಧಿಪತಿ ಏಜೆಂಟ್ಸ್ ಆಗಿದ್ದೀರಾ ಅಂತ ಹೇಳ್ತಿದ್ದೀರಾ. ಜೊತೆಗೆ ಪದ್ಮಾಸ್ ಟೀಮ್ ಅಲ್ಲಿ ಫಸ್ಟ್ ಕ್ರೋರ್ಪತೀಸ್, ಹಾಗೆ MG Road ಬ್ರಾಂಚ್ ಅಲ್ಲಿ ಕೂಡ ಅಂತ ಅಂದ್ಕೊಳ್ತೀನಿ, ಮೇ ಬಿ ಇರ್ಬೋದು. ಸೊ ಒಂದೇ ಟೀಮ್ ಇಂದ ಆಗಿರುವಂತಹ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ರೋರ್ಪತಿ ಏಜೆಂಟ್ಸ್ ಅಂದ್ರೆ ನೀವೇ ಇರಬೇಕು.
ಹೌದು ಬ್ರೋ, ಫಸ್ಟ್ ಕ್ರೋರ್ಪತಿ ನಾನು ವೆಂಕಟರಮಣನ್ ನಾವೇ ಎಲ್ಲ ಫಸ್ಟ್ ಕ್ರೋರ್ಪತಿ ಏಜೆಂಟ್ ಆಗಿರೋದು. ಅದೊಂಥರ ಇವಾಗ ಹೇಳಿದ್ರೆ ನಾಚಿಕೆ ಅನ್ಸುತ್ತೆ, ಬರೀ ಸಮ್ ಅಶ್ಯೂರ್ಡ್ಗೆ ಕ್ರೋರ್ಪತಿ ಅಂತ ಹೇಳ್ತಾ ಇದ್ರಲ್ಲ ಅಂತ. ಅದಾದ್ಮೇಲೆ ಅದಾದ್ಮೇಲೆ ಡನ್ ಕ್ರೋರ್ಪತಿ ಇನ್ ಪ್ರೀಮಿಯಂ. ಪ್ರೀಮಿಯಂ, 1 crore ಪ್ರೀಮಿಯಂ, 2 crore ಪ್ರೀಮಿಯಂ. ಸೊ ಆ ಥರ ಕ್ರೋರ್ ಪ್ರೀಮಿಯಂ ಕಲೆಕ್ಟ್ ಮಾಡಿದೀವಿ. ಸೊ ದಟ್ ಈಸ್ ದಿ ಅಚೀವ್ಮೆಂಟ್ ಅಂತ ಹೇಳಬೇಕು. ಅಚೀವ್ಮೆಂಟ್. ನಾನು ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಬೌಟ್ ಜೀವನ್ಶ್ರೀ. ಬಿಸ್ನೆಸ್ ಮನ್ಗೆ ನಾನು ಇದು ಕೊಟ್ಟಿದ್ದೆ ಪಾಲಿಸಿನ. ಸೊ ಅದ್ ತಗೊಂಡವರು ಅವ್ರಿಗೇನೋ ಸ್ವಲ್ಪ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಯ್ತು, ಎಲ್ಲಾ ಪಾಲಿಸಿನೂ ಸರೆಂಡರ್ ಮಾಡಿದ್ರು. ಕೆಲವು ಪಾಲಿಸಿನ ಲೋನ್ ತಗೊಂಡಿದ್ರು. ಓಕೆ. ಆ ಲೋನ್ಗೆ ಇಂಟ್ರೆಸ್ಟ್ ಕಟ್ಟಿಲ್ಲ, ಸರೆಂಡರ್ ಪಾಲಿಸಿ ಮಾಡಿರೋದು ಹೋಯ್ತು. ಲೋನ್ ತಗೊಂಡಿರೋ ಪಾಲಿಸಿ ಬಾಂಡ್ ಇರ್ಲಿಲ್ಲ ಸರೆಂಡರ್ ಮಾಡಕ್ಕೆ, ಓಕೆ. ಅದೊಂದು ಬಿಟ್ಕೊಂಡಿತ್ತು. ನನಗೆ ಗೊತ್ತಿತ್ತು, ನಾನು ಸುಮ್ಮನೆ ಇಟ್ಬಿಟ್ಟಿದ್ದೆ. ಸೊ ಅದು ಮೆಚೂರ್ ಆದಾಗ ಅವರಿಗೆ ಆ ಲೋನ್ ಇಂಟ್ರೆಸ್ಟ್ ಅದೆಲ್ಲ ಹೋಗಿ 7,70,000 ಬಂತು. ಆವಾಗ ಅವ್ರ ಸ್ಥಿತಿ 1,000 ಬಂದಿದ್ರೆ ಅದೇ ಸ್ವರ್ಗ ಅನ್ನೋ ಸ್ಥಿತಿ ಇತ್ತು. 7,70,000 ಕೊಡ್ತೀನಿ ಅಂದ್ರೆ ಅವರಿಗೆ ಉಸಿರೇ ಬಂದೋಯ್ತು ಅಷ್ಟು. ಸೊ LIC ಇಸ್ ನಾಟ್ ಮಿಸ್ಡ್. ಓಕೆ, ಅವರು ಲೋನ್ ಕಟ್ಟದೆ ಇಂಟ್ರೆಸ್ಟ್ ಕಟ್ಟದೆ ಇರಲಿ. ಸೊ ಅವ್ರಿಗೆ ಬರ್ಬೇಕಾಗಿತ್ತು ಬಂದ ಪೈಸೆ ದುಡ್ಡು ಕೂಡ ಉಳಿಸ್ಕೊಡದೆ ಅವ್ರಿಗೆ ಒಂಥರ ಲೈಫ್ ಸೇವಿಂಗ್ ತರ ಮಾಡ್ಕೊಟ್ರು ಈ ಪಾಲಿಸಿಯಿಂದ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. Guru, today I have one instance, Guru. One of a client, he is not my client. I got a lead from some other branch for a maturity claim. You know how much is it? 14,40,000 rupees is the maturity claim. And I went to Jakkur, address ಹುಡುಕಿಕೊಂಡು ಹೋಗಿದ್ದೆ. Party is not there, address is wrong, everything. See, 14,40,000 is lying with LIC. We agents try to catch hold of this customer, and we wanted to give this maturity to them. Unfortunately, they have not even given the email ID, because that time there was no email system. They have not updated the email ID nor mobile number. And it is very difficult. Twice I went to Jakkur to identify this person, ಎಸ್. but I did not get 14,40,000 rupees. ಸೂಪರ್. ಸೊ ಈಗಲೂ ಕೂಡ LIC ಆಫ್ ಇಂಡಿಯಾದ ಕ್ಲೈಮ್ ರೇಷಿಯೋ ಕಡಿಮೆ ಆಗ್ತಿದೆ ಅಂತಂದ್ರೆ ರಮಣಿ ಸರ್ ಹೇಳಿರುವಂತ ಒಂದು ಎಕ್ಸಾಂಪಲ್. ಕಾರಣ ಯಾಕಪ್ಪ ಅಂದ್ರೆ ಸಾಕಷ್ಟು ಪಾಲಿಸಿಗಳಲ್ಲಿ ಮೊಬೈಲ್ ನಂಬರ್ ಇರಲಿ, ಅವ್ರ ಅಡ್ರೆಸ್ ಕೂಡ ಅಪ್ಡೇಟ್ ಇರುವಂತದಿಲ್ಲ. ಸೊ ಈಗ ಮೊಬೈಲ್ ನಂಬರ್ ಬಂದಿರುವಂತದೆಲ್ಲ 2005 ಅನ್ವರ್ಡ್ಸ್. ಅದಕ್ಕೆ ಮುಂಚೆ ಮೊಬೈಲ್ ನಂಬರ್ ಇರಲಿಲ್ಲ, ಲ್ಯಾಂಡ್ ಲೈನ್ಸ್ ಇರ್ತಿತ್ತು. ಹಾಗೆ ಸುಮಾರು ಪಾಲಿಸೀಸ್, ಸ್ಯಾಲರಿ ಸೇವಿಂಗ್ ಸ್ಕೀಮ್ ಅಲ್ಲಿ ಆಗಿರುವಂತಹ ಪಾಲಿಸೀಸ್ ಅಡ್ರೆಸ್ ಎಲ್ಲ ಕೂಡ ಅವ್ರು ವರ್ಕ್ ಮಾಡ್ತಿರೋಂತ ಒಂದೇ ಜಾಗದಲ್ಲಿ ಇರುವಂತ ಅಡ್ರೆಸ್ಗೆ ಪಾಲಿಸೀಸ್ ನ ಮಾಡಿದ್ದೀವಿ. ಜೊತೆಗೆ ಅವ್ರು ಟ್ರಾನ್ಸ್ಫರ್ ಆದ್ರು ಅಂತಂದ್ರೆ ಆ ಪಾಲಿಗೆ ಸಂಬಂಧಪಟ್ಟಂತ ಅಪ್ಡೇಷನ್ಸ್ ಏನಿದೆ, ಹೊಸ ಅಡ್ರೆಸ್ ಆಗ್ಬೋದು ಅಥವಾ ಕಸ್ಟಮರ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಅಪ್ಡೇಟ್ ಆಗದೆ ಹಾಗೆ ಉಳಿದು ಅದರ ಮೆಚುರಿಟಿ ಅಮೌಂಟ್ ಕೂಡ ಇವತ್ತಿಗೂ LIC ಆಫ್ ಇಂಡಿಯಾ ಕಡೆ ಉಳ್ಕೊಂಡಿದೆ. LIC ಆಫ್ ಇಂಡಿಯಾದ ಕ್ಲೈಮ್ ರೇಷಿಯೋ ಏನಾದ್ರು ಕಡಿಮೆ ಆಗ್ತಿದೆ ಅಂತಂದ್ರೆ ಅದು ಮೆಚುರಿಟಿ ಕ್ಲೈಮ್ ಪೇ ಮಾಡೋದ್ರಲ್ಲಿ ಕಡಿಮೆ ಆಗ್ತಿರೋದ್ರಿಂದ ಕಾರಣದಿಂದ ಕಡಿಮೆ ಆಗ್ತಿದೆ ಹೊರತು ಬೇರೆ ಕಾರಣದಿಲ್ಲ ಅಂತ ನನ್ಗೂ ಅನ್ಸುತ್ತೆ. ಮೊರಾಫ್ ಇನ್ನೊಂದು, ಎಲ್ಲಿ ಮೊಬೈಲ್ ನಂಬರ್ಸ್, ಇಮೇಲ್ ಐಡಿಸ್ ಅಪ್ಡೇಟ್ ಆಗ್ತಾ ಈಗೀಗ ಸ್ಟಾರ್ಟ್ ಮಾಡ್ತಿದಾರೋ, ಇನ್ ಫ್ಯೂಚರ್ ನನಗೆ ತಿಳಿದ ಮಟ್ಟಿಗೆ LIC ಆಫ್ ಇಂಡಿಯಾದವರು ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಮಾಡಿ ಆಮೇಲೆ ಕಾಲ್ ಮಾಡ್ತಾರೆ, ನಿಮ್ಮ ಅಕೌಂಟ್ ದುಡ್ಡು ಬಂದಿದೆ, LIC ಆಫ್ ಇಂಡಿಯಾದು ಮೆಚುರಿಟಿ ದುಡ್ಡು ಬರ್ಬೇಕಾಗಿತ್ತು ಅಂತ ಹೇಳುವಂತ ಪರಿಸ್ಥಿತಿ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ನನಗೂ ಅನಿಸ್ತಿದೆ. ಖಂಡಿತವಾಗ್ಲೂ ನೀವು ಕೂಡ ಅದನ್ನ ಒಪ್ಕೊಳ್ತೀರಾ. ಸೊ ಮರತ್, ನಿಮ್ಗೆ ಯಾವ್ದಾದ್ರು ಪಾಲಿಸೀಸ್ ಆ ರೀತಿ ಸಂಪರ್ಕ ಇದ್ದು ಮೆಚುರಿಟಿ ಸಿಗ್ಲಿಲ್ಲ, ಬರ್ಬೇಕಾಗಿರೋ ದುಡ್ಡು ಬರ್ಲಿಲ್ಲ ಅಂತ ಏನಾದ್ರು ನಿಮ್ ಗಮನಕ್ಕಿದ್ರೆ ಈಗಲೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪಾಲಿಸಿ ನಂಬರ್ನ ನನ್ನ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅಥವಾ ಯೂಟ್ಯೂಬ್ ಅಲ್ಲಿ ಇರೋ ಕಮೆಂಟ್ಗೆ ನೀವು ಮೆಸೇಜ್ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂತ ಸರ್ವಿಸ್ ಏನಿದೆ, ಗೈಡ್ ಏನಿದೆ 100% ಸಿಗುತ್ತೆ. ನಿಮ್ಮ ದುಡ್ಡು ನಿಮಗೇ ಸೇರುತ್ತೆ, ಬೇರೆ ಯಾರಿಗೂ ಸಿಗೋದಿಲ್ಲ ಅಂತ ಒಂದು ಅಶ್ಯೂರೆನ್ಸ್ ಹೇಳ್ತಾ, ಸರ್ 2002, 2005 ಕ್ರೋರ್ಪತಿ ಏಜೆಂಟ್ಸ್ ಆದ್ರಿ. ಹಾಗೆ ಈ 30 ವರ್ಷದ ಜರ್ನಿ ಅಂತ ತಗೊಳ್ತೀರಾ ಅಂತಂದ್ರೆ, ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದವರು ಈಗಲೂ ಪಾರ್ಟ್ ಟೈಮ್ ಅಲ್ಲೇ ಕೆಲಸ ಮಾಡ್ತಿದ್ರ, ಈಗಲೂ ಕೆಲಸ ಮಾಡ್ತಿದ್ರ ಬೇರೆ ಕಡೆ, ಅಥವಾ ಆ ಕಂಪ್ನಿ ಜೊತೆ ಏನಾದ್ರು ಡಿಸ್ಕಂಟಿನ್ಯೂ ಮಾಡಿ ಆಮೇಲೆ ಫುಲ್ ಟೈಮ್ ಏಜೆನ್ಸಿ ತಗೊಂಡಿದ್ಯಾ, ಅಥವಾ ಫುಲ್ ಟೈಮ್ ಏಜೆನ್ಸಿ ತಗೊಂಡಿರೋದು ನನ್ಗೆ ಗೊತ್ತಿದೆ. ಫುಲ್ ಟೈಮ್ ಏಜೆನ್ಸಿ ತಗೊಳ್ಳಿಕ್ ಕಾರಣ ಏನಾದ್ರು ಹೇಳ್ತೀರಾ? ಎಸ್ ಗುರು, ನಾನು ಒಂದು ಪಾರ್ಟ್ ಟೈಮ್ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಕೆಲಸ ಮಾಡ್ತಾ ಇದ್ದೆ. ಸೊ ಒಂಥರ ಕಾಂಪ್ಲೆಸೆಂಟ್, ನಮ್ಗೆ ಅಷ್ಟೇ ಒಂಥರ ಖುಷಿ ಅದರಲ್ಲೇ. ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ಏನೋ ಒಂದು ಗುಡ್ ರೀಸನ್ ಇರಬೇಕು. ಸೊ ಅದು ಏನಾದ್ರು ಒಂದು ಆ ಥರ ಪಾಯಿಂಟ್, ಸೊ ಬ್ರೇಕಿಂಗ್ ಪಾಯಿಂಟ್ ಸಿಗ್ಬೇಕಾಗಿತ್ತು. ನಾನು 1 ವರ್ಷ ಹಿಂಗೆ ಕೆಲಸ ಮಾಡ್ತಾನೆ ಇದ್ದೀನಿ. ಮಧ್ಯಾಹ್ನ ನಮ್ಗೆ ಪುರ್ಸೊತ್ತಿಲ್ಲ, ಅಲ್ಲಿ ಫುಲ್ ಟೈಮ್ ಕೆಲಸ ಮಾಡ್ತೀವಿ. ಸೊ ಪ್ರೀಮಿಯಂ ಕಟ್ಬೇಕಾದ್ರೆ ಬ್ರಾಂಚ್ಗೆ ಹೋಗ್ಬೇಕಾಗಿತ್ತು. ಆ ಲಂಚ್ ಅವರಲ್ಲಿ ಗ್ಯಾಪ್ ಅಲ್ಲಿ ಓಡೋಗ್ಬಿಟ್ಟು ಪ್ರೀಮಿಯಂ ಕಟ್ಟಿ ವಾಪಸ್ ಓಡ್ ಬರ್ತಾ ಇದ್ವಿ. ಆನ್ಲೈನ್ ಸರ್ವಿಸಸ್ ಇರ್ಲಿಲ್ಲ. ಹಂಗ್ ಮಾಡ್ತಾ ಇದ್ವಿ. ಪಾಲಿಸಿ ಕೊಡ್ಬೇಕಾದ್ರೂ ಅಷ್ಟೇ ಇಷ್ಟೆಲ್ಲ ಸಮಸ್ಯೆ ಇದ್ದುಕೊಂಡು
ನಾವು ಪಾರ್ಟ್ ಟೈಮ್ ಮಾಡ್ಕೊಂಡು 1 ವರ್ಷ ನೋಡ್ತೀನಿ, ನಂದು ಇನ್ಕಮ್ಮು ನನ್ನ ಫಾರ್ಮ್ 16A ನಲ್ಲಿ 3 lakhs ಇದೆ. ಇಲ್ಲಿ ನೋಡಿದ್ರೆ ನಾನು 4000 rupees ತಗೊಳ್ತಾ ಇದ್ದೀನಿ ಪಾರ್ಟ್ ಟೈಮ್, ಇಲ್ಲಿ ನಮ್ಮ ಫುಲ್ ಟೈಮ್ ಕೆಲಸದಲ್ಲಿ. ಇದೆಲ್ಲಿ ಓಕೆ, ಸೊ ಇದೆಲ್ಲಿ ಎಲ್ ಐ ಸಿ ಇಂದ ಲೆಕ್ಕ ಬಂದಂತ ಅಂದ್ಬಿಟ್ಟು ಇನ್ಕಮ್ ಅಲ್ಲಿ 25,000 ತಿಂಗಳು ತೋರಿಸ್ತಿದೆ. ನೀವು ತಿಂಗಳು ಫುಲ್ ಟೈಮ್ 25,000 ಕೆಲಸ ಬರ್ತದೆ ಅಂತ ಮಾಡ್ತಿದ್ದಂತ ಅವಾಗ ಕಂಪನಿಯಲ್ಲಿ ರಿಯಲೈಸ್ ಆಯ್ತು 4,000 ನನಗೆ. ರೂಪಾಯಿ ಸ್ಯಾಲರಿ ತೋರಿಸ್ತಿದೆ. ಅವಾಗ ನಂಗೆ ರಿಯಲೈಸ್ ಆಯ್ತು, ಏನಪ್ಪಾ ಇದು 25,000 ರೂಪಾಯಿ ಬರ್ತದೆ, ಇಲ್ಲಿ ಫುಲ್ ಟೈಮ್ ಮಾಡೋದು ಬಿಟ್ಕೊಂಡು 4,000 ರೂಪಾಯಿ ತಿಂಗಳಿಗೆ ಇಲ್ಲಿ ಫುಲ್ ಟೈಮ್ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಯಾವ ವರ್ಷ ಸರ್ ಎಲ್ಲ ಇದು? ಆ? ಯಾವ ವರ್ಷ ಜ್ಞಾಪಕ ಇದೆಯಾ? ಇದು ಅರೌಂಡ್ 2015. 2015. ಸೊ 13 ವರ್ಷದ ನಂತರ, ಅದರಲ್ಲಿ 6 ರಿಂದ 7 ವರ್ಷ ನೀವು ಸೀರಿಯಸ್ ಆಗಿ ಕೆಲಸ ಮಾಡಲಿಲ್ಲ ಅಂತ ಆಲ್ರೆಡಿ ನೀವು ಒಪ್ಕೊಂಡ್ರಿ. ಹೌದು ಸೊ ಮೇ ಬಿ 2099 ಅಥವಾ 2000 ಇಂದ ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಂಡ್ರೆ 5 ಹೌದು. ವರ್ಷದ ನಂತರ. ಹೌದು ಎಸ್. ಹೌದು. ಅದಾದ್ಮೇಲೆ ನಾವು ಹಿಂದಕ್ಕೆ ತಿರುಗಿ ನೋಡ್ಲೇ ಇಲ್ಲ, ಕೆಲಸ ಬಿಟ್ಟು ಫುಲ್ ಟೈಮ್. ನಾನು ಈಗ ಯಾರಿಗಾದ್ರೂ ಇವಾಗ ಏಜೆನ್ಸಿ ತಗೊಳ್ತೀನಿ ಅಥವಾ ಏಜೆನ್ಸಿ ಪಾರ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟ್ ಹೇಳೋದು ಫುಲ್ ಟೈಮ್ ಮಾಡಿ ಏಜೆನ್ಸಿ. ಸೊ ನೀವು ಸಂಪಾದನೆ ಮಾಡ್ಕೊಳ್ಬೋದು, ನಿಮ್ಮ ಸಾಮರ್ಥ್ಯದ ಪ್ರಕಾರ ನೀವು ಸಂಪಾದನೆ ಮಾಡ್ಕೊಳ್ಬೋದು. ಸೊ ಮತ್ತೆ ಅದನ್ನು ಬೇಗ ಮಾಡ್ಬೋದು. ಅಲ್ಲಿ ಪಾರ್ಟ್ ಟೈಮ್ ಮಾಡ್ತೀನಿ, ಇಲ್ಲಿ ಪಾರ್ಟ್ ಟೈಮ್ ಮಾಡ್ತೀನಿ. ಸೊ ಇದಕ್ಕೂ ನಾವು ಜಸ್ಟಿಸ್ ಕೊಡಲ್ಲ, ಅದಕ್ಕೂ ಜಸ್ಟಿಸ್ ಕೊಡಲ್ಲ, ಹಂಗಾಗತ್ತೆ. ಅದ್ರ ಬದಲು ನಾವು ಕೆರಿಯರ್ ಶುರು ಮಾಡಿದ ತಕ್ಷಣನೇ ಫುಲ್ ಟೈಮ್ ಮಾಡಿದ್ರೆ ನಮ್ಗೆ ಏನ್ ಬೆನಿಫಿಟ್ ಬರಬೇಕು ಅದು ಸಿಗುತ್ತೆ. ಎಸ್ ರೈಟ್ ಸರ್. ಸೊ ಬಹಳ ಇಂಪಾರ್ಟೆಂಟ್ ಅಂತ ವಿಷಯ. 8 ರಿಂದ 10 ಅವರು ಕೆಲಸ ಮಾಡಿ ಇದ್ದಂತ ಫಾರ್ಮ್ 16 ಅಥವಾ ಅದರ ಟೋಟಲ್ ಆನ್ಯುವಲ್ ಇನ್ಕಮ್ 40 ರಿಂದ 50 ಸಾವಿರ ಅಂತಂದಾಗ, ಕೇವಲ ಪಾರ್ಟ್ ಟೈಮ್ ಅಲ್ಲಿ ಟೈಮ್ ಪಾಸ್ಗೆ ಸ್ಟಾರ್ಟ್ ಮಾಡ್ಕೊಂಡಂತ ಒಂದು ವೃತ್ತಿ ಈ ಆದಾಯದಿಂದ 6 ಪಟ್ಟಷ್ಟು ಆದಾಯ ನನಗೆ ಗೊತ್ತಿಲ್ಲದಿರ ಬರ್ತಿರುತ್ತೆ ಅಂತಂದ್ರೆ ಮ್ಯಾಜಿಕ್ ಆಫ್ ಇನ್ಶೂರೆನ್ಸ್ ಸೆಲ್ಲಿಂಗ್ ಏನಿದೆ ಖಂಡಿತವಾಗ್ಲೂ ಅರ್ಥ ಆಗತ್ತೆ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಎಷ್ಟೋ ಸಲ ನಾವು ಪಟ್ಟಂತ ಶ್ರಮಕ್ಕೆ ಬೇರೆಯವರು ಲಾಭ ಪಡಿತಿರ್ತಾರೆ. ಸೊ ಆ ರೀತಿ ಪಡ್ಬಾರ್ದು ಅಂತೇನಿಲ್ಲ, ಪಡ್ಲಿ. ಸೊ ಇರುವಂತದ್ದು ಇದು ಸೃಷ್ಟಿ ನಿಯಮ. ಸೊ ಒಬ್ರು ಕೆಲಸ ಮಾಡಿದ್ರೆ ಇನ್ನೊಬ್ರು ಬದುಕಲೇಬೇಕಾಗಿ ಬರುತ್ತೆ. ಬಟ್ ನಮ್ಮ ಶ್ರಮಕ್ಕೆ ತಕ್ಕಾದಂತ ಫಲ ನಮಗ್ ಸಿಕ್ತಿದ್ಯಾ? ಸಿಕ್ಕ ನಂತರ ಬೇರೆಯವರು ಅದನ್ನ ಎಂಜಾಯ್ ಮಾಡ್ತಿದ್ರೆ ವೆಲ್ ಅಂಡ್ ಗುಡ್. ಬಟ್ ನಮ್ ಶ್ರಮಕ್ಕೆ ಸರಿಯಾದ ಫಲ ಸಿಕ್ಕಿರೋದಿಲ್ಲ, ಬೇರೆಯವರು ಅದನ್ನ ಅನುಕೂಲ ಮಾಡ್ಕೊಳ್ತಿದ್ದಾರೆ ಅಂತಂದಾಗ ಕೆಲವೊಂದ್ ಕಡೆ ಕೂತು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿ ಬರುತ್ತೆ. ಸರ್ ಇಲ್ದಂಗೆ ಫಾರ್ಮ್ 16 ಬಂದ್ಮೇಲೆ ರಿವ್ಯೂ ಮಾಡದ್ಮೇಲೆ ಅನಲೈಸ್ ಮಾಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅರ್ಥ ಆಗತ್ತೆ ಎಲ್ಲಿ ಟೈಮ್ ಸ್ಪೆಂಡ್ ಆಗ್ತಿದೆ, ಎಲ್ಲಿ ಇನ್ಕಮ್ ಜಾಸ್ತಿ ಬರ್ತಿದೆ ಅಂತ. ಅಲ್ಲಿಂದ ಆಚೆಗೆ ಫುಲ್ ಟೈಮ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಂತಿದ್ದಂತೂ ಇಲ್ಲ. ಈಗ ಅವ್ರ ಫಾರ್ಮ್ 16 ಬಗ್ಗೆ ನಾನು ಕೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರು ಹೇಳೋದು ಇಲ್ಲ. ಸೊ ಆಶ್ಚರ್ಯಕರವಾಗಿರುತ್ತೆ. ಅಂದ್ರೆ 3 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತಾನೆ ಹೇಳ್ತಾ ಇದ್ರಿ. 3 ಟೈಮ್ಸ್ 5 ಟೈಮ್ಸ್ ಇರ್ಬೋದು, ಇನ್ನು 10 ಟೈಮ್ಸ್ ಕೂಡ ಇರ್ಬೋದು, ಅಥವಾ 100 ಟೈಮ್ಸ್ ಆಗಿರ್ಬೋದು. ಓಕೆ ಇರ್ಲಿ, ಅದು ಕಾನ್ಫಿಡೆನ್ಶಿಯಲ್, ಅದು ಹಾಗೆ ಇರ್ಲಿ. ಬಟ್ 100% ಗ್ರೋತ್ ಅಂತೂ ಇದೆ. ಸೊ ಇದೇ ರೀತಿ ಸನಲ್ ಕುಮಾರ್ ಸರ್ಗೂ ಆಗಿರುತ್ತೆ, ರಮಣಿ ಸರ್ಗೂ ಆಗಿರುತ್ತೆ, ನನ್ಗೂ ಕೂಡ ಆಗಿದೆ. ರೈಟ್. ಸೊ ಇಲ್ಲಿ ಸರ್ ಸನಲ್ ಸರ್ ಹೇಳೋದಾದ್ರೆ ಬಹಳ ಸಿಂಪಲ್ ಆಗಿ ಹೇಳ್ತಾರೆ ನನ್ ತಿಳಿದ ಮಟ್ಟಿಗೆ. ಯಾಕಂದ್ರೆ ಈ ರೀತಿ ಎಕ್ಸಾಂಪಲ್ಸ್ ನ ಸನಲ್ ಸರ್ ಬಹಳ ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತೀರಾ ಸರ್ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡುವಂತ ಅಡ್ವೈಸರ್ಸ್ಗೆ? ಐ ಆಮ್ ಟ್ರೈಂಗ್ ಟು ರೀಕಲೆಕ್ಟ್. 92 ಅಲ್ಲಿ ಏಜೆನ್ಸಿ ತಗೊಂಡು ನಿಯರ್ಲಿ 10 years ಪಾರ್ಟ್ ಟೈಮ್ ಕೆಲಸ ಮಾಡಿದ್ದೀನಿ. ಪಾರ್ಟ್ ಟೈಮ್ ಇನ್ಕಮ್ ಬರಿತಾ ಇದ್ದೀನಿ. ಫುಲ್ ಟೈಮ್ ಕೂಡ ಜಾಸ್ತಿ ಸ್ಯಾಲರಿ ಆಗಿದೆ. ಅರೌಂಡ್ 2004 ಅಲ್ಲಿ ಐ ವಾಸ್ ಗೆಟಿಂಗ್ ಅರೌಂಡ್ 22,000 rupees salary in BPL. Around 5,000 to 6,000 per month salary in, commission in LIC. Okay. 2004, BPL transferred me from Bangalore to Hyderabad. I was not willing to go because of various reasons. I said, no, I cannot go. They said, if you cannot go, you'll have to leave the job. ಆ ಒಂದು ಮಾತಿಂದ ತಕ್ಕಂದ ಒಂದು ಡಿಸಿಷನ್ ಬಂದು ಮೈಂಡಲ್ಲಿ, ವೈ ಕಾಂಟ್ ಐ ಲೀವ್, ವೈ ಕಾಂಟ್ ಐ ಸ್ಟಾರ್ಟ್ ಸಮ್ ಬಿಸ್ನೆಸ್, ವೈ ಕಾಂಟ್ ಐ ಜಾಯಿನ್ ಸಮ್ ಅದರ್ ಕಂಪನಿ. That's the time I went to my development officer, Mrs. Padma Lingaraju, and she said, sit Sanal, we'll discuss. And I went to her home. We sat there together. ಸರ್ ವಾಯ್ಸ್ ಬ್ರೇಕ್ ಆಗ್ತದೆ. ಓಕೆ, ವಾಯ್ಸ್ ಬರ್ತಿದೆ ಅಂದ್ಕೊಳ್ತೀನಿ. ಎಸ್. ಸೊ ಕಂಪ್ನಿಯಿಂದ ಹೇಳ್ತಾರೆ ಹೈದರಾಬಾದ್ ಹೋಗ್ಲೇಬೇಕು ಅಂತ. ಆ ಟೈಮ್ ನಲ್ಲಿ ಸನಾ ಸರ್ಗೆ ಇಷ್ಟ ಇರೋದಿಲ್ಲ, ಹೋಗ್ಲಿಕ್ಕೆ ಆಗಲ್ಲ. ಯಾಕೆ ಅಂತಂದಾಗ ಕಂಪ್ನಿಯವ್ರು ಕೊಡೋಂದು ಆಫರ್ ಏನಪ್ಪಾ ಅಂತಂದ್ರೆ ಹೋಗ್ಲೇಬೇಕು, ಇಲ್ಲಾಂದ್ರೆ ಕೆಲಸ ಬಿಡ್ಬೇಕು ಅಂತಾರೆ. ಸೊ ಆ ಟೈಮ್ ನಲ್ಲಿ ಡಿಸೈಡ್ ಮಾಡ್ತಾರೆ ಇವರು how to do. What we said, 2 to 3 years, and 2006 or 2007, she has recommended us to go for a good training in IOE. We went to Mumbai. All of you were there. We went to Mumbai for a training. We done basic, we done advanced, we done nearly 1 year course continuously, spending
roughly our travel expenditure fees together nearly 2 lakhs. And 2008, we all together and with 6 MDRTs in her agency in 2008. And 9, 10, 11, 12, 13, 14, 15, 16, 17, 2008 to 2018. And the figure in Form 16 went in such a way that I was getting 20,000 rupees salary in BPL. I was paying 20,000 income tax in LIC every month. That was a situation it arrived. Form 16 becomes so much in LIC. It is possible in 2008. It was possible in 2018. It is possible in 2026 also. ಸೂಪರ್ ಸರ್. ಸೊ 20,000 ಇನ್ಕಮ್ ತಗೊಳ್ತಿದ್ದಂತಂದ್ರು 20,000 ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡೋ ಸ್ಟೇಜ್ಗೆ ಕೇವಲ ಕೆಲವೇ ವರ್ಷಗಳಲ್ಲಿ, ಅಂದ್ರೆ ಸೀರಿಯಸ್ ಆಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರೆ, ಕ್ಯಾಲ್ಕುಲೇಷನ್ ಇಟ್ಕೊಂಡು ಸ್ಟ್ರಾಟಜಿ ಸಮೇತ ಕೆಲಸ ಮಾಡಿ 20,000 ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡೋ ಸ್ಟೇಜ್ ರೀಚ್ ಆಗಿರುವಂತ ಎಕ್ಸಾಂಪಲ್ಸ್ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಸೊ ಸರ್ ಏನ್ ಹೇಳ್ತಿದ್ದಾರೆ, ಇದು ರಿಯಲ್ ಎಕ್ಸಾಂಪಲ್, ಜೀವನದಲ್ಲಿ ನಡೆದಿರುವಂತ ಹೇಳ್ತಿದ್ದಾರೆ. ಯಾವುದೇ ರೀತಿಯಾದಂತ ಸ್ಟೋರಿ ಇಲ್ಲ, ಇಲ್ಲಿ ಯಾರನ್ನು ಮೋಟಿವೇಟ್ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲ. ಸೊ ಇಲ್ಲಿರೋದೇನಪ್ಪಾ ಅಂದ್ರೆ ನಮ್ಮ ಲೈಫಲ್ಲಿ ನಡೆದಿರುವಂತದ್ರ ಒಂದಷ್ಟು ಮೆಲುಕು ಹಾಕೊಳ್ತಾ ಇದೀವಿ. ಆ ಮೆಲುಕು ಹಾಕುವಂತ ಕಾರ್ಯಕ್ರಮದಲ್ಲಿ ನಿಮಗೊಂದಷ್ಟು ಲೆಸನ್ ಸಿಗುತ್ತೆ, ಎಕ್ಸಾಂಪಲ್ ಸಿಗುತ್ತೆ, ಮತ್ತಿನ್ನೊಂದು ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋ. Met one customer. ಎಸ್ ಸರ್. When I asked him a policy, he said, ನನ್ಗೆ LIC ಬೇಡ, ಸತ್ತಿದ ಮೇಲೇನೆ ದುಡ್ಡು ಬರೋದು ಅಂದ. ಸರಿ, ಅವಾಗ ಇಮಿಡಿಯೇಟ್ ಆಗಿ ನಾನು ಏನ್ ಮಾಡಿದೆ, ಕೇಳಿದೆ ನಿಮ್ಮ ಏಜ್ ಎಷ್ಟು ಅಂದ. ನನ್ನ ಏಜ್ 32 ಅಂದ. ಸರಿಪ್ಪ, ನಾನು ಒಂದು ಎಕ್ಸಾಂಪಲ್ ತೋರಿಸ್ತಿದ್ದೆ, ನಂದು ಜೀವನಶ್ರೀ ತೋರಿಸಿದ್ದೆ. ಇಟ್ ಇಸ್ 25 years ಬ್ಯಾಕ್ ಐ ಟು ಐ ಆಮ್ ಗೆಟಿಂಗ್ ಎ ಮೆಚುರಿಟಿ ನಾವು. ಏನಪ್ಪ ನಾನು ಸತ್ಬಿಟ್ಟಿದ್ದೀನಾ ದುಡ್ಡು ಬರ್ಲಿಕ್ಕೆ ಅಂತ ಹಿಂಗೆ ಕೇಳಿದ್ದು. ಸೊ ಅದೊಂದು. ಆಮೇಲೆ ಅದಕ್ಕಿಂತ ನಾನು ಐ ಶೋಡ್ LIC's ಪರ್ಫಾರ್ಮೆನ್ಸ್. ಮೆಚುರಿಟಿ ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಕ್ರೋರ್ಸ್, ಲಕ್ಷದ ಕ್ರೋರ್ಸ್, ಲ್ಯಾಕ್ಸ್ ಆಫ್ ಕ್ರೋರ್ಸ್ ಎಷ್ಟು ಮೆಚುರಿಟಿ ಕೊಟ್ಟಿದ್ದೀವಿ, ಅದೇ ಇದು ಎಷ್ಟು ರೇಷಿಯೋ ಡೆತ್ ಕ್ಲೇಮ್ ರೇಷಿಯೋ ಕೊಟ್ಟಿದ್ದೀವಿ ಅಂತ ತೋರಿಸಿದ್ದೆ. ಸೊ ಒಂದು. ಆಮೇಲೆ ಒಂದು ಹೇಳಿದ್ದೆ, LIC ಸತ್ತಿದ ಮೇಲೆ ದುಡ್ಡು ಕೊಡ್ಬೇಕೆಂದಿದ್ರೆ 68 years ರನ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು ಪಾಲಿಸಿಗೆ ನೀವು ಒಂದು 10 ಲಕ್ಷ ಪಾಲಿಸಿಗೆ ಯು ಆರ್ ಪೇಯಿಂಗ್ 5,000 rupees ಮಂತ್ಲಿ ಅಂತ ಇದ್ದರೆ, 5,000 rupees ಕಟ್ಟಿದ ಮೇಲೆ ಸತ್ತೋಗ್ಬಿಟ್ಟಿದ್ರೆ LIC ಎಷ್ಟು ಬಿಟ್ಟು 10 lakhs. ಈ ತರ ಎಲ್ಲರಿಗೂ 10 lakhs ಕೊಟ್ಟಿದ್ರೆ LIC ಹೆಂಗ್ ಉಳಿತೈತಿ? ಈ ತರ 68 years ಪ್ರಾಫಿಟ್ ತೋರಿಸ್ತಾ ಇತ್ತು. And our profit has become so much, and our asset is almost 60 lakh crores. ಅದೇಂಗ್ ಬರ್ತಾ ಇತ್ತು ಅಂತ ಕೇಳಿದ್ರೆ ಅವನಿಗೆ ಉತ್ತರ ಇಲ್ಲ. ಇಲ್ಲ ಸರ್ ನಾನೊಂದು ಪಾಲಿಸಿ ತಗೊಳ್ತಿದ್ದ. ಹಿ ಹಸ್ ಬಾಟ್ ಇಟ್. ಸಿ ದಿಸ್ ಇಸ್ ದ ಕೌಂಟರಿಂಗ್. ಸಿ ವಾಟ್ ಐ ಆಮ್ ಟೆಲ್ಲಿಂಗ್, ದಿಸ್ ಆಲ್ ನಾಲೆಡ್ಜ್ ವಿ ಗಾಟ್ ಇಟ್ ಓನ್ಲಿ ಥ್ರೂ ಅವರ್ ಟ್ರೈನಿಂಗ್. ಇಲ್ಲದೆ ಬಿಟ್ಟು, ಸಿ ನಾನು ಐ ವಾಸ್ ಹ್ಯಾವಿಂಗ್ ರನ್ನಿಂಗ್ ಎ ಸರ್ವಿಸ್ ಸೆಂಟರ್ ಆಸ್ ಐ ಸೆಡ್ ಅರ್ಲಿಯರ್. Then service center business has come down. Then I started, I was a part-time as others like Sanal and Vishnumurthy. Yes. Then I took up full-time agency. That time Jeevanshree was, withdrawing time. Then it added a boost to me, Horlicks or Boost, whatever it is. Then I did not saw anything back behind. I started. And I used to, we have all become MDRT. Not only that, I used to, ನಾನು ಎಲ್ಲರ ಹತ್ರ ಹೇಳ್ತಿದ್ದೀನಿ, ನಮ್ಮ ಏಜೆಂಟ್ಸ್ ಫರ್ಟಾಲಿಟಿ ಇದೆ, ಎಲ್ಲರನ್ನು ಕರೆದು ನೀವು MDRT ಆಗಿ ಹೇಳ್ತಿದ್ದೀನಿ. ಯಾಕಂದ್ರೆ ಆವಾಗ ನಾನು, ಯು ಹ್ಯಾವ್ ಟು ಬಿಕಮ್ 10 times. ಸಿ ವಾಟ್ ಇಸ್ ಯುವರ್ ಏಜ್? 35. When you want to become, when you want to retire, 60th year. So 35 to 60 years, 25 years of work for retirement. You don't retire. You can retire in LIC after 10 years. Only thing, you have to become MDRT for 10 consecutive years. ಮಾಡಿದ್ರೆ ಆವಾಗ ನಾವು 30 lakhs ಕ್ಯಾಲ್ಕುಲೇಟ್ ಮಾಡಿದ್ದೀವಿ.
ನಿಮಗೆ ಕಮಿಷನ್ ಸೊ ರೆಗ್ಯುಲರ್ ಆಗಿ ಇನ್ಕಮ್ ಸಿಗುತ್ತೆ ಅಂತ ಹೇಳ್ತೀರಾ. ಸೊ 10 years MD for ಮಾಡ್ಕೊಂಡ್ರೆ our new ಎಸ್. ಯಾ ಸೀಮ್ಸ್ ಸಮ್ ಟೆಕ್ನಿಕಲ್ ಎರರ್ ಅಥವಾ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. all our this is my humble request to all our agents fraternity to complete one MDRT this year, that is collecting 52 lakhs, and they will be getting 54 lakhs in 16 years. That means every year they are getting 3 lakhs additional. We used to say you do 10 years. No, don't even do 10 years. Only 1 year you do. Then you see that seat. Then ಒಂದ್ಸಲಿ ಸ್ವೀಟ್ ಬರುವಾಗ ಇರುವೆಗಳು ಬರುತ್ತಲ್ಲ, ಇರುವೆ ಸೇರುತ್ತೆ, ಅದೇ ತರ ಹಾಕ್ಬಿಡುತ್ತೆ. ಸೊ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಇಮ್ಯುನಿಟಿ ನಿಲ್ಸ್ಲಿಕ್ಕೆ ಹೋಗಲ್ಲ, ಏಜೆನ್ಸಿನ ನಿಲ್ಸ್ಲಿಕ್ಕೆ ಹೋಗಲ್ಲ, ರಿಟೈರ್ಡ್ ಆಗ್ಬೇಕು ಅಂತ ಹೇಳ್ತಿದ್ರಿ. ಸೊ ರಿಟೈರ್ಡ್ ಆಗುವಂತ ಮಾತು LIC ಏಜೆಂಟ್ಸ್ ಇಲ್ಲ, ಈಗ ಅದೇನು ಹೇಳ್ತಿದ್ದೀನಲ್ಲ, ನಾವು 1 crore, ನಾನು ವಿಷ್ಣುಮೂರ್ತಿ 1 crore ಸಮ್ಮೇಶ್ವರ್ ಕ್ರೋರ್ಪತಿ ಆಗಿದ್ದೀನಿ. ಮತ್ತೆ ನಾವು ವಿ ಆರ್ ಬಿಕಮ್ 1 crore ಪ್ರೀಮಿಯಂ ತಂದಿದ್ದಾಯ್ತು. My now next aim is 1 crore NSP. I have 4-5 aims to goal to be settled. 1 crore NSP I have to bring, and 1 crore single NSP I have to bring, and I have to get 1 crore commission. That's my next 3 years, 3-4 years. ಎಸ್, ಲಾಸ್ಟ್ ಟೈಮ್ ಮಾಡಿದಂತ ಇಂಟರ್ವ್ಯೂ ಕೂಡ ವೆರಿ ಕ್ಲಿಯರ್ ಆಗಿ ಹೇಳಿದೀರಾ. ಸೊ ಒಂದು ಕಮಿಷನ್ ಕೂಡ ಮುಂದೆ ಗೋಲ್ ಇದೆ ನಂದು ಅಂತ. ಹೌದು. And for your information, in our entire LIC MG Road branch, I am very happy to announce that for the last 3 years I am the number 1 rank holder in commission earning. Commission earning. Yeah, and that too I am very glad that in our group either one of the person has become in candidate. Right. All the best, sir, and wish you all the success and whatever goal you have, earning 1 crore commission Yes. from LIC of India itself. ಸೊ ಅದು ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಆಗ್ಲಿ ಅಂತ ವಿಶ್ ಮಾಡ್ತೀವಿ. ಸೊ LIC ಕ್ಲೈಮ್ ವಿಷಯಕ್ಕೆ ಅಂತ ಬಂದಾಗ ಲಕ್ಷಗಟ್ಟಲೆ ಕ್ಲೈಮ್ ಪೇ ಮಾಡಿದಾರೆ ಅಂತ ಹೇಳ್ತಿದ್ರಿ. ಸೊ LIC ಆಫ್ ಇಂಡಿಯಾ ಪೇ ಮಾಡಿರುವಂತ ಕ್ಲೈಮ್ ಅಂತ ತಗೊಂಡ್ರೆ 2.54 ಕೋಟಿ ರೂಪಾಯಿ ಅಷ್ಟು ಪಾಲಿಸೀಸ್ ನಂಬರ್ ಆಫ್ ಪಾಲಿಸೀಸ್ ಕ್ಲೈಮ್ ನ 1 ವರ್ಷ ಸೆಟಲ್ ಮಾಡಿದೆ. ಅಮೌಂಟ್ ವಿಷಯಕ್ಕೆ ಬರೋದಾದ್ರೆ 3,12,771 ಕೋಟಿ ರೂಪಾಯಿನ ಕ್ಲೈಮ್ ರೂಪದಲ್ಲಿ LIC ಆಫ್ ಇಂಡಿಯಾ ಒಂದೇ ವರ್ಷ ಸೆಟಲ್ ಮಾಡಿದೆ. ಇದು ನೀವು ಟೋಟಲ್ ಪ್ರೈವೇಟ್ ಇನ್ಶೂರೆನ್ಸ್ ಸೆಟಲ್ ಮಾಡಿರುವಂತ ಟೋಟಲ್ ಕ್ಲೈಮ್ ನ ತಗೊಂಡ್ರು ಕೂಡ ಇಷ್ಟು ವ್ಯಾಲ್ಯೂ ಬರೋದಿಲ್ಲ. ಸೊ ಮೇ ಬಿ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಏನಿದೆ ಪರ್ಸೆಂಟೇಜ್ ಅಂತ ತಗೊಂಡ್ರೆ 91% LIC ಆಫ್ ಇಂಡಿಯಾ ತೋರಿಸಿದೆ. ಬಟ್ ಸ್ಟಿಲ್ ಇಫ್ ಯು ಸಿ ದ ವ್ಯಾಲ್ಯೂ ಅಂಡ್ ನಂಬರ್ಸ್ ಅಂತ ಬಂದಾಗ ಟೋಟಲ್ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಯ ಟೋಟಲ್ ಕ್ಲೈಮ್ ಏನಿದೆ ದಟ್ ಈಸ್ ನಾಟ್ ಮ್ಯಾಚಿಂಗ್ ವಿತ್ ದ LIC ಆಫ್ ಇಂಡಿಯಾಸ್ ಇಂಡಿವಿಜುವಲ್ ಕ್ಲೈಮ್ ಸೆಟಲ್ಮೆಂಟ್. ಸೊ ಹಾಗೆ ವಿಷಯಕ್ಕೆ ಬರೋದಾದ್ರೆ ಸರ್, ಹೀಗೆ ಏಜೆನ್ಸಿ ತಗೊಳ್ಳೋಂಥವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ನೀವು? ಸೊ ಆಲ್ಮೋಸ್ಟ್ 1-1.5 ಗಂಟೆ ಆಗ್ತಾ ಬಂದಿದೆ. ಏನ್ ಕಿವಿ ಮಾತು ಹೇಳ್ತೀರಾ? ಸೊ ಯಾರಿಗೋ ಗೊತ್ತಿಲ್ಲದೆ LIC ಏಜೆನ್ಸಿ ತಗೊಂಡು ಇಷ್ಟು ದೂರ ಬಂದಿದ್ದೀರಾ ನೀವು ಅಂತಂದ್ರೆ ಇಂಟೆನ್ಷನಲಿ ಏಜೆನ್ಸಿ ತಗೊಳ್ಳೋಂಥವ್ರಿಗೆ ಅಥವಾ ಈಗ ಹೊಸದಾಗಿ ಏಜೆನ್ಸಿ ಸ್ಟಾರ್ಟ್ ಮಾಡೋಂಥವ್ರಿಗೆ ಆಸ್ ಎ ಅಡ್ವೈಸರ್ ಅನ್ನೋದಕ್ಕಿಂತ ಸೀನಿಯರ್ಸ್ ಆಗಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿ ಏನ್ ಸಜೆಸ್ಟ್ ಮಾಡ್ತೀರಾ? ನಿಮ್ಮ ನಾನು ಐ ವಿಲ್ ಕಂಪ್ಲೀಟ್ ದಿಸ್. ಯಾವತ್ತೂ ಸಹ ಇವತ್ತು ಸಹ ರೇಷಿಯೋ ಸಿಸ್ಟಮ್, ಯು ಮೀಟ್ 10 people every day, you will get 1 or 2 policies. ಆವತ್ತು ಹಾಗೆ ಇವತ್ತು ಹಾಗೆ. ಅವ್ರ ನ್ಯೂ ಕಮರ್ಸ್ಗೆ ಹೇಳೋದು, ನೀವು ಫ್ರೆಂಡ್ಸಿಗಾಗ್ಲಿ ರಿಲೇಟಿವ್ಸ್ಗಾಗ್ಲಿ ಅವ್ರ ಕೋಲ್ಡ್ ಕ್ಯಾನ್ವಾಸಿಂಗ್ ಯಾರೇ ಇರಲಿ, ಇಲ್ಲ ಡೋರ್ ಟು ಹೋಗಿ ಕ್ಯಾನ್ವಾಸ್ ಮಾಡ್ಕೊಳ್ಳಿ, ಇಲ್ಲ ಸ್ಟೇಷನರಿ ಸ್ಟೋರ್ ಆಗಲಿ, ಯಾವುದೇ ಸ್ಟ್ರೀಟ್ ಬೈ ಸ್ಟ್ರೀಟ್ ಹೋಗಲಿ, ನೀವು ಎವ್ರಿ ಡೇ ಯು ಮೀಟ್ 10 clients, discuss about this, definitely you are going to get 2 policies. See, ratio is same. ಆವತ್ತು ಹಾಗೆ ಇವತ್ತು ಹಾಗೆ. ಎನಿ ಮಾರ್ಕೆಟಿಂಗ್ ಲೈನ್ 10:2 is the ratio. ಸೊ ಇದೊಂದು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 100% you will not depress at all. ಓಕೆ. ಸೊ 10 ಜನನ ಮೀಟ್ ಮಾಡಿದ್ರೆ 2 ಪಾಲಿಸಿ ತಗೊಳ್ತಾರೆ, 2 ಪಾಲಿಸಿನ ಕ್ಲೋಸ್ ಮಾಡೋದು ಅನ್ನೋ ಒಂದು ಫಾರ್ಮುಲಾ ಏನಿದೆ
ಆಗ್ಲೂ ಹಾಗೆ ಇದೆ, ಈಗ್ಲೂ ಹಾಗೆ ಇದೆ, ಮುಂದಕ್ಕೂ ಹಾಗೆ ಇರುತ್ತೆ. ಸೊ ಹಾಗಾಗಿ ನೀವು ಮಾಡ್ಬೇಕಾಗಿರುವಂತ ಕೆಲಸ 10 ಜನನ ಮಿನಿಮಮ್ ಮೀಟ್ ಮಾಡಿ. ಇದು ಒಂದ್ ದಿನಕ್ಕೆ ಮೀಟ್ ಮಾಡ್ತೀರಾ, ಒಂದ್ ವಾರಕ್ಕೆ ಮೀಟ್ ಮಾಡ್ತೀರಾ, ಒಂದ್ ತಿಂಗಳು ಮೀಟ್ ಮಾಡ್ತೀರಾ, ಅದಕ್ಕೆ ತಕ್ಕಾಗಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ರಮಣಿಯವ್ರು ಹೇಳ್ತಿದ್ದಾರೆ. ಇಟ್ ಈಸ್ ಎಕ್ಸ್ಪೀರಿಯನ್ಸ್. ಎಸ್ ಸರ್, ವಿಷ್ಣು ಸರ್, ನೀವ್ ಹೇಳೋದಾದ್ರೆ. ನಾನು ಹೇಳೋದಾದ್ರೆ ಇಟ್ಸ್ ಎ ನಾಲೆಜ್ ಇಸ್ ಪವರ್. ನಿಮಗೆ ಬರೀ ಏಜೆನ್ಸಿ ತಗೊಂಡ ತಕ್ಷಣ ಬಿಸ್ನೆಸ್ ಬರಲ್ಲ. ಸೊ ನಿಮಗೆ ಅದರ ಪ್ರಕಾರ ಇಟ್ಸ್ ಎನ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಓಕೆ, ಇದ್ರ ಜೊತೆಗೆ ಸಾಕಷ್ಟು ಕಾಂಪಿಟೇಟಿವ್ ಪ್ರಾಡಕ್ಟ್ಸ್ ಕೂಡ ಇದೆ. ಸೊ ನಮ್ಗೆ ಎಲ್ಲದ್ರ ಬಗ್ಗೆ ನಮಗೆ ನಾಲೆಜ್ ತಿಳ್ಕೊಳ್ಬೇಕು. ಅದ್ರ ಜೊತೆಗೆ LIC ಜೊತೆಗೆ ಬೇರೆ ಪ್ರಾಡಕ್ಟ್ಸ್ ಕೂಡ ನಮಗೆ ನಾಲೆಜ್ ಇರಬೇಕು. ಸೊ ಒಂದು ಫ್ಯಾಮಿಲಿಗೆ ಹೋದ್ರೆ ನಾವು ಬರೀ LIC ಪಾಲಿಸಿ ಬಗ್ಗೆ ಮಾತ್ರ ಮಾತಾಡಬಾರ್ದು. ಸೊ ಅವ್ರಿಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿಕೊಡ್ಬೇಕು. ಒಂದು LIC ಪ್ಲಾನ್ ಕೊಟ್ಟರೆ ಇನ್ನೊಂದು ಪೆನ್ಷನ್ ಪ್ಲಾನ್ ಹೇಗೆ ಕೊಡ್ತೀವೋ ಅದೇ ಥರ ಹೆಲ್ತ್ ಪ್ಲಾನ್ ಕೊಡಬೇಕು. ಇನ್ನು ಮ್ಯೂಚುವಲ್ ಫಂಡ್ ಈಕ್ವಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಹೇಳಬೇಕು. ಅಥವಾ ಅವ್ರಿಗೆ ಗ್ರ್ಯಾಜುವಲಿ ದೇ ಹ್ಯಾವ್ ಟು ಇನ್ವೆಸ್ಟ್ ಇನ್ ಕಮಾಡಿಟೀಸ್, ರಿಯಲ್ ಎಸ್ಟೇಟ್ಸ್, ಇದೆಲ್ಲದ್ರ ಬಗ್ಗೆ ಅವರಿಗೆ ಒಂದು ನಾಲೆಜ್ ಕೊಟ್ಟು ನಾವು ಒಂದು ಹೋಗ್ತೀವಿ ಅಂದ್ರೆ ಮಾತ್ರ ವಿಲ್ ಬಿ ಸಕ್ಸಸ್ಫುಲ್. ನಾವು ಬರೀ LIC ಪಾಲಿಸಿ ಬಗ್ಗೆ ಮಾತ್ರ ಮಾತಾಡ್ತೀವಿ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಸೊ ಡೈವರ್ಸಿಫಿಕೇಶನ್ ಅಂತ ಏನ್ ಹೇಳ್ತಾ ಇದ್ದೀರಾ, ಇದು ಆಕ್ಚುಲಿ ಮಾರ್ಕೆಟ್ ಅಲ್ಲಿ ನಡೀತಾ ಇರೋಂಥದ್ದು. ಬೇರೆಯವರು ಕೂಡ ಮಿಸ್ಗೈಡ್ ಮಾಡ್ತಾ ಇರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. LIC ದುಡ್ಡು ಹಾಕ್ಬೇಡಿ, ಬೇರೆ ಕಡೆ ದುಡ್ಡು ಹಾಕಿ ಲಾಭ ಜಾಸ್ತಿ ಬರುತ್ತೆ. ಸೊ ಒನ್ ಆಫ್ ದ ಟೂಲ್ ಆಕ್ಚುಲಿ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿದ್ದೀರಾ ಅಂತಂದ್ರೆ ಒಂದು ಭಾಗ ಏನಿದೆ, ಒಂದು ಇನ್ವೆಸ್ಟ್ಮೆಂಟ್ ಏನಿದೆ, ಆ ಇನ್ವೆಸ್ಟ್ಮೆಂಟ್ ಖಂಡಿತವಾಗ್ಲೂ ಗ್ಯಾರಂಟೆಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೇಕು. ಅದಕ್ಕೆ LIC ಆಫ್ ಇಂಡಿಯಾನೇ ಸೂಕ್ತವಾದ ಜಾಗ. ಹಾಗಂತ ಬೇರೆ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಡಿ ಅಂತ ನಾವು ಹೇಳ್ಬಾರ್ದು. ಇನ್ವೆಸ್ಟ್ಮೆಂಟ್ಸ್ ನಾಲೆಡ್ಜ್ ಏನಿದೆ ಅದು ನಮಗಿರಬೇಕು. ಅದ್ರ ಬಗ್ಗೆ ಗೈಡೆನ್ಸ್ ಕೊಟ್ಟು ಬರುವಂತ ಒಂದು ಕೆಲಸ ಏನಿದೆ, ಕಂಪ್ಲೀಟ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಥವಾ ನೀಡ್ ಬೇಸ್ಡ್ ಏನಿದೆ, ಕಸ್ಟಮರ್ಗೆ ಅವಶ್ಯಕತೆ ಇರುವಂತ ಒಂದು ಗೋಲ್ಸ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಇರುವಂತ ಮಾರ್ಕೆಟ್ ಅಲ್ಲಿ ಇರುವಂತ ಫೈನಾನ್ಷಿಯಲ್ ಮಾರ್ಕೆಟ್ ಇರುವಂತ ಟೂಲ್ಸ್ ಏನಿದೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಅದನ್ನ ನೀವು ಕಸ್ಟಮರ್ಸ್ಗೆ ಗೈಡ್ ಮಾಡಬೇಕು ಅಂತ ಹೇಳ್ತಿದ್ದೀರಾ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಏನಿದೆ, ಇವರು ಆಲ್ರೆಡಿ ಇನ್ಶೂರೆನ್ಸ್ ಅಡ್ವೈಸರ್ ಆಗಿರೋದ್ರಿಂದ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಸ್ಟ್ ಅಂಡ್ ಶುಡ್. ದೀಸ್ ಆರ್ ಆಲ್ ಬೇಸಿಕ್ ನೀಡ್ಸ್. ಇವತ್ತು ಬೇಕೇ ಬೇಕಾಗುತ್ತೆ. ಯಾಕಂದ್ರೆ LIC ಪಾಲಿಸಿ ಸೇವಿಂಗ್ಸ್ ಮಾಡ್ತಿರ್ತಾರೆ, ಹಾಸ್ಪಿಟಲ್ ಖರ್ಚು ಬಂತು ಅಂತಂದ್ರೆ LIC ಪ್ರೀಮಿಯಂ ಕಟ್ಲಿಕ್ಕೆ ದುಡ್ಡಿರಲ್ಲ. ಕಾರಣ ಯಾಕಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇಟ್ಟಿರೋದಿಲ್ಲ. ಸೊ ಅಂತ ಪರಿಸ್ಥಿತಿ ಆಗ್ಬಾರ್ದು. ರೈಟ್ ರೈಟ್ ಸರ್, ವೆಲ್ ಸೆಡ್. ಸನಲ್ ಸರ್, ವಾಟ್ ಯು ಸೇ, ಏನ್ ಹೇಳ್ತೀರಾ? Myself? ಎಸ್. Okay. Friends, I'm generally telling our advisors always one point, which I started doing in 1992 to 2008, to 2004, 2018, and 2020, 2026. Only one job, very simple. Yes. Those days, she has given 5 sheets, no? Yes. Plan number 14, plan number 75, 90, 110, some 4 or 5 sheets. Even today, if I go to a customer, I will know what is his age, what is his name, and what is his background, how many kids are there, or what is his goals, and what is his income. Rough idea I have with those clients which I am going. I will take 4 to 5 illustration printed Okay. and kept it in a file nicely. And this file I always have. I bought around 100 and I'm using it every day and Okay. keep buying it. This file have folders. I'll keep those things in this folder. And this cost only, I think, 30 rupees or 35 rupees at that time I purchased. Yes. Friends, this file helped me in big way. I will take the illustration of that customer age and customer name and some plan illustration. Any plan is okay. I sometimes take Jeevan Lab, sometimes take popular Jeevan Anand or Jeevan Umang or Jeevan Utsav. These 4 plans are always I'll have in one other form. If I take Jeevan Utsav in husband name, wife name Jeevan Lab, and children's name Jeevan Umang, and parents name Jeevan Shanti or Jeevan Akshay, I know who are all in the family. Everyone's name, one sheet will be there. Totally 5 to 6 sheet. The cost is how much it is per sheet, 2 rupee printing. So Yeah. 6 sheet, 12 to 15 rupees printing, that's all. And that carry lot of weightage. You believe it or not, when I leave this file and come, no, they never keep quiet. Each member in the family keeps seeing this file. Yes. That means then after I come back, something is working at home. And Yeah. father will ask son, son will ask father, and wife will ask husband. All the discussion take place. So ultimately,
ಹ್ಮ್ Your name, your company, your investment, keep discussing at home even after you return back. This will happen. This is how our policy getting close. This is how our business improves. Thank you. ಓಕೆ. ಸ್ಟ್ರಾಟಜಿಟಿಕ್ ಒಂದು ಸ್ಟ್ರಾಟಜಿ ಸಮೇತ ಸಿಸ್ಟಮೆಟಿಕ್ ಆಗಿ ಅಪ್ರೋಚ್ ಮಾಡಿಕೊಂಡು ಫ್ಯಾಮಿಲಿ ಯಾರಿದ್ದಾರೆ ಅಷ್ಟು ಜನರ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ, ಸೊ ಆಲ್ರೆಡಿ ಗೊತ್ತಿರುವಂತ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಆದ್ರೂ ಓಕೆ, ಗೊತ್ತಿಲ್ಲ ಹೊಸ ಕಸ್ಟಮರ್ ನ ಮೀಟ್ ಮಾಡ್ತೀವಿ ಅಂದ್ರೂ ಕೂಡ ಫ್ಯಾಮಿಲಿಯವ್ರಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡಿ ಅವ್ರಿಗೆ ಅನುಕೂಲ ಆಗುವಂತ ಒಂದು ಪ್ಲಾನ್ಸ್ ನ ಇಲ್ಲುಸ್ಟ್ರೇಷನ್ ನ ಜನರೇಟ್ ಮಾಡಿ ಅದರ ಪ್ರಿಂಟ್ ಔಟ್ಸ್ ಏನಿದೆ, ಪ್ರಿಂಟ್ ಔಟ್ಸ್ ನ ಒಂದು ಫೋಲ್ಡರ್ ಅಲ್ಲಿ ಒಂದು ಪ್ರೊಫೆಷನಲ್ ವೇ ಅಲ್ಲಿ ಇಟ್ಟು ಅಪ್ರೋಚ್ ಮಾಡಿ ಅಂತ ಸರ್ ಗೈಡ್ ಮಾಡ್ತಿದ್ದಾರೆ. ಸ್ನೇಹಿತರೆ, ನಮ್ಮ ಪ್ರಾಡಕ್ಟ್ ನ ಬಿಗಿನಿಂಗ್ ಅಲ್ಲಿ ಹೇಳಿದೆ ನಾನು, ಇದು ಕಣ್ಣಿಗೆ ಕಾಣಿಸದೇ ಇರೋಂತ ಪ್ರಾಡಕ್ಟ್, ಮತ್ತೆ ಟಚ್ ಮಾಡಕ್ ಆಗದೆ ಇರೋಂಥದ್ದು, ಫೀಲ್ ಮಾಡ್ಲಿಕ್ಕೆ ಆಗಲ್ಲ. ಇನ್ಶೂರೆನ್ಸ್ ಪ್ರಾಡಕ್ಟ್ ಏನಿದ್ರು ಇಮ್ಯಾಜಿನ್ ಮಾಡ್ಕೊಬೋದು ಅಷ್ಟೇ. ಬಟ್ ಆ ಪ್ರಾಡಕ್ಟ್ ಗೆ ಜೀವ ಕೊಟ್ಟು ಯು ಕ್ಯಾನ್ ಫೀಲ್ ಇಟ್, ತಗೊಳ್ಳಿ, ನೋಡಿ, ಟಚ್ ಮಾಡಿ, ಸೊ ಯು ಕ್ಯಾನ್ ಸೆನ್ಸ್ ಇಟ್ ಅನ್ನೋ ರೀತಿ ಮಾಡುವಂತ ಒಂದು ವ್ಯವಸ್ಥೆನ ಸರ್ ಹೇಳ್ತಿದ್ದಾರೆ. ಸ್ನೇಹಿತರೆ, 3 ಜನ ದಿಗ್ಗಜರು ಹೇಳ್ತಾ ಇರುವಂತ ಸ್ಟ್ರಾಟಜಿ ಏನಿದೆ, ನೀವು 3 ಒಬ್ಬರೇ ಅಳವಡಿಸ್ಕೊಂಡ್ರೆ ಅಂದ್ರೆ ಇಂಡಿಯಸ್ ರಿಸಲ್ಟ್ ಬರೋದು ಯೋಚನೆ ಮಾಡ್ಬೋದು. ಸೊ 3 ಹೇಳಿದಂತ ಇನ್ಪುಟ್ಸ್ ಏನಿದೆ, ಒಬ್ರು ಹೇಳಿದ್ದನ್ನ ಒಬ್ರು ಫಾಲೋ ಮಾಡ್ತಿಲ್ಲ ಅಂತ ಹೇಳಿಲ್ಲ. ಸೊ ನಾಲೆಡ್ಜ್ ಬೇಕು, ನೀವು 10 ಜನ ಮೀಟ್ ಮಾಡ್ಬೇಕು ಅಂತಂದ್ರೆ 10 ಜನ ಎಲ್ಲಿಂದ ಹುಡುಕ್ತೀರಾ, ಮತ್ತೆ ಪ್ರಾಸ್ಪೆಕ್ಟ್ ಮಾಡ್ಬೇಕು. ಸೊ ಆ 10 ಜನ ಮೀಟ್ ಮಾಡಿ ಏನ್ ಮಾತಾಡ್ತೀರಾ, ಎಗೇನ್ ನಾಲೆಡ್ಜ್. ಅದನ್ನ ವಿಷ್ಣು ಸರ್ ಹೇಳಿದ್ರು. ಜೊತೆಗೆ ಮೀಟ್ ಮಾಡೋದಾದ್ರೆ ಹೇಗ್ ಮೀಟ್ ಮಾಡ್ಬೇಕು ಅನ್ನೋದನ್ನ ಸರ್ ಹೇಳಿದ್ರು. ಸೊ ಹೀಗೆ ಈ ರೀತಿಯಾದಂತ ಒಂದು ಸಿಸ್ಟಮ್ಯಾಟಿಕ್ ವರ್ಕ್ ನ ಗ್ರೂಪ್ ಆಕ್ಟಿವಿಟಿ ಸಮೇತ ಮಾಡ್ಕೊಂಡು ಬಂದು ಆಲ್ 7 ಅಂತ ನಾವೇನಿದೀವಿ ಇಲ್ಲಿ ತನಕ ಮಾಡಿರುವಂತ ಕೆಲಸ ಇಷ್ಟೇ. ಮತ್ತೆ ಹೊಸದಾಗಿ ಮಾಡ್ಬೇಕು ಅಂತ ಬಂದಂತ ಐಡಿಯಾನ ಕ್ರಿಯೇಟಿವ್ ಆಗಿ ಅಷ್ಟನ್ನು ಟ್ರೈ ಮಾಡ್ಕೊಂಡು ಬಂದಿದೀವಿ. MDRTs ಆಗಿದೆ. ಸೊ ವಿಷ್ಣು ಸರ್, ಎಷ್ಟಾಗಿದೆ MDRTs ನಿಮ್ದು? 15 times. 15 ವರ್ಷ MDRT ಮಾಡಿದ್ದಾರೆ. ಏಜ್ ಎಷ್ಟು ಅಂತ ಹೇಳ್ಬೋದಾ? 63. 63 ವರ್ಷ. ಸನಲ್ ಸರ್, Yeah. how many MDRTs you completed? And then 14 MDRT. 14 MDRTs. Age? 1 year more than Vishnumurthy. More than Vishmurthy. Ramani? I completed 10 years MDRT, Age? and I am 65. 65. Okay, now one more this thing I want to share with our agent force. Nodi, you should have patience first. ನಾವೊಂದು ಗಿಡ ಬೆಳೆಸಿದೆ, ತೆಂಗಿನ ಗಿಡ ಅಂತ ಇಟ್ಕೊಳ್ಳಿ. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ನೀವು ಕಾಯಿ ಬರಲ್ಲ, ಏನು ಈಲ್ಡ್ ಸಿಕ್ಕಲ್ಲ. Yes. ಟು ನೆಚರ್. Nurture it. ಅದಕ್ಕೆ ಬೆಳೆಸ್ಬೇಕು. ಗೊಬ್ಬರ ಹಾಕ್ಬೇಕು, ನೀರ್ ಹಾಕ್ಬೇಕು, ಅದಕ್ಕೆ ಕಾವಲ್ ಇರ್ಬೇಕು. ಎಲ್ಲ ಮಾಡಬೇಕು. ನೀವು ಒಂದು 10-15 ವರ್ಷಕ್ಕೆ ಅದನ್ನ ಪರಿಪಾಲನೆ ಮಾಡ್ಕೊಂಡಿದ್ರೆ ನಿಮಗೆ ದೆನ್ ಆಫ್ಟರ್ವರ್ಡ್ಸ್ ಇಟ್ ಸ್ಟಾರ್ಟೆಡ್ ಯೀಲ್ಡಿಂಗ್ ಅಂಡ್ ಗಿವ್ಸ್ ಎಕ್ಸಲೆಂಟ್ ಯೀಲ್ಡ್, ಅಂಡ್ ದ್ಯಾಟ್ ಯು ಕ್ಯಾನ್ ಇವನ್ ಇಮ್ಯಾಜಿನ್. ಮತ್ತೆ ನೀವು ಕೆಲಸ ಮಾಡದೇ ಇದ್ರೂ that start giving yield. Same way you give LIC so importance, work for that at least for 10-15 years, then you see the income, not only income, peace of mind to happiness. ಸೊ ಒಬ್ರೊಬ್ರು ಕಸ್ಟಮರ್ ನಾವು ಮೆಚುರಿಟಿ ಕೊಡ್ಸೋವಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಆ ಥರ ತಿಳ್ಕೊಂಡಾಗ ಒಬ್ರೊಬ್ರು ನೋಡಿ ನಮ್ಗೆ 15 ಲಕ್ಷ ಬಂತು, ನೀವು ಇದ್ದಿದ್ದಕ್ಕೆ ಆಯ್ತು ಅಂದೆಲ್ಲ ಇರುವಾಗ ಅವ್ರು ₹1 ನಾವು ಕೊಡೋದು ಇಲ್ಲ, ನಮ್ಗೆ ಬೇಕಾಗಿಲ್ಲ. ಬಟ್ ಅವರು ಆ ಒಂದು ಖುಷಿಯಲ್ಲಿ ಅವ್ರು ಮಾತಾಡ್ತಾರಲ್ಲ, ಈ ಇದರಲ್ಲಿ ನಮಗೆ ಮಗಳದ್ದು ಮದುವೆಗೆ ಇದಾಯ್ತು, ಹೆಲ್ಪ್ ಆಗೋಯ್ತು, ಇಲ್ಲ ಮನೆ ತಗೊಳಕ್ ಹೆಲ್ಪ್ ಆಯ್ತು ಅಂತ ಹೇಳುವಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಆ ಮೆಚುರಿಟಿ, ಸೆಟಲ್ಮೆಂಟು, ಇದೆಲ್ಲ ಆಪ್ಷನ್, ಇದೆಲ್ಲ ಎಷ್ಟು ಖುಷಿ ಆಗುತ್ತೆ, ಎಲ್ಲ ಆಶೀರ್ವಾದ. ಅದನ್ನು ಹೇಳ್ತಿದ್ದೇನೆ, ಯು ಶುಡ್ ಹ್ಯಾವ್ ಲಾಟ್ಸ್ ಆಫ್ ಪೇಷನ್ಸ್ ಟು ಮೀಟ್ ಕಸ್ಟಮರ್ ಎವ್ರಿ ಡೇ. ಈ ಮೀಟ್ ಪೇಷನ್ಸ್ ಇದ್ರೆ ಆಟೋಮೆಟಿಕ್ ಬರುತ್ತೆ. ಜಸ್ಟ್ ಲೈಕ್ ತೆಂಗಿನ ಗಿಡ ಕಲ್ಪವೃಕ್ಷ ತರ, ದಿಸ್ ಆಲ್ಸೋ ಈಸ್ ಅನದರ್ ಕಲ್ಪವೃಕ್ಷ. ಎಸ್. ಸೊ ಇನಿಷಿಯಲ್ ದಿನಗಳಲ್ಲಿ ಶ್ರಮ ಪಟ್ರೆ, ಒಂದು ಬೀಜ ನೆಟ್ಟು ಅದಕ್ಕೆ ಸಸಿ ಆಯ್ತು, ಆ ಸಸಿಗೆ ನೀರು, ಗೊಬ್ಬರ, ಪೋಷಕಾಂಶ ಕೊಡೋ ಜೊತೆಲಿ ಬೇರೆಯವರಿಂದ ಡಿಸ್ಟರ್ಬ್ ಆಗದೆ ಇರೋ ರೀತಿ ಕೂಡ ಅದನ್ನ ಕಾಪಾಡ್ಕೊಂಡು ಬಂದ್ರೆ, ಫಲ ಕೊಡೋ ಸ್ಟೇಜ್ವರೆಗೂ ಕಾಪಾಡ್ಕೊಂಡ್ರೆ ಲೈಫ್ ಲಾಂಗ್ ಫಲ ಸಿಗುತ್ತೆ ಅನ್ನೋದು ಹೇಗಿದೆಯೋ ಅದೇ ರೀತಿ ಕೂಡ ನಮ್ಮ ಇನ್ಶೂರೆನ್ಸ್ ಪ್ರೊಫೆಷನ್ ಅಂತ ರಮಣಿ ಸರ್ ಹೇಳ್ತಿದ್ದಾರೆ. ಸೊ ಏನು ಗೊತ್ತಾ ಗುರುಲಿಂಗಯ್ಯ, ನಾವೊಂದು ಬೀಜ ಹಾಕಿ ಅದು ಸಸಿಯಾಗಿ ಬರುವಾಗ ಪಕ್ಕಕ್ಕೆ ಸ್ವಲ್ಪ ಕಳೆ ಇರುತ್ತೆ ಹೌದು, ಅಲ್ವಾ, ಅದನ್ನೆಲ್ಲ ತೆಗೆದು ಬಿಸಾಕ್ಬೇಕು.
ಯಾಕಂದ್ರೆ ನೆಗೆಟಿವ್ ನೆಗೆಟಿವಿಟಿ, ಪೀಪಲ್ ಓವರ್ ಆಲ್ ಯಾಕಂದ್ರೆ ಅರೌಂಡ್ ಮೀ ಯಾರು ಹೇಳ್ತಿದ್ದಾರೆ ನಿನ್ ಕೈಲಿ LIC ಮಾಡಕ್ಕಾಗಲ್ಲ, ದಟ್ಸ್ ಅ ಲಾಸ್ ಥಿಂಗ್, ದಟ್ಸ್ ಆಗುತ್ತೆ, ನಿಮ್ಗೆ ಆಗಲ್ಲ, ಮತ್ತೆ ನೀವು ನಿಮ್ ಯಾಕೆ ಕೈಲಿ ಹೋಗ್ತೀರಾ, ಆಗುತ್ತಾ ನೀವು ಇದು? ಕೆಲಸ ಮಾಡ್ಕೊಳ್ಳಿ ಇದೆಲ್ಲ ಹೇಳಕ್ಕೆ ತುಂಬಾ ಜನ ಇರ್ತಾರೆ. ಯಾಕಂದ್ರೆ ಅವ್ರ ಕೈಲಿ ಆಗ್ಲಿಲ್ಲ, ಅದರಿಂದ ನಿಮ್ಗೂ ಆಗಲ್ಲ ಅಂತ ಅವ್ರಿಗೆ ತಿಳ್ಕೊಂಡಿರ್ತಾರೆ. ಆ ಎಸ್ ಕಳೆ ಏನಾಗತ್ತೆ, ತೆಗೆದು ಬಿಸಾಕ್ಬೇಕು, ಎಸ್ ಕಿತ್ತು ಅಂತವ್ರ ಬಿಸಾಕ್ಬೇಕು. ಸಂಪರ್ಕದಿಂದ ದೂರ ಇರಬೇಕು ಅಂತ ಹೇಳ್ತಿದ್ದಾರೆ. ಎಸ್, ಕಿತ್ತು ಬಿಸಾಕ್ಬೇಕು, ಅದೇ ವಾಟ್ ಎವರ್ ಇಟ್ ಈಸ್. ಎಸ್ ಕಿತ್ತು ಬಿಸಾಕಿದ್ರೆ ನಮ್ಮ ಕಲ್ಪವೃಕ್ಷ ಚೆನ್ನಾಗಿ ಬರೋದು, ನಮ್ಮ ಬೆಳೆಯುದು. ಬೀಜ ಹಾಕಿರೋ ಸಸಿ ಚೆನ್ನಾಗಿ ಬರೋದು. ಅದು ಸಾಲದಕ್ಕೆ ಬೇರೆಯವ್ರು ಬರ್ತಾರೆ, ಗಿಡ ಸರಿಯಿಲ್ಲ ಅಂತ ಕಿತ್ತಾಕೊಂಡು ಕೂಡ ಹೋಗ್ತಾರೆ, ಕಿತ್ತಾಕೋದು ಇರ್ತಾರೆ, ಮೇ ಬಿ ಡಿಸ್ಟರ್ಬ್ ಮಾಡ್ತಾರೆ, ಇಲ್ಲ ಹೇಳ್ಬೇಕು ಅಂತಂದ್ರೆ ಪ್ರಾಣಿಗಳು ಬರ್ತವೆ ತಿನ್ಕೊಂಡು ಹೋಗ್ತವೆ, ಅದೆಲ್ಲ ಕಾಪಾಡ್ಕೊಬೇಕು, ಇದು ಕೆಲಸ. ಅದೇ ಪೇಷನ್ಸ್ ಇದ್ರೆ ಎಲ್ಲ ಆಗುತ್ತೆ. ಎಸ್ And our senior said, Vishnumurthy, knowledge, you have to Yes. spend for that. And Sanal said, you have to give a presentation in a different way. Other Yes. than ಬೇರೆ ಯಾರು ಕೊಡದೇ ಇರೋದನ್ನ ಕೊಡಬೇಕು. ಆದ್ರಿಂದ you should be different from others. ಎಸ್ ಸೊ ಪ್ರೆಸೆಂಟೇಶನ್ ಕೊಟ್ಟು ಬಂದ್ರು ಕೂಡ ನಿಮ್ಮ ಬಗ್ಗೆ, ನಿಮ್ಮ ಕಂಪ್ನಿ ಬಗ್ಗೆ, ನೀವ್ ಹೇಳಿದಂತ ಪ್ರಾಡಕ್ಟ್ ಬಗ್ಗೆ ಮನೇಲಿ ಮಾತಾಡ್ತಿರ್ತಾರೆ ಅಂತಂದ್ರೆ ಯೋಚನೆ ಮಾಡಿ ನೋಡಿ, ತೀರ್ಮಾನ ತಗೊಳ್ಳಿಕ್ಕೆ ಬಹಳ ಟೈಮ್ ಬೇಕಾಗಿರೋದಿಲ್ಲ, ರೈಟ್? ಸೊ ಈ ರೀತಿಯಾದಂತ ಸ್ಟ್ರಾಟಜೀಸ್ ಇಟ್ಕೊಂಡು 30 ವರ್ಷ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ ನೋಡಿ, ಈಗಿರುವಂತ ಅಡ್ವಾನ್ಸ್ಡ್ ಲೈಫ್ ಅಲ್ಲಿ, ಅಡ್ವಾನ್ಸ್ಡ್ ಎರಾದಲ್ಲಿ ನಿಮಗೆ ಇನ್ನೆಷ್ಟು ಅನುಕೂಲಗಳು ಇರ್ಬೋದು. ಹಾಗೆ ನಾನು ಕೂಡ 13 MDRTs ನ ಮಾಡಿದೀನಿ. ಸೊ ಇದನ್ನ ಕಲ್ತಿದ್ದು ಈ 3 ಸೀನಿಯರ್ಸ್ ದಿಗ್ಗಜರು ಯಾರಿದ್ದಾರೆ, ಈ ದಿಗ್ಗಜರ ಗೈಡ್ ಲೈನ್ಸ್, ಸಜೆಷನ್ಸ್, ಮೋರ್ ಆಫ್ ಒಂದ್ ಎಷ್ಟೋ ಸಲ ನನ್ಗೆ ನಾನು 2009 ಅಲ್ಲಿ ಫಸ್ಟ್ MDRT ಮಾಡಿದ ಎಕ್ಸ್ಪೀರಿಯನ್ಸ್ ಏನಿತ್ತು, ಅದಕ್ಕೆ ಮೂಲ ಕಾರಣ ಸನಲ್ಲು. ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಅದನ್ನ ನಾನು ಡೀಟೇಲ್ ಆಗಿ ಹೇಳಲಿಕ್ಕೆ ಟೈಮ್ ಇಲ್ಲ, ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಸನಲ್ ಹೇಳಿದಂತ ಒಂದೇ ಮಾತಿಗೆ 11 ತಿಂಗಳಲ್ಲಿ ಆಗದೆ ಇರೋ MDRT ನ 1 ತಿಂಗಳಲ್ಲಿ MDRT ಮಾಡ್ಬಿಡ್ತೀಯಾ ನೀನು ಅಂತ ಕೇಳಿದಂತ ಒಂದೇ ಒಂದು ಮಾತಿಗೆ MDRT ಮಾಡ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಬಿಕಾಸ್ ದಿಸ್ ಈಸ್ ಕಾಲ್ಡ್ ಹೆಲ್ತಿ ಕಾಂಪಿಟೇಷನ್, ಅಥವಾ ಮೇ ಬಿ ನಾವೇನ್ ಹೇಳ್ತೀವಿ, ಮೇ ಬಿ ಹೊಟ್ಟೆ ಕಿಚ್ಚಲ್ಲ, ಕಾಲು ಎಳೆಯೋದು ಅಂತಲ್ಲ. ಸೊ ಇಫ್ ಯು ಟೇಕ್ ಇಟ್ ಇನ್ ಎ ಪಾಸಿಟಿವ್ ವೇ, ಅವತ್ ಮೇ ಬಿ ನನ್ಗೆ ಕ್ರಿಟಿಸೈಸ್ ಮಾಡಿ ಹೇಳಿಲ್ಲ ಅವರು, ಹಿ ವಾಂಟೆಡ್ ಟು ಹರ್ಟ್ ಮೈ ಈಗೋ. ಸೊ ನನ್ನಲ್ಲಿದ್ದಂತ ಒಂದು ಪ್ಯಾಷನ್ ಏನಿತ್ತು, ಆ ಪ್ಯಾಷನ್ ನ ಹರ್ಟ್ ಮಾಡ್ಬೇಕಾಗಿತ್ತು. ಬಟ್ ಇಂಟೆನ್ಷನ್ ವಾಸ್ ವೆರಿ ಕ್ಲಿಯರ್, ಅಟ್ ಲೀಸ್ಟ್ ಆಗಾದ್ರೂ ಗುರ್ಲಿಂಗಯ್ಯ ಮಾಡ್ತಾನೆ ಅಂತ ಗೊತ್ತಿತ್ತು ಅವ್ರಿಗೆ. ಅದನ್ನ ಹರ್ಟ್ ಮಾಡಿದ್ರು, ಇಟ್ಸ್ ಡನ್ ಅಂಡ್ ಕಂಟಿನ್ಯೂಡ್. ಸೊ 13 ವರ್ಷ MDRT ಆಗಿದೆ. ಸೊ ಇದೇ ರೀತಿ ಕೂಡ ನಿಮ್ಮಲ್ಲಿ ಎಷ್ಟೋ ಜನ ನಿಮ್ ಸುತ್ತಮುತ್ತಲಿರುವಂತವ್ರು ನಿಮ್ಗೆ ಚಾಲೆಂಜ್ ಆಗೋ ರೀತಿಲಿ, ಅಥವಾ ಕಾಲ್ ದಟ್ ಡಿಸ್ಟರ್ಬ್ ಮಾಡೋಂಥದ್ದು, ಕ್ರಿಟಿಸೈಸ್ ಮಾಡೋಂಥ ರೀತಿಲಿ ಹೇಳ್ತಿದ್ದಾರೆ ಅಂತಂದ್ರೆ, ಯು ಟೇಕ್ ಇಟ್ ಇನ್ ಎ ಪಾಸಿಟಿವ್ ವೇ, ಮೇಕ್ ಎ ನೋಟ್ ಆಫ್ ದಟ್. ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಮತ್ತೆ ನೀವು ಅದನ್ನ ಮಾಡಿ ತೋರಿಸಿ ಅವ್ರಿಗೆ ಹೇಳ್ಬೇಕು, ನೀನ್ ಹೇಳ್ದಲ್ಲಪ್ಪ ಅದಕ್ಕೋಸ್ಕರ ಮಾಡಿದೀನಿ ಅಂತ. ಬಟ್ ಅವರು ಕೂಡ ಇಂಟೆನ್ಷನ್ ಕ್ಲಿಯರ್ ಇರ್ಲಿಲ್ಲ, ಕ್ರಿಟಿಸೈಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಕೂಡ ನಾಳೆ ಅನ್ಕೊಳ್ತಾರೆ, ನನ್ನಿಂದ ಈ ಮನುಷ್ಯ ಗೆಟನ್ ಆದ, ಉದ್ಧಾರ ಆದ. ಇವತ್ತು ಎಷ್ಟೋ ರೋಲ್ ಮಾಡಲ್ಸ್ ಇರ್ಬೋದು, ಎಷ್ಟೋ ಸಕ್ಸಸ್ಫುಲ್ ಪೀಪಲ್ಸ್ಗೆ ಆಗಿರುವಂತ ಇಂಥ ಇನ್ಸಿಡೆಂಟ್ಸ್ ಇಂದ ಸಾಕಷ್ಟು ಸಕ್ಸಸ್ ಪೀಪಲ್ಸ್ ಹೊರಗಡೆ ಬಂದಿದ್ದಾರೆ. ಇದು ನಿಮ್ ಲೈಫಲ್ಲಿ ಆಗ್ತಿರುತ್ತೆ. ಬಟ್ ನೆಗೆಟಿವ್ ಆಗಿ ತಗೊಂಬೇಡಿ. ಸುತ್ತಮುತ್ತಲಿರುವಂತ ನೆಗೆಟಿವ್ ಕಂಪ್ಯಾನಿಯನ್ ಏನಿದೆ ಅದರಿಂದ ಹೊರಗಡೆ ಬನ್ನಿ. ಸಿಗುವಂತ ಪಾಸಿಟಿವ್ ಇನ್ಪುಟ್ಸ್ ಏನಿದೆ ಸೊಸೈಟಿಲಿ, ಅದನ್ನ ತಗೊಳ್ಳಿ. ಸೊ ಯಾರ ಕೈಲೂ ಆಗದೆ ಇರೋದನ್ನೇ ನಾವು ಮಾಡಕ್ ಹೋಗ್ತಾ ಇಲ್ಲ. ಸೊ ನಮ್ಮ ಮಧ್ಯದಲ್ಲೇ ಸಾಕಷ್ಟು ಜನ ಇದ್ದಾರೆ, MDRTs ಆಗಿರುವಂತರು, COTs ಆಗಿರುವಂತರು, ಲಕ್ಷಾಂತರ ರೂಪಾಯಿ ಮಾಡ್ತಾರಂತರು. ಸೊ ಮೇ ಬಿ ನಿಮ್ಗೆ ಇದು ಹೊಸದು ಅಂತಿರುತ್ತೆ. ನೀವು ಒಂದ್ ಸ್ವಲ್ಪ ಪೇಷನ್ಸ್ ಕೊಟ್ಟು, ಅದಕ್ಕೊಂದಷ್ಟು ಕಾಲ ಕೊಟ್ಟು, ಅದನ್ನ ಲವ್ ಮಾಡ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮನ್ನ ಅದು ಲವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇನಿಷಿಯಲ್ ಒಂದಷ್ಟು ಟೈಮ್ ಕೊಡ್ಬೇಕಾಗಿ ಬರುತ್ತೆ. ಬಿ ಪೇಷನ್ಸ್ಫುಲ್. ಮತ್ತಿನ್ನೊಂದು, ನಿಮಗೆ ಕಷ್ಟ ಆಯ್ತು ಅಂತಂದ್ರೆ ನಿಮ್ಮ ಸೀನಿಯರ್ಸ್ ಅಂತೂ ಖಂಡಿತವಾಗ್ಲೂ ಕೈ ಹಿಡಿತಾರೆ, ಅದನ್ನ ಉಪಯೋಗಿಸ್ಕೊಳ್ಳಿ. ಮತ್ತಿನ್ನೊಂದು ಹೇಳೋದು ಮರ್ತೆ ನಾನು, ಸನಲ್ ಸರ್ ಈಗ 64-65 ವರ್ಷ. ಸೊ ಇಷ್ಟೆಲ್ಲ ಸಾಧನೆ ಮಾಡ್ಕೊಂಡ್ ಬಂದ್ರು ಕೂಡ ಮಧ್ಯದಲ್ಲಿ ನಡೆದಂತ ಒಂದು ಬಹಳ ದೊಡ್ಡ ದುರಂತ ನಾನು ನಿಮ್ಗೆ ಹೇಳಿಕ್ ಹೋಗ್ಲಿಲ್ಲ. ಅದನ್ನೇ ಸನಲ್ ಸರ್ ಹೇಳ್ತಾರೆ. ಸೊ ಯಾಕಪ್ಪ ಅಂತಂದ್ರೆ ಎಲ್ಲಾ ಸರಿ ಇದ್ರು ಕೂಡ ನಾವು ಮಾಡ್ತಿಲ್ವಲ್ಲ. ಸನಲ್ ಸರ್ಗಾಗಿರುವಂತ ಲೈಫ್ ನಡೆದಿರುವಂತ ಒಂದು ದುರಂತ ನಾ ಕೇಳ್ಕೊಂಡ್ರೆ ನೀವು ಅರ್ಥ ಮಾಡ್ಕೊಬಹುದು ಈ ಸಾಮರ್ಥ್ಯ, ಇಷ್ಟು ಕೆಪಾಸಿಟಿ ಎಲ್ಲಿಂದ ಬಂತು ಅಂತ. ಸನಲ್ ಸರ್ 2003 ಐ ಥಿಂಕ್. Yeah, it is at 2003, the first attack. Heart attack. Yes. I was suddenly collapsed in the midnight, and I was in ICU for 1 week, and I was having a feeling inside saying that I will not die. That was a feeling, and I expressed that to the doctor also. Of course, doctor said that's a good intention, but relax, don't worry, we are there to take care, and they done the surgery,
angioplasty, angiogram, and then afterwards angioplasty. I fully recovered. I came back, and after 3 months, I again started working full vigorously. And that MDRT continued even at hospital bed also. That was somewhere around June it has happened. In that year also, September, I became MDRT. Yes, Because my 2003 23 2003. ಇಯರ್ಸ್ ಆಗಿದೆ. Exactly. ಸಾಮಾನ್ಯ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆದ್ರೆ ಚಾನ್ಸಸ್ ಕಡಿಮೆ. ಇನ್ಶೂರೆನ್ಸ್ ಏಜೆಂಟ್ಸ್ಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಹಾರ್ಟ್ ಅಟ್ಯಾಕ್ಗೆ ಭಯ ಬೀಳ್ಬೇಕು. ಕಾರಣ ಯಾಕೆ ಅಂತಂದ್ರೆ ಪ್ರತಿದಿನ ನಾವು ಸಾಯ್ತಾ ಇರ್ತೀವಿ. ಕಸ್ಟಮರ್ ಮುಂದೆ ಕುತ್ಕೊಂಡಾಗ ಸರ್ ನಾನ್ ಸತ್ರೆ ಇಷ್ಟು ದುಡ್ಡು ಬರುತ್ತೆ, ನಾನ್ ಸತ್ರೆ ಇಷ್ಟು ದುಡ್ಡು ಬರುತ್ತೆ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳ್ತಿರ್ತೀವಿ. ಯಾಕಂದ್ರೆ ಕಸ್ಟಮರ್ನ ಸಾಯಿಸ್ಲಿಕ್ಕೆ ಆಗಲ್ಲ. Yeah. ಸೊ ಅಂತ ಪರಿಸ್ಥಿತಿಯಲ್ಲಿ ನಾವು ಪಾಲಿಸಿನ ಅರ್ಥ ಮಾಡಿಸಿ ಬರ್ತಿದೀವಿ ಅಂತಂದ್ರೆ ನಾವು ಆಲ್ರೆಡಿ ಸುಮಾರು ಸಲ ಡೆತ್ ಆಗಿ ಬಂದಿರುತ್ತೆ. ಸೊ ಡೆತ್ ಅನ್ನೋದು ನಮಗೆ ಖಂಡಿತವಾಗ್ಲೂ ಭಯ ಇಲ್ಲ. ಇನ್ಶೂರೆನ್ಸ್ ಅಡ್ವೈಸರ್ಸ್ಗೆ ಡೆತ್ಗೆ ಭಯ ಇರುತ್ತೆ. ಏಜ್ ಮುಗಿಯೋ ತನಕ, ಟೈಮ್ ಮುಗಿಯೋ ತನಕ ಬರೋದಿಲ್ಲ. ಮತ್ತೆ ಇನ್ನೊಂದಷ್ಟು ಸಿಗ್ನೇಚರ್ಸ್ ನಮ್ದು ಹಾಕೋ ತನಕ LIC ಆಫ್ ಇಂಡಿಯಾದಲ್ಲಿ LIC ಏಜೆಂಟ್ಸ್ಗೆ ಡೆತ್ ಇಲ್ಲ ಅಂತ ನಾನು ನಂಬ್ತೀನಿ. ಅದಕ್ಕೆ ಎಕ್ಸಾಂಪಲ್ ಕೂಡ ಸರ್. ಮತ್ತೆ ಇನ್ನೊಂದು 2003 3 months ಬೆಡ್ ರಿಡನ್ ಆಗಿ ಮತ್ತೆ MDRT ಮುಗಿಸ್ತಾರೆ ಅಂತಂದ್ರೆ ಆ ಸಾಮರ್ಥ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಎಲ್ಲರಲ್ಲೂ ಇರುತ್ತೆ. ಅವಾಗ ಸ್ವಲ್ಪ ಬೆಂತಟ್ಟೋ ರೀತಿಲಿ ಎಚ್ಚೆತ್ಕೊಬೇಕಷ್ಟೇ. ಮತ್ತೆ ಅಲ್ಲಿಂದ ಆಚೆಗೆ 23 ವರ್ಷ ಆಗಿದೆ. ಈಗ್ಲೂ ಕೂಡ MDRT ಮಾಡ್ಕೊಂಡ್ ಬರ್ತಿದ್ದಾರೆ. ಅವ್ರನ್ನ ನೋಡ್ಬೋದು ನೀವು. ಹಾರ್ಟ್ ಅಟ್ಯಾಕ್ ಆಗಿರುವಂತ ಮನುಷ್ಯನ ಅಥವಾ ಉಳಿದವ್ರಿಗೆ ಹಾರ್ಟ್ ಅಟ್ಯಾಕ್ ಬರೋಂತ ಮನುಷ್ಯನ ಅಂತ ಅರ್ಥ ಮಾಡ್ಕೊಳ್ಳಿ. ಮತ್ತಿನ್ನೊಂದು, ಎಲ್ಲಾ ಸರಿ ಇದ್ದು ಕೂಡ ಮಾನಸಿಕವಾಗಿ ನಾವು ಕುಂದೋದ್ ಬೇಡ ಅಂತ ಹೇಳಲಿಕ್ಕೆ ಸನಲ್ ಸರ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಿದ್ದೀನಿ. ರೈಟ್. ಮತ್ತೆ ಸರ್ ಈಗಿನ ಪರಿಸ್ಥಿತಿಗೆ ಬರೋದಾದ್ರೆ Z, X, Z, ಆಲ್ಫಾ ಅಂತೆಲ್ಲ ಬರ್ತಿದೆ. ಆ ಟೈಮ್ನಲ್ಲಿ ಟ್ರೈನಿಂಗೇ ಇರ್ಲಿಲ್ಲ. ಈ ಟೈಮಲ್ಲಿ ಎಲ್ಲ ಇದ್ಕೊಂಡು LIC ಏಜೆನ್ಸಿ ತಗೊಳ್ಳಿಕ್ಕೆ ಹಿಂಜರಿತಾ ಇರುವಂತವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ? ಮತ್ತಿನ್ನೊಂದು, ಸಾಮಾನ್ಯವಾಗಿ ನೀವು LIC ಏಜೆನ್ಸಿಗೆ ಬರದೇ ಇದ್ದಿದ್ರೆ ಈಗಿರುವಂತ ನಿಮ್ಮ ಅಸೆಟ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಮೋರ್ ಆಫ್ ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ ಜೀವನದಲ್ಲಿ ಕಲ್ತಿರುವಂತ ಪಾಠ, ಮ್ಯಾನೇಜ್ಮೆಂಟ್ ಕೋರ್ಸ್ ಏನ್ ಮಾಡಿರ್ತೀವಿ ಅದಕ್ಕೆ ಹೆಚ್ಚಿಗೆ ಆಗಿರುತ್ತೆ. ಯಾಕಂದ್ರೆ ಪ್ರತಿ ಕಸ್ಟಮರ್ ಕೂಡ ಒಬ್ರು ನಮ್ಗೆ ಲೆಸನ್ ಕಲ್ಸಿರ್ತಾರೆ. ಒಂದಲ್ಲ ಒಂದ್ ರೀತಿಲಿ, ಮೈಟ್ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಹೇಗ್ ಬಂದ್ರು ಸರಿ. ಸೊ ಲೈಫಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ ವಿಷಯದಲ್ಲಿ ಬರೋದಾದ್ರೆ ಈಗ ಏಜೆನ್ಸಿ ತಗೊಳ್ಳಿಕ್ಕೆ ಹಿಂಜರಿತಾ ಇರುವಂತ ಒಂದು ಕಸ್ಟಮರ್ಸ್ಗೆ ಏನ್ ಸಜೆಸ್ಟ್ ಮಾಡ್ತೀರಾ ಸರ್? ಸಾರಿ, ಕಸ್ಟಮರ್ಸ್ ಅಂತೀನಿ, ಏಜೆಂಟ್ಸ್ಗೆ ಹೊಸದಾಗಿ ಬರ್ತಿರುವಂತ, ಈಗಷ್ಟೇ ಹೊಸದಾಗಿ ಸಾಕಷ್ಟು ಜನ ಬರ್ತಿದ್ದಾರೆ. ಅದು ಎಗೇನ್ ಐ ಸಜೆಸ್ಟ್ ಯು, ಐ ಹ್ಯಾವ್ ಸೀನ್ ದಟ್ ಒನ್, ಹೈಲಿ ಗ್ರಾಜುಯೇಟೆಡ್ ಪೀಪಲ್ಸ್ ಅದೇ. ಸೊ ತುಂಬಾ ಓದಿರುವಂತವ್ರು LIC ಏಜೆನ್ಸಿನ ತಗೊಳ್ತಿದ್ದಾರೆ. ಬಟ್ ಆಗ್ತಿಲ್ಲ ಅಂತ ಹೊರಗಡೆನೂ ಹೋಗ್ತಿದ್ದಾರೆ. ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳಲ್ಲಿ ಹೊರಗಡೆ ಹೋಗ್ತಾ ಇರುವಂತದ್ದು ನೋಡ್ತಾ ಇದೀವಿ. ಟರ್ಮಿನೇಷನ್ ರೇಷಿಯೋ ಕೂಡ ಜಾಸ್ತಿ ಆಗ್ತಿದೆ. ಈ ತರದವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಸರ್? Krishnamurthy? Yeah. So any business ಅಥವಾ ಎನಿ ಪ್ರೊಫೆಷನ್ ಸಕ್ಸಸ್ ಬರ್ಬೇಕಂದ್ರೆ ಯು ಶುಡ್ ಹ್ಯಾವ್ ಪೇಷನ್ಸ್, ರಮಣಿ ಅವ್ರು ಹೇಳಿದಾಗೆ. ಸೊ ಇನ್ನೊಂದು, ಲೆಟ್ ಅಸ್ ಕಂಪೇರ್. ಒಬ್ಬರು 1 ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿ ಒಂದು ಗ್ರಾಸರಿ ಶಾಪ್ ಓಪನ್ ಮಾಡ್ತಾರೆ. ಆ ಶಾಪ್ ಓಪನ್ ಮಾಡಿದ ತಕ್ಷಣ ಪ್ರತಿದಿನ ಅವರು ಎವ್ರಿ ಡೇ ಮಾರ್ನಿಂಗ್ ಅವ್ರು ಶಟರ್ ಎಳಿಬೇಕು, ಅಂಗಡಿಲಿ ಕೂತ್ಕೊಳ್ಬೇಕು, 12 hours 14 hours, ಆಮೇಲೆ ಕ್ಲೋಸ್ ಮಾಡಬೇಕು. ದಿಸ್ ಕಂಟಿನ್ಯೂಸ್ ಪ್ರಾಸೆಸ್ ಮಾಡಲೇಬೇಕು. ಸಮಯ ಕೂಡ ಕೊಡ್ಬೇಕು ಅಂತ ಹೇಳ್ತಿದ್ರು. ಸಮಯ ಕೊಡ್ಬೇಕು, ಪೇಷನ್ಸ್ ಇಟ್ಕೊಳ್ಬೇಕು. ಮತ್ತೆ ಇವಾಗ ನಮ್ಗೆ ಟ್ರೈನಿಂಗ್ ತಗೋಬೇಕು. ಇನ್ವೆಸ್ಟ್ಮೆಂಟೇ ಇಲ್ಲ, ಸುಮ್ಮನೆ ಏಜೆನ್ಸಿ ಮಾಡಿದ್ರೆ ಸಾಕು ಅಂದ್ರೆ ಆಗಲ್ಲ. ಯು ಶುಡ್ ಟೇಕ್ ಪ್ರಾಪರ್ ಟ್ರೈನಿಂಗ್, ದಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ನಾವೇನೇನು ಅದಕ್ಕೆ ಬಳಸ್ಬೇಕಾಗಿರುತ್ತೆ, ಲ್ಯಾಪ್ಟಾಪ್ ಆಗ್ಲಿ ಅಥವಾ ಇನ್ನೊಂದಾಗ್ಲಿ, ಆ ಥರದ್ದೆಲ್ಲ ಇಟ್ಕೊಂಡು ಸೊ ರಿಸೋರ್ಸಸ್ ನಾವು ಬಳಸ್ಕೊಳ್ಬೇಕು. ಸೊ ಈ ತರ ಬಳಸ್ಕೊಂಡಾಗ ಖಂಡಿತ ನಮ್ಮ ಏಜೆನ್ಸಿ ಬೆಳೆದ. ಇವತ್ತು ಈ ಅವಾಗ್ಲೂ ಆ ಸಮಸ್ಯೆ ಇತ್ತು, ಈಗಲೂ ಸಮಸ್ಯೆ ಇದೆ, ಸಮಸ್ಯೆ ಮುಂದೆನೂ ಇರುತ್ತೆ. ಸಮಸ್ಯೆನ ಎದುರಿಸಿ ಯಾರು ಮುಂದಕ್ಕೆ ಹೋಗ್ತಾನೆ ಅವ್ನು ಮುಂದಕ್ಕೆ ಹೋಗ್ತಾನೆ. ಸಮಸ್ಯೆಗೆ ಬೆನ್ನು ಹಾಕಿದ್ರೆ ಯಾವ್ದ್ರಲ್ಲೂ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಪ್ರೊಫೆಷನ್ ಆದ್ರೂ ಸರಿ, ಯಾವುದೇ ಉದ್ಯೋಗ ಆದ್ರೂ ಸರಿ, ಬಿಸ್ನೆಸ್ ಆದ್ರೂ ಸರಿ, ಸಮಸ್ಯೆನ ಎದುರಿಸೋ ಮನಸ್ಥಿತಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಸಕ್ಸಸ್ ಸಿಗಲ್ಲ ಅಂತ ಹೇಳ್ತಿದ್ರ. ಶುಡ್ ಹ್ಯಾವ್ ಎ ಬರ್ನಿಂಗ್ ಡಿಸೈರ್ ಗುರು. ಆ ಬರ್ನಿಂಗ್ ಡಿಸೈರ್ ಇಲ್ಲ, ನಿಮ್ ದುಡ್ಡು ಸಂಪಾದನೆ ಮಾಡ್ತೀನಿ ನಾನು, ಬೇರೆ ಸಮಾಜದಲ್ಲಿ ಮುಂದೆ ಸಂಪಾದನೆ ಮಾಡಿ ನಾನು ತೋರಿಸ್ತೀನಿ, ಒಂದು ಸ್ಟೇಟಸ್ಗೆ ಬರ್ತೀನಿ, ನಾನು ನನ್ನ ಸ್ಟೇಟಸ್ ನೋಡಿ ಬೇರೆಯವ್ರು ನಾನು ಫಾಲೋ ಮಾಡಿರ್ಬೇಕು, ಆ ಥರ ಮಾಡಬೇಕು ಅಂತ ನನ್ನ ಹತ್ರ ಛಲ ಇದ್ರೆ ಮಾತ್ರ ನಾನು ಮುಂದೆ ಹೋಗೋಕೆ ಸಾಧ್ಯ. ಆ ಛಲ ಎಲ್ಲಾದ್ರೂ ಬೆಳೆಸ್ಕೊಳ್ಬೇಕು ಅಂತ ನನ್ನ ಸಜೆಷನ್. ಥ್ಯಾಂಕ್ ಯು ಸರ್. ಸೊ ಮನಸ್ಸಿದ್ರೆ ಮಾರ್ಗ, ಕಾಯಕವೇ ಕೈಲಾಸ, ಇದೆಲ್ಲ ಕೂಡ ಒಂದೇ ಎಕ್ಸಾಂಪಲ್ ಹೇಳೋದಾದ್ರೆ
ಸೊ ಮನ್ಸ್ ಮಾಡಿದ್ರೆ ಇರೋ ಚಾಲೆಂಜ್ ಕೂಡ ಫೇಸ್ ಮಾಡ್ಬೋದಂತ. ಸರ್, ಇನ್ನೊಂದು ಬಹಳ ಮೇಜರ್ ಆಗಿ ಈಗ ಕೇಳಿ ಬರ್ತಾ ಇರುವಂತದ್ದು, LIC ಆಫ್ ಇಂಡಿಯಾ ಲಾಸ್ ಅಲ್ಲಿ ಇದೆ, ಲಾಸ್ ಆಗ್ತಾ ಇದೆ. ಅದಾನಿ ಶೇರ್ಸ್ ಅಲ್ಲಿ ಹಾಕಿರುವಂತ ದುಡ್ಡು ಇರ್ಬೋದು, ರಾಜೇಶ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಹಾಕಿರುವಂತ ದುಡ್ಡು ಇರ್ಬೋದು, ಹೀಗೆ ಸಾಕಷ್ಟು ಕಡೆ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ LIC ಆಫ್ ಇಂಡಿಯಾ ಲಾಸ್ ಮಾಡ್ಕೊಳ್ತಾ ಇದೆ. ಈ ದುಡ್ಡನ್ನ, ಪಬ್ಲಿಕ್ ದುಡ್ಡನ್ನ LIC ಆಫ್ ಇಂಡಿಯಾ ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡ್ತಿಲ್ಲ ಅಂತ ಹೇಳ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ರಮಣಿ ಸರ್? ಹೇಳ ಎಸ್. ಈಗ ಹೇಳ್ತಿರಿಗೆ ನೀವೊಂದು, ಫಸ್ಟ್ ಆಫ್ ಆಲ್, ಈಗ 98% ಪಬ್ಲಿಕ್ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರೋರ ಮಾತಾಡ್ತಿರೋದು ಇದೆಲ್ಲ. ಓಕೆ. ಈಗ ಇನ್ಕ್ಲೂಡಿಂಗ್, ಈಗ ನಾನು ಹೇಳ್ತೇನೆ, ಈಗ ನನ್ನ ಮಗಳಾಗ್ಲಿ ಅಲ್ಲ ನಮ್ಮ ಪಕ್ಕದ ಮನೆಯವರಾಗ್ಲಿ, ಅವ್ರ ಶೇರ್ ಮಾರ್ಕೆಟ್ ಏನು ಗೊತ್ತಿಲ್ಲ, ಓಕೆ, ಮ್ಯೂಚುವಲ್ ಫಂಡ್ ಏನು ಗೊತ್ತಿಲ್ಲ. ಗೊತ್ತಿಲ್ಲ. ಬಟ್ ಯಾವುದೋ ಒಂದು ನ್ಯೂಸ್ ಬಂದಿದೆ, LIC ಮುಳುಗೋಯ್ತು, ನನಗೆ ಫೋನ್ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದ ಶೇರ್ ಮಾರ್ಕೆಟ್ ಈಸ್ ಅಂತ ತಿಳ್ಕೋಬೇಕು ಫಸ್ಟ್. ಸುಮ್ಮನೆ ಮುಳುಗೋಯ್ತು LIC, ಯಾವುದೋ ಒಂದು ನ್ಯೂಸ್ ಬಂತು ಕೇಳ್ತೀನಿ. ನಾ ಹಿಂಗೆ ಮೊನ್ನೆ ಕೇಳಿದ್ದು ಒಂದು ಕಸ್ಟಮರ್ ಹತ್ರ, ಸರ್ ಈ ತರ LIC ಆಯ್ತಲ್ಲ ಅಂದ. ಓ ವೆರಿ ಗುಡ್. ಆರ್ ಯು ಎ ಪಾಲಿಸಿ ಹೋಲ್ಡರ್ ಅಂದ. ಎಸ್, ಐ ಆಮ್ ಎ ಪಾಲಿಸಿ ಹೋಲ್ಡರ್. ಆರ್ ಯು ಎ ಶೇರ್ ಹೋಲ್ಡರ್ ಆಫ್ LIC? ಹ್ಯಾವ್ ಯು ಬಾಟ್ ಶೇರ್ ಫ್ರಮ್ LIC? ನೋ. ದೆನ್ ವೈ ಯು ಆರ್ ವರಿಂಗ್ ಅಬೌಟ್ ದಿಸ್ ಅಂತ ಕೇಳಿದೆ. ಇಲ್ಲ ಸರ್, LIC ಇದಾಗೈತೆ. ಓಕೆ, ಏನ್ ಪ್ರಾಬ್ಲಮ್ ತೋರಿಸ್ತೀರಂದ. ಸೊ ಅದು ಇಲ್ಲ, ಅದಾನಿ ಶೇರ್ ಹಂಗಾಯ್ತು, ಅದಾನಿ ಶೇರ್ ತಗೊಳ್ಳೋವಾಗ LIC ಎಷ್ಟು, ವಾಟ್ ಪ್ರೈಸ್ ದೇ ಹ್ಯಾವ್ ಬಾಟ್ ಅಂತ ಕೇಳಿದ್ದೆ. ಗೊತ್ತಿಲ್ಲ ಸರ್. ಈಗ ಎಷ್ಟಿದೆ ಗೊತ್ತಿಲ್ಲ ಸರ್. ಹಂಗಿದ್ರೆ ಅದಾನಿ ಶೇರ್ ವಾಟ್ ಎವರ್ ಇಟ್ ಇಸ್, ಎಕ್ಸಾಂಪಲ್ ಐಮ್ಗೆ, ಅದಾನಿ ಶೇರ್ ಹ್ಯಾಸ್ ಬಿನ್ ಒಂದು 100 rupees ಫ್ಲೋಟ್ ಮಾಡುವಾಗ LIC ವುಡ್ ಹ್ಯಾವ್ ಬಾಟ್ ಮಲ್ಟಿಪಲ್ ಶೇರ್ಸ್. ಓಕೆ, 100 rupees ತಗೊಂಡಿರ್ತಾರೆ. ಇಟ್ ಈಸ್ ಗ್ರೌಂಡ್ ಅಪ್ ಟು 2200 rupees or 2300 rupees. ಆವಾಗ ಪ್ರಾಫಿಟ್ ಬುಕ್ ಮಾಡಿಕೊಂಡಿದ್ದೆ. ಆ 2200 rupees ಇಂದ ಆವಾಗ ಯಾರು ಮಾತಾಡಲ್ಲ, LIC has done a great business through Adani. It's quite common sir. ಬೆಳೀತಿದ್ದಾಗ ಯಾರು ಹೇಳಲ್ಲ, ಕೆಳಗಡೆ ಎಲ್ಲರೂ ಮಾತಾಡೋದು. ಆವಾಗ ಈ 2200 ಇಂದ once it reduced to 800 rupees or 1000 rupees, then they started, oh, LIC made loss under through Adani share. No, you should know the principle. They have bought the share at 100 rupees. Even though it has dropped down to 800 rupees, the share value is 800 rupees. LIC has made profit only 700 rupees. They have made profit for each shares. Okay. But these people are propagating, no, 2200 ಇಳಿದೋಯ್ತು 800ಗೆ, LIC made loss. Right? This is the fact. ಅದಕ್ಕೆ ಏನು ಗೊತ್ತಿಲ್ಲ. 98% of the people doesn't know what is share market, what is mutual fund. ಅವರು ಶೇರ್ ಅಲ್ಲೂ ಹಾಕೊಂಡಿರಲ್ಲ, ದುಡ್ಡು ಹಾಕಿರಲ್ಲ, ಸುಮ್ಮನೆ ಅವರು ಇನ್ನೊಂದು ಮೆಸೇಜ್, ವಾಟ್ಸಪ್ ಮೆಸೇಜ್ ವಾಟ್ಸಪ್ ಅಲ್ಲಿ ಬರುತ್ತಲ್ಲ, ಅದು ಕೇಳಿಬಿಟ್ಟು ಹಾಕ್ತಾರೆ. ಬಟ್ ದೇ ಶುಡ್ ನೋ ದ ಫ್ಯಾಕ್ಟ್. ದಿಸ್ ದ ಫ್ಯಾಕ್ಟ್. 2200 ಇಳಿದು 800 rupees ಬಂದ್ರೆ ಓಕೆ, ಅಂದ್ರೆ ಅವ್ರದ್ದು ಪ್ರಾಫಿಟ್ ಅಲ್ಲಿ ಕಡಿಮೆ ಆಗಿದೆ ಬಿಟ್ಟು LIC has not undergone any loss. ಓಕೆ, ಸೊ 100 ರೂಪಾಯಿ ಪರ್ಚೇಸ್ ಮಾಡಿದಂತ ಶೇರ್ ವ್ಯಾಲ್ಯೂ ಇವತ್ತು 800 ರೂಪಾಯಿ ಇದೆ ಅಂತಂದ್ರೆ 700 ರೂಪಾಯಿ ಲಾಭದಲ್ಲಿದೆ. ಆದ್ರೂ 2200 ರೀಚ್ ಆದಾಗ ಬುಕ್ ಮಾಡ್ಕೊಳ್ಳಿಲ್ಲ LIC ಆಫ್ ಇಂಡಿಯಾ ಅಂತ ಹೇಳುವಂತ ಮನಸ್ಥಿತಿಯವ್ರು ಸುಮಾರು ಜನ ಇರ್ತಾರೆ. ಅವ್ರಿಗೆ ಶಾರ್ಟ್ ಟರ್ಮ್ ಸೇಲರ್ಸ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಅಂತ ನಾವೇನ್ ಕರಿತೀವಿ, ಲಾಭ ಬಂದ ತಕ್ಷಣ ಬುಕ್ ಮಾಡ್ಕೊಳ್ಳುವಂತ ಮನಸ್ಥಿತಿ ಇರುವಂತವ್ರು. ಬಟ್ LIC ಆಫ್ ಇಂಡಿಯಾ ಆ ಮನಸ್ಥಿತಿ ಇಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ LIC ಗೋಲು ಮತ್ತೆ ಉದ್ದೇಶ ಕೂಡ ಪ್ರಾಫಿಟ್ ಮಾಡೋದು ಕೂಡ ಲಾಂಗ್ ಟರ್ಮ್ ಅಲ್ಲೇನೆ. ಸೊ ಇಲ್ಲೇನಾಗಿದೆ, 2200 ರೂಪಾಯಿ ಕಣ್ಣು ಕಾಣಿಸುತ್ತೆ ಬಹಳ ದೊಡ್ಡ ಮೊತ್ತ ಅಂತ. ಬಟ್ 600 ರೂಪಾಯಿ 800 ರೂಪಾಯಿ ಡೌನ್ ಆಯ್ತು ಅಂತಂದಾಗ ಲಾಸ್ ಆಯ್ತು ಅಂತ ಅನ್ಕೊಳ್ತಾರೆ. ನೀವ್ ಹೇಳೋ ರೀತಿಲಿ ಸಾಮಾನ್ಯ ಜನಕ್ಕೆ ಈ ಶೇರ್ ಮಾರ್ಕೆಟ್ ನ ಆಟ ಏನಿದೆ ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ಲಾಸ್ ಆಯ್ತು ಅಂತ ನಾನು ಅಂದೆ ಅಂದ ತಕ್ಷಣ 100 ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ಪ್ರಾಫಿಟ್ ಬಂತು ಅಂತಂದ್ರೆ ಒಬ್ರು ಕೂಡ ಇನ್ನೊಬ್ರು ಮುಳುಗೋಯ್ತು ಅಂತ ಹೇಳ್ಬಿಡ್ತಾರೆ, ಮುಳುಗೋಯ್ತು ಅಂತಾನೆ ಹೇಳ್ತಾರೆ. ಸರ್, ಇದು ರಾಜೇಶ್ ಎಕ್ಸ್ಪೋರ್ಟ್ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಮೇ ಬಿ Sanal will be right person to tell about the Rajesh export. So Adani share ಕೊನೆಗೆ LIC ಆಫ್ ಇಂಡಿಯಾ ಪ್ರಾಫಿಟ್ ಮಾಡ್ಕೊಳ್ತಾ ಸರ್? Yes, sure. If now you see this
they booked a profit only. ಎಸ್. ಸೊ ನಾನು ಕೇಳ್ದಂಗೆ 22,000 ಕೋಟಿ ರೂಪಾಯಿಯಷ್ಟು ಪ್ರಾಫಿಟ್ ನ ಅದಾನಿ ಶೇರ್ಸ್ ಇಂದಾನೆ LIC ಆಫ್ ಇಂಡಿಯಾ ಬುಕ್ ಮಾಡಿದೆ. Yes. ಓಕೆ. ಸೊ ನೆಕ್ಸ್ಟ್ ರಾಜೇಶ್ ಎಕ್ಸ್ಪೋರ್ಟ್ ಬಗ್ಗೆ ಹೇಳಿದ್ದಾರೆ ಸನಲ್ ಸರ್. ಸೊ ಮೇ ಬಿ ಅರೌಂಡ್ 2,000 crores ಅಂತಿದ್ದಾರೆ, 1,600 crores ಅಂತಿದ್ದಾರೆ. Actually, this when you compare with the LIC's profit, LIC's assets, LIC's investment in the whole industry, this talk is for 2% and 3%. It is not that 97%. ಎಸ್. We have invested in almost very top companies from so many years. Yes. We are the top investors. We are the top wealth builders of India. ಎಸ್. In that, one small company, something happening, we are talking means it is something like, you have 1 crore rupees in your bank. Yes, By sir. some way, bank has charged you 1,000 rupees as a expenditure. And you go behind that 1,000 rupees and attack bank. We normally happen to do that. It is not that correct. Okay. 1 crore is there. Why to go for that 100 rupees and 200 rupees which is losing or coming and going? LIC is not at all bother about that because that industry or the share market, the equity works in that fashion only. Yes. 90% the company perform, 10% will underperform. This is a characteristic of the company. But somebody's industry is to highlight a certain small thing which is not necessary and make the issue out of that up in-proportionately and make the customer worry about it. Actually, many of my clients are so good in this analysis, and they said LIC is 100% safe. Not even 1% they are losing in any manner. Like Venkatramani highlighted, he has Yes. given me hundreds of such examples because my clients are good in that area, although I am not so good. They are analysts in that area, equity market. They said this is very strong because they invested in LIC also. They invested in that kind of company also because they are the key investors in individual equity market. So Yes, I sir. normally go and ask them, sir, this is the news coming. What is your views? They explain me clearly. That's what I wanted to tell. Okay. Right. One more, So, ಗುರು ಹಾ. ಗುರು ಒಂದ್ ನಿಮಿಷ. Yes, sir. ಸೊ LIC ಅದ್ರಲ್ಲಿ ಲಾಸ್ ಆಯ್ತು ಇದ್ರಲ್ಲಿ ಲಾಸ್ ಆಯ್ತು ಅಂತ ಹೇಳ್ತಾರಲ್ಲ, ಸೊ ಯಾವ್ದಾದ್ರು ಮೆಚುರಿಟಿ ಅಮೌಂಟ್ ಕ್ಲೈಮ್ ಕೊಡೋದೇ ನಿಲ್ಸಿದಾರಾ? ಯಾವ್ದಾದ್ರು ಮನಿ ಬ್ಯಾಕ್ ನಿಂತು ಹೋಗಿದ್ಯಾ? ಯಾರಿಗಾದ್ರೂ ಲೋನ್ never. ರಿಜೆಕ್ಟ್ ಆಗಿದ್ಯಾ? Never. ಯಾರಿಗಾದ್ರೂ LIC ಏಜೆಂಟ್ಸ್ ಕಮಿಷನ್ ಬರೋದು ನಿಂತೋಗಿದ್ಯಾ? ಯಾವ್ದು ನಿಂತೋಗಿಲ್ವಲ್ಲ. ಓಕೆ. ಬಟ್ ನೀವು ಮೆಚುರಿಟಿ ಕೊಟ್ಟಿದ್ದೆಲ್ಲೂ ಹೇಳ್ತಾನೆ ಇಲ್ವಲ್ಲ ಸರ್ ನೀವು? ಅದೇ ಮೆಚುರಿಟಿ ತಗೊಂಡೆ ಪೀಪಲ್ ಆರ್ ಎಂಜಾಯಿಂಗ್. Yes. Actually, LIC of India is not propagating or maybe promoting any maturities paid to any customer because it's their personal asset. Personal ಹಾಗಾಗಿ finance. LIC ಆಫ್ ಇಂಡಿಯಾ ಅದನ್ನ ಡಿಸ್ಕ್ಲೋಸ್ ಮಾಡೋದಿಲ್ಲ. ಇಟ್ ಶುಡ್ ನಾಟ್ ಬಿ. LIC ವಿಲ್ ನಾಟ್ ಡೂ ದಟ್. ಹಾಗೇನಾದ್ರೂ ಡೌಟ್ ಇದ್ರೆ ಸಂಬಂಧಪಟ್ಟಂತ ಈಗ ಆಲ್ರೆಡಿ ಹೇಳ್ದಂಗೆ 2.5 ಕೋಟಿ ರೂಪಾಯಿ ಅಷ್ಟು ಪಾಲಿಸಿ ಹೋಲ್ಡರ್ಸ್ಗೆ 2025-26 ಫೈನಾನ್ಷಿಯಲ್ ಇಯರ್ ಅಲ್ಲಿ ಕ್ಲೈಮ್ ನ ಸೆಟಲ್ ಮಾಡಿದ್ದಾರೆ. 3,21,000 ಕೋಟಿ ಏನಿದೆ ಇಷ್ಟು ಹಣ ಕೊಟ್ಟಿರುವಂತದ್ದು ನಿಮಗೆ IRDA ರಿಪೋರ್ಟ್ ಅಲ್ಲಿ ಸಿಗುತ್ತೆ. ಸೊ LIC ಆಫ್ ಇಂಡಿಯಾ ಹೇಳ್ಬೇಕು ಅಂತ ಏನಿಲ್ಲ, IRDA ರಿಪೋರ್ಟ್ ಅಲ್ಲಿ ಸಿಗುತ್ತೆ. ಮೊರಾಫ್ ಇನ್ನೊಂದು ಇಷ್ಟು ಸೆಟಲ್ಮೆಂಟ್ ಕೂಡ ಆನ್ ಡೇಟ್ ಅಲ್ಲಿ ಆಗ್ತಿದೆ. ಯಾರ್ದೆಲ್ಲ ಬ್ಯಾಂಕ್ ಅಕೌಂಟ್ಸ್ ಲಿಂಕ್ ಆಗಿದೆ ಅವ್ರದ್ದು, ಲಿಂಕ್ ಆಗದೆ ಇರೋದು ಡಿಲೇ ಆಗಿರುತ್ತೆ. ಸೊ ರಾಜೇಶ್ ಎಕ್ಸ್ಪರ್ಟ್ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿದ್ದುಂಟು. ಅಷ್ಟು ಲಾಸ್ ಅಂತ ಹೇಳ್ಕೊಂಡ್ರು ಕೂಡ ಲಾಸ್ಟ್ ಈಗ ಬಂದಂತ Q1 ಏಪ್ರಿಲ್ 2026 ಇಂದ ಜೂನ್ 2026 ಅಲ್ಲಿ ಫಸ್ಟ್ ಕ್ವಾರ್ಟರ್ ಬಂದಂತ ಒಂದು ರಿಪೋರ್ಟ್, ಪ್ರಾಫಿಟ್ ರಿಪೋರ್ಟ್ ಏನಿದೆ ಅದನ್ನ ನೋಡಿದ್ರೆ 23% ಅಷ್ಟು ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ LIC ಆಫ್ ಇಂಡಿಯಾ. ಹಾಗಿದ್ರೆ ರಾಜೇಶ್ ಎಕ್ಸ್ಪೋರ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ 2,000 ಕೋಟಿ ರೂಪಾಯಿ ಎಲ್ಲೋ ಇತ್ತು? ಎಸ್, ಇನ್ನು ಬುಕ್ ಮಾಡ್ಲಿಲ್ಲ. ಆ ಬುಕ್ ಮಾಡುವಂತ ಟೈಮಲ್ಲಿ ಅದರ ರಿಸಲ್ಟ್ಸ್ ವೇರಿಯೇಷನ್ ಆಗುತ್ತೆ. ಬಟ್ ಬಂದಿರುವಂತ ಟೋಟಲ್ ಪ್ರಾಫಿಟ್ ಕಂಪೇರ್ ಮಾಡ್ಕೊಂಡ್ರೆ 13,492 ಕೋಟಿ ರೂಪಾಯಿ ಅಷ್ಟು ಲಾಭನ ಕೇವಲ 1 ಕ್ವಾರ್ಟರ್ 3 ತಿಂಗಳಲ್ಲಿ LIC ಆಫ್ ಇಂಡಿಯಾ ಲಾಭ ಮಾಡುತ್ತೆ ಅಂದ್ರೆ ನೀವು ಸಾಮಾನ್ಯ ಮನುಷ್ಯರಾಗಿ ಯೋಚನೆ ಮಾಡಿ ನೋಡಿ, 100 ರೂಪಾಯಿ ಲಾಭ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ಬೇಕಾಗಿ ಬರುತ್ತೆ. ಬಟ್ LIC ಆಫ್ ಇಂಡಿಯಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂತ ಸ್ಟ್ರಾಟಜೀಸ್ ಏನಿದೆ, ಇದ್ರಲ್ಲಿ ಮೇ ಬಿ 1 ಅಥವಾ 2 ಕಂಪ್ನಿಲಿ ಲಾಸ್ ಆಗ್ಬೋದು ಅಥವಾ ಲಾಭ ಬರದೇ ಇರ್ಬೋದು, ಅಥವಾ ಹೂಡಿಕೆ ಮಾಡಿರುವಂತ ಹಣ ಇವತ್ತು ಬರುವಂತ ಲಾಭ ಮುಂದೆ ಬರ್ಬೋದು. ದಿಸ್ ಈಸ್ ಆಲ್ ಡೈವರ್ಸಿಫಿಕೇಶನ್. ಮತ್ತೆ ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡುವಂತ ಜಾಗದಲ್ಲಿ 100% ಇದ್ದೇ ಇರುತ್ತೆ. ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂತ ಹೂಡಿಕೆ ಏನಿದೆ ಪರ್ಸೆಂಟೇಜ್ ಆಸ್ ಫಾರ್ ದ IRDA ಗೈಡ್ಲೈನ್ಸ್ ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಇದೆ, ಆ ಬೇಸಿಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ.
ಇರುವಂತ 97% ದುಡ್ಡು ತಗೊಂಡೋಗಿ ಯಾವ್ದೋ ಒಂದು ಕಂಪ್ನಿಲಿ ಹಾಕೋದಿಲ್ಲ. ಅದಾನಿ ಹೇಳ್ತಿದ್ದಾರೆ ಅಥವಾ ಪ್ರಧಾನ ಮಂತ್ರಿ ಹೇಳ್ತಿದ್ದಾರೆ ಅಥವಾ ಯಾರೋ ಎಕ್ಸ್ ಪರ್ಸನ್ ಹೇಳ್ತಿದ್ದಾರೆ ಅಂತ. ಸೊ ಇಟ್ಸ್ ಅಗೇನ್ % ಏನಿದೆ, ಬಿಕಾಸ್ LIC ಆಫ್ ಇಂಡಿಯಾ ನೋಸ್ ವೆರಿ ಮಚ್ ಇಟ್ಸ್ ಎ ಪಬ್ಲಿಕ್ ಅಸೆಟ್. ಇದು ಪಬ್ಲಿಕ್ ದುಡ್ಡು ಅಂತ ಗೊತ್ತು. ಮತ್ತಿನ್ನೊಂದು, ಅದಕ್ಕೆ ಇಲ್ಲಿ ತನಕ ಕೂಡ ಗ್ಯಾರಂಟಿ ಕೊಟ್ಕೊಂಡು ನಿನ್ ದುಡ್ಡು ನಾನು ವಾಪಸ್ ಕೊಡ್ತೀನಿ ಅಂತ LIC ಆಫ್ ಇಂಡಿಯಾ ಹೇಳ್ಕೊಂಡ್ ಬರ್ತಿದೆ. ನೀವ್ ಇನ್ನೊಂದ್ ಮಾತು ಕೇಳಿರ್ಬೋದು, ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ರೆ ಅಲ್ಲಿಂದ ಲಾಸ್ ಆಗುತ್ತೆ ಅಥವಾ ದುಡ್ಡು ಬರದೇ ಇರ್ಬೋದು ಅಂತ ಜನ ಯೋಚನೆ ಮಾಡ್ತಾರೆ ಹೊರತು LIC ಆಫ್ ಇಂಡಿಯಾದ ದುಡ್ಡು ಇಟ್ರೆ ದುಡ್ಡು ವಾಪಸ್ ಬರಲ್ಲ ಅಂತ ಹೇಳೋದಿಲ್ಲ. ಮೇ ಬಿ ಬರುವಂತ ಲಾಭ ಲೇಟ್ ಆಗಿ ಬರ್ಬೋದು, ಕಡಿಮೆ ಆಗ್ಬೋದು ಅಂತ ಹೇಳ್ತಾರೆ ಹೊರತು ದುಡ್ಡು 100% ಬರುತ್ತೆ. ಬಿಕಾಸ್ ಇಟ್ಸ್ ಎ ಸೌರಿನ್ ಗ್ಯಾರಂಟಿ ಬೇಸ್ಡ್, ಸೌರಿನ್ ಗ್ಯಾರಂಟಿ ಇರೋದ್ರಿಂದ. ಸೊ ಹಾಗಾಗಿ ಲಾಭ ನಷ್ಟ ಏನಿದೆ ಅದು LIC ಆಫ್ ಇಂಡಿಯಾ ಮ್ಯಾನೇಜರ್ಸ್ ಮ್ಯಾನೇಜ್ ಮಾಡ್ಕೊಳ್ತಾರೆ. ಇಲ್ಲಿ ಬರುವಂತ ಫೇಕ್ ನ್ಯೂಸ್ ಏನಿದೆ ಆ ಫೇಕ್ ನ್ಯೂಸ್ ಬಗ್ಗೆ ಗಮನ ಹರಿಸಬೇಡಿ. ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಆ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಒಂದು ಭಾಗ ಗ್ಯಾರಂಟೆಡ್ ಅಥವಾ ಡೆಟ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಬಂದಾಗ LIC ಆಫ್ ಇಂಡಿಯಾದ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಅದು 100% ಬೆಸ್ಟ್ ಅಂತ ಹೇಳಲಿಕ್ಕೆ ವಿಷ್ಣುಮೂರ್ತಿ ಸರ್ ಹೋಗ್ತಿದ್ರು ಅಂತ ಅನ್ಕೊಳ್ತೀನಿ. ಗುರು, ಇನ್ನೊಂದು ಮಾತು ಗುರು, ಇಂಪಾರ್ಟೆಂಟ್. 68 ವರ್ಷ ಇತ್ತು LIC ಶುರುವಾಗಿ. ಎಸ್ ₹1 ಇವತ್ತುವರೆಗೂ ₹1 ಸ್ಕ್ಯಾಮ್ ಇಲ್ಲ. ಎಸ್ ಹಾ, ಅದಕ್ಕೇನು ಹೇಳ್ತೀರಾ? ₹1 ಸ್ಕ್ಯಾಮ್ ಇಲ್ಲ. ವಿತೌಟ್ ₹1 ಬ್ರೈಬಿಂಗ್, you are getting all maturities, all claims, whether it is death claim or whether it is maturity claim, whether it is survival benefit claim, money back claim, everything you are getting back to the customer without not even spending ₹1. So Even this though is it is a government this sector. is the wonder. See, you used to say 7 wonders. The world. Taj Mahal is one of the 7 wonders. But I can say LIC is the 8th wonder. 8th wonder. Super, sir. You have to consider LIC as 8th wonder. Without ₹1 scam, ಎಲ್ಲೇ ಹೋಗ್ಲಿ, ಯಾರೇ ಹೋಗ್ಲಿ, ವೆದರ್ ಏಜೆಂಟ್ ಇರಲಿ ಇಲ್ಲದೆ ಇರಲಿ, ಈ ನಿಡೋನ್ಮೆಂಟ್ ಈಗ ನನಗೆ 20 ಲಕ್ಷ ಬರಬೇಕು, ನನಗೆ ಅಕ್ಟೋಬರಲ್ಲಿ ಬರುತ್ತೆ. ನಂದು ಆಲ್ರೆಡಿ ನೆಫ್ಟ್ ಇದ್ರೆ ನಾನು ಐ ಡೋಂಟ್ ವಾಂಟ್ ಈವನ್ ಟು ಸಬ್ಮಿಟ್ ಮೈ ಬಾಂಡ್. Yes. Nothing has to be submitted. Automatically on date, the 20 lakhs will be credited. ಈ ಥರ ಇರೋದು ಒಂದು ಎಸ್ಟಾಬ್ಲಿಷ್ಮೆಂಟ್ನ ಕೆಡಿಸೋಕ್ಕೋಸ್ಕರ ಬೇಕಾ ಜನ ಇರ್ತಾರೆ. Yes. ಅದೇ ಹೇಳಿದನಲ್ಲ, ಕಳೆ ತೆಗೆದು ಕಳೆ ಬಿಸಾಕಿ. ತೆಗಿಬೇಕು ಅಂತ, ಕಳೆ ತೆಗಿಬೇಕು ಅಂತ ಆ ಕೆಲಸ ಮಾಡ್ಬೇಕಾಗಿರುವಂತ 14 ಲಕ್ಷ ಜನ LIC ಏಜೆಂಟ್ಸ್ ಯಾರು ಕೆಲಸ ಮಾಡ್ತಿದ್ದಾರೆ, ಅದು ಅವ್ರ ಕೆಲಸ. ಅವರೇ ಈ ಕಳೆನ ತೆಗಿತಾ ಹೋಗ್ಬೇಕು. LIC ಆಫ್ ಇಂಡಿಯಾಗೆ ಏನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ LIC ಆಫ್ ಇಂಡಿಯಾದ ಆಫಿಷಿಯಲ್ ಆಗಿ ಬಂದು ಏನು ಹೇಳಲಿಕ್ಕೂ ಬರೋದಿಲ್ಲ, ಅವಶ್ಯಕತೆ ಇಲ್ಲ. ಬಿಕಾಸ್ LIC ನೋಸ್ ವಾಟ್ ಈಸ್, ನಾನೇನ್ ಮಾಡ್ತಾ ಇದ್ದೀನಿ ಸರಿ ಇದೆಯೋ ಸರಿ ಇಲ್ಲ ಅಂತ ರಿಸಲ್ಟ್ ಗೋಸ್ಕರ ವೇಟ್ ಮಾಡಿ ಅಂತ ಹೇಳುತ್ತಾ ಹೊರತು ಇಲ್ಲಿರುವಂತ ಸುತ್ತಲೂ ಇರುವಂತ ಕಳೆನ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ತಪ್ಪಿಸ್ಬೇಕು ಅಂತ ಕೌಂಟರ್ ಮಾಡಿ ಬೇಕಾಗಿಲ್ಲ, ಕೌಂಟರ್ ಮಾಡೋದು ಬೇಡ, ಅವಶ್ಯಕತೆ ಇಲ್ಲ. ಸೊ ಇಟ್ ಇಸ್ ನಾಟ್ ಅಲೌಡ್, ಆಕ್ಚುಲಿ ಬೇಕಿಲ್ಲ. ಸೊ ಮೋರ್ ಆಫ್ ಇನ್ನೊಂದು ಹೇಳ್ತಿರುವಂತದ್ದಾದ್ರೆ, ಗೌರ್ಮೆಂಟ್ ಸೆಕ್ಟರ್ ಆಗಿ, ಗೌರ್ಮೆಂಟ್ ಕಂಪ್ನಿ ಆಗಿ, ಬೇರೆ ಗೌರ್ಮೆಂಟ್ ಕಂಪ್ನಿ ಜೊತೆ ನಾನು ಕಂಪೇರ್ ಮಾಡ್ಲಿಕ್ಕೆ ಹೋಗಲ್ಲ. ಯಾವ ರೀತಿ ನಡೆಯುತ್ತೆ ಒಂದು ಕೆಲಸ ಆಗ್ಬೇಕು ಅಂತಂದ್ರೆ, ಬಟ್ LIC ಆಫ್ ಇಂಡಿಯಾದಲ್ಲಿ ಯಾವ ರೀತಿ ಕೆಲಸ ನಡೆಯುತ್ತೆ ಅಂತ ದಯವಿಟ್ಟು ನೋಡಿ. ಹಾಗೆ ಇನ್ನು ಮುಂದೆ ಈಗ ಬರ್ತಾ ಇರೋಂತ ಟೆಕ್ನಾಲಜಿ ಎರಾ ಏನಿದೆ ಆ ಬೇಸ್ ಮೇಲೆ ಹೋಗ್ತಿರೋ ಅಂತಂದ್ರೆ ಕಂಪ್ಲೀಟ್ ಪೇಪರ್ಲೆಸ್ ಆಗಿ ಯಾವುದೇ ಬ್ರಾಂಚ್ ಸರ್ವಿಸ್ ನ ಯಾವುದೇ ಬ್ರಾಂಚ್ ತಗೊಂಬೋದು, ಹಾಗೆ ಮೆಚುರಿಟಿ ಕೂಡ ತಗೊಂಬೋದು ಅನ್ನೋದು ಆಲ್ರೆಡಿ ಗೋಲ್ ಏನಿತ್ತು ಅದು ಅತಿ ಶೀಘ್ರದಲ್ಲೇ ಸಿಗುತ್ತೆ. ಸೊ ಪಾಲಿಸಿ ಹೋಲ್ಡರು ಬಹಳಷ್ಟು ಖುಷಿಯಿಂದ ಹಣನ ಎಲ್ಲಿ ಬೇಕಾದ್ರೂ ಕ್ಲೈಮ್ ಮಾಡ್ಕೊಬಹುದು. ಜೊತೆಗೆ ಸರ್ವಿಸಸ್ ಕೂಡ ಅಷ್ಟೇ ಈಸಿಯಾಗಿ ಆಗ್ತಿದೆ, ಡಿಜಿಟಲೈಸೇಷನ್ ಆಗ್ತಿರೋದ್ರಿಂದ. ಸೊ ಮೇಕ್ ಶೂರ್ ದಟ್ ನಿಮ್ಮಲ್ಲಿರುವಂತ ಪಾಲಿಸಿ ಏನಾದ್ರು ಇದ್ರೆ ಅದಕ್ಕೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಅದನ್ನ ಅಪ್ಡೇಟ್ ಮಾಡಿ. ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಿದೆ, ಲೇಟೆಸ್ಟ್ ನಂಬರ್ ಇದೆಯಾ ಇಲ್ಲೋ ಅಂತ ಅಪ್ಡೇಟ್ ಮಾಡ್ಕೊಳ್ಳಿ. ಇಮೇಲ್ ಐ ಡಿನ ಲಿಂಕ್ ಮಾಡಿ. ಇಷ್ಟನ್ನ ನೀವು ಕರೆಕ್ಟ್ ಆಗಿ ನಿಮ್ಮ ಪಾಲಿಸಿಗೆ ಲಿಂಕ್ ಮಾಡಿಟ್ಟಿದ್ರಿ ಅಂತಂದ್ರೆ ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಪಾಲಿಸಿ ಹಣ ಖಂಡಿತವಾಗ್ಲೂ ವಾಪಸ್ ಬರುತ್ತೆ. ಸೊ ಅಪ್ಡೇಷನ್ ಪೆಂಡಿಂಗ್ ಇತ್ತು ಅಂತಂದ್ರೆ ಅದನ್ನ ಆದಷ್ಟು ಬೇಗ ಮುಗಿಸ್ಕೊಳ್ಳಿ. ಅದಕ್ಕೆ ನಿಮ್ಮ ಏಜೆಂಟ್ಸ್ ಸತತವಾಗಿ ಕಾಯ್ತಿರ್ತಾರೆ. ಅದ್ರ ಜೊತೆಯಲ್ಲಿ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ನಿಮ್ಗೆ ಆನ್ಲೈನ್ ಸರ್ವಿಸ್ ತಗೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಪ್ರೋಚ್ ಎನಿ ನಿಯರ್ ಬೈ ಏಜೆಂಟ್, ಯಾರಾದ್ರೂ LIC ಏಜೆಂಟ್ ಇದ್ರೆ ಸಂಪರ್ಕ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ, ಸೊ ಇಷ್ಟೊತ್ತು ನಡೆದಂತ ಚರ್ಚೆ ಏನಿತ್ತು ಅಥವಾ ವಿಷಯ ಏನಿತ್ತು ಇದು ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ನಮ್ ಜೊತೆ ಇನ್ನೂ ಒಂದಷ್ಟು 4 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಅವರಿಂದ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಲಿಕ್ಕೆ ದಯವಿಟ್ಟು ಮುಕ್ತವಾಗಿ ಕೇಳ್ಬೋದು. ಹಾಗೆ ಸೆಷನ್ ಎಂಡಿಗೆ ಬರ್ತಾ ಇದೀವಿ. ಕೊನೆಯಲ್ಲಿ ಥ್ಯಾಂಕ್ಸ್ ಹೇಳೋದೊಂದು ಇರುತ್ತೆ. ಅದಕ್ಕೆ ಮುಂಚೆ ಏನಾದ್ರು ಕೇಳೋದಿದ್ರೆ ಖಂಡಿತವಾಗ್ಲೂ ಕೇಳಿ ಅಂತ ಹೇಳ್ತೀನಿ. ಆಕ್ಚುಲಿ ಇದನ್ನ ಲೈವ್ ಸೆಷನ್ ಅಂತಾನೆ ಪ್ಲಾನ್ ಮಾಡ್ಕೊಂಡ್ವಿ, ಒಂದಷ್ಟು ಟೆಕ್ನಿಕಲ್ ಎರರ್ ಆಗಿರೋದ್ರಿಂದ ಸೊ ಜೂಮ್ ಸೆಷನ್ ಅಲ್ಲಿ ಮಾಡ್ತಾ ಇದೀವಿ. ಇಟ್ ವಿಲ್ ಬಿ ಅಪ್ಲೋಡೆಡ್ ಆನ್ ಯೂಟ್ಯೂಬ್, ನೀಡ್ ನಾಟ್ ಟು ವರಿ. ಅಂಡ್ ದೋಸ್ ಆರ್ ಪ್ರೆಸೆಂಟ್ ಟುಡೇ ದೇ ಕ್ಯಾನ್ ಆಸ್ಕ್ ಎನಿ ಕ್ವಶನ್ಸ್ ಇಫ್ ದೇ ಹ್ಯಾವ್. ರೈಟ್, ಸೋಮನಾಥನ್ ಸರ್ ಅಂಡ್ ಸುರೇಶ್, ಮಲ್ಲಿಕಾ, ನಾಗರತ್ನ ಮೇಡಮ್. ಓಕೆ,
ಸೊ ಆಕ್ಚುಲಿ ಆನ್ಲೈನ್ ಸೆಷನ್ ಲೈವ್ ಸೆಷನ್ ಮಾಡಿದ್ರಿಂದ ಇಷ್ಟೇ ಜನ ಇರೋದು ಅಂತ ಅನ್ಕೊಂಬೇಡಿ, 4 ಜನಕ್ಕೆ ಮೀಸಲಾಗಿದ್ದಂತ ಒಂದು ಕಂಟೆಂಟ್ ಇದು. ಆಮೇಲೆ ಝೂಮ್ ಲಿಂಕ್ ನ ಶೇರ್ ಮಾಡಿದಕ್ಕೆ ಟೈಮ್ ಅವಧಿಯಲ್ಲಿ ಸಿಕ್ಕುವಂತರು ಫ್ರೀ ಇರುವಂತವ್ರು ಜಾಯ್ನ್ ಆಗಿದ್ದಾರೆ, ರೈಟ್? ಎನಿ ಕ್ವಶನ್ಸ್? ಸರ್ ಇವತ್ತು ಆಗ್ತಿದ್ದಾರೆ ಇನ್ನೊಬ್ರು ಗುರುಲಿಂಗ- ಬಟ್ ನಮ್ ಬ್ರಾಂಚ್ ಅಲ್ಲ. ಸರ್ LIC ನಾನು asset. ಗುರ್ಲಂಗೆ ಅವರೇ, ನಾನು ನಿಮ್ ತರನೇ ಒಂದು 35 ವರ್ಷ ಸರ್ವಿಸ್ ಆಗಿದೆ. ಸೆಂಟ್ ಮಾರ್ಕ್ಸ್ ರೋಡ್ ಬ್ರಾಂಚ್ ಅಲ್ಲಿ ಇದ್ದೀನಿ. 16 ವರ್ಷ MDRT ಮಾಡಿದೀನಿ. ನಿಮ್ಮ ಅನುಭವ ಎಲ್ಲ ಏನಿದೆಯೋ ಸೇಮ್ ಅನುಭವ 3 ಜನ ಹೇಳಿದೀರಾ. ಸನಲ್ ಸಾರು, ವಿಷ್ಣುಮೂರ್ತಿ, ವೆಂಕಟರಮಣನ್ ಸರ್ ನಮಗೆ ತುಂಬಾ ಕ್ಲೋಸ್. ಅದೇ ತರಾನೇ ನಮ್ಮ ಅನುಭವನೇ ಇದೇ ತರಾನೇ ಇದೆ. ಎಕ್ಸಾಕ್ಟ್ ಅವರು ನಿಮಗೆ ಎಲ್ಲ ಶೇರ್ ಮಾಡಿದ್ದಾರೆ. ಇದರಲ್ಲಿ ತುಂಬಾ ವಿಷಯಗಳೆಲ್ಲ ನೀವೆಲ್ಲ ಹಂಚ್ಕೊಂಡಿದ್ದೀರಾ. ಇದು ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ. ನನಗೂ ಇದರಿಂದ ಒಂದು ಒಳ್ಳೆ ನ್ಯೂಸ್ ಸಿಕ್ಕಿದೆ. ನಿಮ್ಗೆ 4 ಜನದಿಂದ ಒಳ್ಳೆ ವಂಡರ್ಫುಲ್ ಸೆಕ್ಷನ್ ಮಾಡಿದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗೂ ಈ ತರ ಒಂದು ಯಾವಾಗಾவது ಒಂದು ಆಪರ್ಚುನಿಟಿ ಕೊಟ್ರೆ ನಾವು ಈ ತರ ನಿಮ್ ಜೊತೆಲೆ ಮಾತಾಡ್ಬೇಕು ಅನ್ನೋ ಒಂದು ಆಸೆ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. 100% ಸರ್. ಆಕ್ಚುಲಿ ಬ್ರಾಂಚ್ ವೈಸ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಈಗ ಬರ್ತಾ ಇದೆ ನೀವ್ ಹೇಳ್ತಾ ಇರೋದ್ರಿಂದ. ಸೊ ಮೇ ಬಿ Okay. ನಿಮ್ ಬ್ರಾಂಚ್ ಅಲ್ಲಿ ಇರುವಂತ ಒಂದಷ್ಟು ದಿಗ್ಗಜರು ಯಾರಿದ್ದಾರೆ ಕಲೆಕ್ಟ್ ಮಾಡ್ಕೊಳ್ಳಿ. ವಿಲ್ ಹಾವ್ ಒನ್ ಡಿಸ್ಕಷನ್. ಸೊ ಈಗ ಸನಲ್ ಸರ್ ಒಂದು ಐಡಿಯಾ ಕೊಟ್ರು, ವಿಷ್ಣು ಸರ್ ಒಂದು ಐಡಿಯಾ ಕೊಟ್ರು, ರಮಣಿ ಸರ್ ಒಂದು ಐಡಿಯಾ ಕೊಡ್ತಾರೆ, ನಂದೊಂದು ಐಡಿಯಾ ಇದೆ, ನಿಮ್ದಿನೊಂದು ಐಡಿಯಾ ಬರುತ್ತೆ. ಈ 5 ಐಡಿಯಾ ಸೇರಿದಂತ ಹೊಸ ಏಜೆಂಟ್ಗೆ ಕಂಪ್ಲೀಟ್ ಪಾಲಿಶ್ಡ್ ಆಗಿ ಕೆಲಸ ಮಾಡ್ಬೋದು ಅವರು. LIC ಏಜೆನ್ಸಿ ತಗೊಂಡ್ಮೇಲೆ ಲೈಫ್ ಅಲ್ಲಿ ಬೇರೆ ಏನು ಬೇಡವೇ ಬೇಡಪ್ಪ, ಇದೊಂದೇ ಸಾಕು ಅನ್ನೋ ಮಟ್ಟಕ್ಕೆ ಅವ್ರ ಮನಸ್ಥಿತಿ ಪ್ರಿಪೇರ್ ಆಗತ್ತಾಗೆ ಕೆಲಸ ಮಾಡ್ತಾರೆ. ಸೊ ನಮಗೆ ಖಂಡಿತ. ಬೇಕಾಗಿರುವಂತದ್ದು ಆಕ್ಚುಲಿ ನನ್ನ ಉದ್ದೇಶ ಕೂಡ ಅದೇ, ಖಂಡಿತವಾಗ್ಲೂ ಆಗುತ್ತೆ ಸರ್. ಮೇ ಬಿ ಯು ಕ್ಯಾನ್ ಗೆಟ್ ರೆಡಿ ವಿತ್ ಇಟ್. ಹೇಳಿ ಯಾವ ಟೈಮ್ ಅಂತ, ಯು ವಿಲ್ ಅರೇಂಜ್ ಫಾರ್ ದಟ್. ಗುರು, ಖಂಡಿತ ಸರ್, actually ತುಂಬಾ ಸೋಮನಾಥನ್ thanks ಅವರು ಧನ್ಯವಾದ. ಸೋಮನಾಥನ್ ಅವರು ಹಾ. ಅವ್ರು ನಮ್ಗಿನ್ನ ಜಾಸ್ತಿ ಪರ್ಫಾರ್ಮರ್. ಅವ್ರು ಇವತ್ತಿಗೂ ಪರ್ಫಾರ್ಮ್ ಮಾಡ್ತಾ ಇದಾರೆ. ಬಟ್ ಸ್ಟಿಲ್ ಅವ್ರದ್ದು ನೋಡಿ, ಅವ್ರು ಹೇಳ್ತಾ ಇದಾರೆ ನಾನು ಕಲ್ತ್ಕೊಂಡೆ ಅಂತ. ಈಸ್ ಎಸ್, ತುಂಬಾ ನಾಲೆಜಬಲ್ ಪರ್ಸನ್ ಅವರು. LLL ಲೈಫ್ ಟೈಮ್ Yes. ಲರ್ನಿಂಗ್. ಎಸ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಹೇಳೋದಕ್ಕೆ ಸೋಮನಾಥನ್ ಸರ್ ಎಕ್ಸಾಂಪಲ್. ಆಲ್ರೆಡಿ Yes. ಒಂದು ಇಂಟರ್ವ್ಯೂ ಕೂಡ ಮಾಡಿದೀನಿ. ಒಂದ್ ಹೌದು ಪಾಲಿಸಿ ಸರ್ವಿಸ್ ಕೊಡ್ಲಿಕ್ಕೆ ಹೋಗಿ 2.5 ಕೋಟಿ ರೂಪಾಯಿ ಪಾಲಿಸಿ ಮಾಡ್ಕೊಂಡ್ ಬಂದಿರೋಂತ ಅನುಭವ ಶೇರ್ ಮಾಡ್ಕೊಂಡಿದ್ದಾರೆ. ವಿಡಿಯೋ ಕೂಡ ಇದೆ G2 LIC ಗುರುಲಿ, ಸರ್ಚ್ ಮಾಡಿ ನೋಡಿ. ಹಾಗೆ ಅತಿ ಶೀಘ್ರದಲ್ಲೇ ಮತ್ತಿನ್ನೊಂದು ಕಂಟೆಂಟ್, ಮತ್ತೊಂದು ವಿಡಿಯೋ ಬರುತ್ತೆ ಇದೇ ರೀತಿ. ಮೇ ಬಿ ಸೋಮನಾಥನ್ ಸರ್ ಬ್ರಾಂಚ್ ಇಂದಾನೆ ಸ್ಟಾರ್ಟ್ ಆಗ್ಬೋದು. ಸೊ 30 years ಎಕ್ಸ್ಪೀರಿಯನ್ಸ್, 25 years ಎಕ್ಸ್ಪೀರಿಯನ್ಸ್ ಇರುವಂತವ್ರು, ಎನಿಥಿಂಗ್ ಸರ್, ಆ ರೀತಿ ಏನಿಲ್ಲ. ನಿಮ್ಮ ಲೈಕ್ ಮೈಂಡೆಡ್ ಇರುವಂತವ್ರು ಯಾರು ಇದ್ರೆ ಮುಕ್ತವಾಗಿ ಶೇರ್ ಮಾಡ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ, ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಮಾಡ್ಲಿ. ಎಲ್ರಿಗೂ ಹೆಲ್ಪ್ ಆಗುತ್ತೆ ಸರ್, ರೈಟ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು. Thank you, ಸುರೇಶ್ Somnath. ಸರ್, ಬೇರೆ Thank ಏನಾದ್ರು you, questions thank you, ಇದ್ರೆ ಹೇಳ್ಬೋದು. ವೆಂಕಟರಮಣ್. ಸನಲ್ ಸರ್, You are one of our inspiration. Yeah, yeah. Thank you, thank you. ಸೋಮನಾಥನ್ ಸರ್, ಎಸ್. ಯಾಕಂದ್ರೆ ಟೋಟಲ್ ಮಾಲ್ ಅಲ್ಲಿ ನಾವು ಕಿಯೋಸ್ಕ್ ಹಾಕ್ಬೇಕಾದ್ರೆ ನಮ್ಗೆ ಕಾಂಪಿಟೇಟರ್ ಕೂಡ ಹೌದು ಇವರು. ಹೌದು ಸರ್. ಸೊ ಟೋಟಲ್ ಮಾಲ್ ಸರ್ಜಾಪುರ್ ರೋಡ್ ಅಲ್ಲಿ ನನ್ಗೆ ಬೇಕು ಅಂತ ಇವ್ರ ಟೀಮ್, ಆಕ್ಚುಲಿ ಇವರು ಮತ್ತೆ ಇನ್ನೊಬ್ರು ಇದ್ರು, ಸುಕ್ವಾನಿ. ಕಾಂಪೀಟ್ ಮಾಡಿದ್ದು. ಬಟ್ Sukwani. ನಾವು ಸ್ಟ್ರಾಂಗ್ ಆಗಿ 7 ಜನ, 2 ಟೋಟಲ್ Correct. ಮಾಲ್ ನಮ್ಗೆ ಬೇಕು ಅಂತ ಹೇಳಿ ಮಡಿವಾಳ ಟೋಟಲ್ ಮಾಲ್ ಮತ್ತೆ ಸರ್ಜಾಪುರ್ ರೋಡ್ ಅಲ್ಲಿ ಟೋಟಲ್ ಮಾಲ್ ನ ಕಾಂಪೀಟ್ ಮಾಡಿ ತಗೊಂಡು ಸ್ಟಾಲ್ ನ ರನ್ ಮಾಡಿ ಚೆನ್ನಾಗಿ ಜ್ಞಾಪಕ ಇದೆ. ಜ್ಞಾಪಕ ಇದೆ ಜೊತೆಗೆ ಸರ್. ಸರ್ ದೊಮ್ಲೂರಲ್ಲಿ ಇರುವಂತ ಟೋಟಲ್ ಮಾಲ್ ಅಲ್ಲಿ ಕ್ಯೂಸ್ ನ ರನ್ ಮಾಡ್ತಿದ್ರು. ಮೇ ಬಿ ಈಗಲೂ ಇದೆ ಅಂತ ಅನ್ಸುತ್ತೆ. ಇಲ್ಲ ಸರ್, ಇವಾಗಿಲ್ಲ ಸರ್, ಇವಾಗ ರಿಮೂವ್ ಮಾಡಿದೀವಿ. ಒಂದು 4 years ಆಯ್ತು ಸರ್. ಇಲ್ಲ ಸರ್, ಇವಾಗ ಯಾವ ಮಾಲಲ್ಲಿ ಇಲ್ಲ ಇವಾಗ. ಎಸ್, ಇಲ್ಲ ನೀವು ಅಲ್ಲಿ ಆಕ್ಚುಲಿ 4 years ವರ್ಗು ಇಲ್ಲಿ ಲಾಸ್ಟ್ 4 years ವರ್ಗು ಉಳಿಸ್ಕೊಂಡ್ ಬಂದಿದ್ದೀರಲ್ವಾ. ಸೊ ಹೌದು, ನಮ್ಗೆ ಹೌದು. ಅಂತ ಲೆಕ್ಕ ಹಾಕೊಂಡ್ರೆ 2007-8 ಅಲ್ಲಿ ಸ್ಟಾರ್ಟ್ ಮಾಡಿದ್ರು ನಾವು. 12-13 ಸ್ಟಾಪ್ ಮಾಡೋ ಪರಿಸ್ಥಿತಿ ತಂದಿಟ್ಬಿಟ್ರು ನಮ್ಗೆ. 2 ಮಡಿವಾಳ ಮತ್ತೆ ಟೋಟಲ್ ಮಾಲ್ ಇಬ್ರು Correct. ಪ್ರೈಸ್ ಹೈಕ್ ಮಾಡಿ ಹೌದು. ಮತ್ತೆ ಮಾಡಿಫಿಕೇಶನ್ಸ್ ಮಾಡಿ ಎಟ್ಸೆಟ್ರಾ ಎಟ್ಸೆಟ್ರಾ ಅಂತ. ಬಟ್ ನಿಮ್ ಹೌದು. ಬೆಂಗಳೂರು ನೀವು ಲಕ್ಕಿ ಮೋರ್ ಇನ್ನೊಂದು ನಿಮ್ಮ ಒಂದು ಛಲ ಏನಿತ್ತು ಇಲ್ಲಿ ತನಕ ರನ್ ಮಾಡ್ಕೊಂಡ್ ಬಂದಿರೋ, ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Yeah, continue. ಓಕೆ, ಸೊ ಬೇರೆ ಯಾರ್ದು ಏನು ಕ್ವಶನ್ಸ್ ಇಲ್ಲ ಅಂತಂದ್ರೆ ವಿಲ್ ಗೋ ವಿತ್ ಥ್ಯಾಂಕ್ಸ್. ಫೈನಲ್ ಆಗಿ ಒಂದು ಫಾರ್ಮಾಲಿಟೀಸು. ಸೊ ಕ್ವಶನ್ಸ್ ಇಲ್ಲ ಅಂತ ಹಾಕಿದ್ದಾರೆ ಅಂತ ಅನ್ಸುತ್ತೆ ಸರ್. ಏನಾದ್ರು ಮತ್ತೇನಾದ್ರು ಶೇರ್ ಮಾಡೋದಿದ್ರೆ ಶೇರ್ ಮಾಡ್ಬೋದು. ಫೈನಲಿ ಓಕೆ, ಡನ್. ಸ್ನೇಹಿತರೆ, ಇಲ್ಲಿ ಸೇರಿರುವಂತದ್ದು ಆಕ್ಚುಲಿ LIC ಏಜೆಂಟ್ಸ್ ಕಮ್ಯುನಿಟಿಯ ದಿಗ್ಗಜರು. ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದಂತ ಬಯಾಸ್ಡ್ ಆಗಿ ಸ್ವಾರ್ಥದಿಂದ ಯಾವುದೇ ಒಂದು ಇನ್ಫಾರ್ಮೇಶನ್ ನ ಶೇರ್ ಮಾಡಿದ್ದಿಲ್ಲ. ರಿಯಲ್ ಲೈಫ್ ಅಲ್ಲಿ ಆಗಿರುವಂತದ್ದು ಏನಿದೆ ಅಷ್ಟನ್ನು ನಿಮ್ ಜೊತೆ ಮುಂದಿಟ್ಟಿದೀವಿ. ಇದ್ರ ಉದ್ದೇಶ ಇಷ್ಟೇ, ನೀವು ಕೂಡ ಅಳವಡಿಸ್ಕೊಳ್ಳಿ ಅಂತ. ಈಗಿರೋ ಟೈಮಲ್ಲಿ ಸಾಕಷ್ಟು ಜನಕ್ಕೆ ಪಾಲಿಸಿ ಮಾರಾಟ ಮಾಡೋದು ಕಷ್ಟ ಅಂತ ಹೇಳ್ಕೊಳ್ತಿದ್ದಾರೆ. ಪಾಲಿಸಿ ಮಾರಾಟ ಮಾಡೋದು ಕಷ್ಟ ಅಂತ ನಿಮ್ಗೆ ಅನ್ಸ್ಬಾರ್ದು. ಕಾರಣ ಯಾಕಪ್ಪ ಅಂತಂದ್ರೆ, ರಮಣಿ ಹೇಳ್ದಂಗೆ ದಿನ ಮೀಟ್ ಮಾಡಿದ್ರೆ ನಿಮ್ಮ ನಂಬರ್ 2 ಅಂತೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ನೀವು 10 ಜನನ ಒಂದು ವಾರ ಬಿಟ್ಟು ಒಂದ್ ತಿಂಗಳಲ್ಲಿ ಮೀಟ್ ಮಾಡ್ತೀರಾ ಅಥವಾ ಒಂದು ವರ್ಷದಲ್ಲಿ 10 ಜನ ಮೀಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಆಗೋದು 2 ಪಾಲಿಸಿ. ಬಟ್ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಪಾಲಿಸಿ ಆಗುತ್ತೆ. ಈಗ್ಲೂ ಕೂಡ ಪಾಲಿಸಿ ಬೈ ಮಾಡ್ಬೇಕು ಅನ್ನುವಂತ ಕಸ್ಟಮರ್ಸ್ ಸಾಕಷ್ಟು ಜನ ಕಾಯ್ತಿದ್ದಾರೆ. ಅದು ನಿಮ್ಗೋಸ್ಕರನೇ ಇದ್ದಾರೆ, ನಿಮ್ ಸುತ್ತಮುತ್ತಲೇ ಇರ್ತಾರೆ. ಜ್ಞಾಪಕ ಮಾಡ್ಕೊಳ್ಳಿ, ಒಂದ್ ರೌಂಡ್ ಹಾಕೊಂಡ್ ಬನ್ನಿ, ಖಂಡಿತವಾಗ್ಲೂ ನಿಮ್ಗೋಸ್ಕರ ಪಾಲಿಸಿ ಇಟ್ಕೊಂಡು ಕಾಯ್ತಿದ್ದಾರೆ. ಯಾಕಂದ್ರೆ ಇನ್ಶೂರ್ಡ್ ಪರ್ಸೆಂಟೇಜ್ ಆಫ್ ಇನ್ಶೂರೆನ್ಸ್ ಪಾಲಿಸಿ ಇನ್ ಇಂಡಿಯಾ ಅಂತ ತಗೊಂಡ್ರೆ 3 to 5% ಇದೆ ಅಷ್ಟೇ ಪೆನೆಟ್ರೇಷನ್, ಅಷ್ಟೊಂದು ಹೆಚ್ಚಿಗೆ ಏನಾಗ್ಲಿಲ್ಲ. ಸೊ ನೀವು 1 crore 40 lakhs ಪಾಪ್ಯುಲೇಷನ್ ಅಲ್ಲಿ ಇನ್ಶೂರೆನ್ಸ್ ಕೊಡದೇ ಇರುವಂತ ಪಾಪ್ಯುಲೇಷನ್ ಇದೆ ಅಂತ 50% ತೆಗೆದ್ರು ಕೂಡ ಇನ್ನೂ 50% ಸಿಗ್ತಾರೆ. ಅದ್ರಲ್ಲಿ ನೀವೆಷ್ಟು ಜನಕ್ಕೆ ಇನ್ಶೂರೆನ್ಸ್ ಕೊಟ್ಟಿದ್ದೀರಾ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ನಂಬರ್ ಸಿಗುತ್ತೆ. ವಿತ್ ದಟ್ ಐ ರಿಯಲಿ ಫೀಲ್ ಹೃದಯಪೂರ್ವಕವಾಗಿ ಮೂವರಿಗೂ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾವುದೇ ರೀತಿಯಾದಂತ ಒಂದು ಅಡೆತಡೆ ಇಲ್ಲದೆ ಎಕ್ಸ್ಪೀರಿಯನ್ಸ್ ಏನಿತ್ತು ಆ ಎಕ್ಸ್ಪೀರಿಯನ್ಸ್ ನ ಆಸ್ ಇಟ್ ಈಸ್ ಹಾಗೆ ನಿಮ್ ಮುಂದೆ ಇಟ್ಟಿದ್ದಾರೆ. ಪರ್ಸನಲ್ ಲೈಫ್ ಏನಿತ್ತು ಅದನ್ನು ಕೂಡ ಶೇರ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ನಾನು ಈ ಮೂವರ್ನ ಸೆಲೆಕ್ಟ್ ಮಾಡಿದ್ದು. ಯಾಕೆಂದ್ರೆ ನಾನು ಆಲ್ರೆಡಿ ಅನುಭವಿಸಿದೀನಿ, ಬೆಳೆದಿದ್ದೀನಿ ಇವ್ರ ಕಡೆಯಿಂದ. ಸೊ ನನ್ನಿಂದ ಆಗುವಂತ ಒಂದು ಸಣ್ಣ ಸೇವೆ ಅಥವಾ ಸಪೋರ್ಟ್ ಏನಪ್ಪಾ ಅಂತಂದ್ರೆ ಈ ಮೂವರ್ನು ನಿಮ್ನ ಈ ಮೂಲಕ ಪರಿಚಯ ಮಾಡ್ಕೊಟ್ಟಿರುವಂತದ್ದು. ಇವ್ನ ಆಲ್ರೆಡಿ ಪರಿಚಯ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆಲ್ರೆಡಿ ಇವ್ರದೇ ಆದಂತ ಒಂದು ನೆಟ್ವರ್ಕ್ ಅಲ್ಲಿ ಕೆಲಸ ನಡೀತಾ ಇದೆ, ಕೇಶನ್ ಗ್ರೂಪ್ ಅಂತ, ಅಲ್ಲೂ ಕೂಡ ಆಲ್ರೆಡಿ ಮೀಟಿಂಗ್ಸ್ ನಡೀತಾ ಇದೆ, ಮೋಟಿವೇಶನ್ ಆಕ್ಟಿವಿಟೀಸ್ ನಡೀತಾ ಇದೆ. ಬಟ್ ಇವ್ ಮೂವರು ಎಲ್ಲಿ ನಿಂತಿದ್ದಾರೆ ಅಂತಂದ್ರೆ ಸುತ್ತಮುತ್ತಲಿರುವಂತ ಏಜೆಂಟ್ಸ್ 100% ಮೋಟಿವೇಶನ್ ಆಗಿರುತ್ತೆ. ಅವ್ರು ಕೇಳದೆ ಇರ್ಲಿ, ಆ ಎನರ್ಜಿ ಪಾಸ್ ಆಗಂತೂ ವೈಬ್ ಪಾಸ್ ಆಗಿ ಮೋಟಿವೇಟ್ ಆಗಿರ್ತಾರೆ. ಸೊ ಆ ರೀತಿ ಇರುವಂತ ವ್ಯಕ್ತಿತ್ವ ಈ ಮೂರು ಜನದ್ದು. ಸೊ ಖಂಡಿತವಾಗ್ಲೂ ಇವತ್ ನಡೆದಂತ ವಿಷಯ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದೆ. ಲೈಫ್ ಟೈಮ್ ಅಲ್ಲಿ ನೀವು ಇದನ್ನ ಬೆನಿಫಿಟ್ ತಗೊಳ್ತೀರಾ ಅಂತ ಹೇಳ್ತಾ, ನಿಮ್ ಗೋಲು MDRT ಇಟ್ಕೊಳ್ತೀರಾ, CM ಕ್ಲಬ್ ಮೆಂಬರ್ ಆಗ್ತೀರಾ, 100 ಪಾಲಿಸಿ ಇಟ್ಕೊಳ್ತೀರಾ ಅಥವಾ 12 ಪಾಲಿಸಿಗೆ ಡಿಸೈಡ್ ಮಾಡ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ವಿಷ್ಣು ಸರ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಭಗವಂತ ಬಂದು ಕರ್ಕೊಂಡೋಗಿ LIC ಏಜೆನ್ಸಿ ಕೊಡಿಸ್ದ ಅಂತ. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ವಿಡಿಯೋ ಮುಖಾಂತರ ಭಗವಂತ ಬಂದಿದ್ದಾನೆ. ನೀವು MDRT ಸೆಲೆಕ್ಟ್ ಮಾಡ್ಕೊಳ್ತೀರಾ, 10 ಪಾಲಿಸಿಲೆ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಅದು ನೀವು ಭಗವಂತನ ಕೈ ಹಿಡಿಯುವಂತ ಒಂದು ರೂಪ ಆಗತ್ತೆ. ಯೋಚನೆ ಮಾಡಿ ನೋಡಿ, MDRT ಭಗವಂತ ಬೇಕಾ ಅಥವಾ 10 ಪಾಲಿಸಿ ಭಗವಂತ ಬೇಕಾ ಅಂತ. ಸೊ ನೀವ್ ಯಾವ ಭಗವಂತನ ಕೈ ಇಟ್ಕೊಂಡ್ರೆ ಆ ಭಗವಂತ ಖಂಡಿತವಾಗ್ಲೂ ನಿಮ್ ಜೊತೆ ಇರ್ತಾನೆ. ಅಷ್ಟೇ ಅಲ್ಲದೆ ಇಲ್ಲಿರುವಂತ ಕಮ್ಯುನಿಟಿ ಏನಿದೆ ನಿಮ್ ಜೊತೆ ಕೂಡ ಇರುತ್ತೆ. ಈ ವಿಡಿಯೋ ಇಷ್ಟೇ ಅಲ್ಲ, ಇವತ್ತಿಗೆ ನಿಮ್ಮ ಸಪೋರ್ಟ್, ನಿಮಗೆ ಸಿಗ್ಬೇಕಾಗಿರೋಂಥ ಸಪೋರ್ಟ್ ಆಗ್ಬೋದು, ನಮ್ ಕಡೆಯಿಂದ ಸಿಗುವಂತ ಸಜೆಷನ್ ಆಗ್ಬೋದು, ಸ್ಟಾಪ್ ಆಗೋದಿಲ್ಲ. ಯಾರನ್ನ ಯಾವ ಬೇಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಎಲ್ಲಾದ್ರೂ ಏನಾದ್ರೂ ಮಾರ್ಕೆಟಿಂಗ್ ಇಶ್ಯೂಸ್ ಬಂತು, ಸಮಸ್ಯೆ ಬಂತು ಅಂತಂದಾಗ, ಸಲಹೆ ಬೇಕು ಅಂತಂದಾಗ ಖಂಡಿತವಾಗ್ಲೂ ಸಂಪರ್ಕ ಮಾಡ್ಬೋದು ಅಂತ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ರ ಉದ್ದೇಶನೂ ಇಷ್ಟೇ, ಸಪೋರ್ಟ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು. ಯಾರು ಸಪೋರ್ಟ್ ಬಡ್ಸ್ಕೊಳ್ತಿರೋ ಅವ್ರು ಮುಂದುವರಿತೀರಾ. ರೈಟ್. ಸೊ ನನ್ನ ಮೊಬೈಲ್ ನಂಬರ್ ಬಂದು 9980531285. ಹಾಗೆ ಉಳಿದಂತ ಅವ್ರವ್ರ ನಂಬರ್ ಕೂಡ ಹೇಳ್ತಾರೆ. ಮೇಕ್ ಯೂಸ್ ಆಫ್ ದಟ್ ನಂಬರ್, ಬಳಸ್ಕೊಳ್ಳಿ, ಬೆಳೀರಿ ಅಂತ ಹೇಳ್ತಾ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ನಂಬರ್ ಹೇಳ? ನಂಬರ್ ಹೇಳ್ಬಿಡಿ ಸರ್. ಓಕೆ, 9845178483. ಇದು ವಿಷ್ಣುಮೂರ್ತಿ ಸರ್ ನಂಬರ್. ಇದು ಸನಲ್ ಕುಮಾರ್ ಸರ್ ನಂಬರ್ ಹೇಳ್ತಾರೆ. 9480589897. We'll also try to put it in description. ಎಸ್. ನೆಕ್ಸ್ಟ್ ವೆಂಕಟರಮಣಿ ಸರ್ ಹೇಳ್ತಾರೆ. My number is 92424968181. ಓಕೆ, I will repeat 92424968181. Thank you. ಎಸ್. ಸ್ನೇಹಿತರೆ, ಈ ನಂಬರ್ ನಾನು ಡಿಸ್ಪ್ಲೇ ಕೂಡ ಮಾಡ್ಬೋದು. ಡಿಸ್ಪ್ಲೇ ಆದ್ರೆ ಎಲ್ರು ನೋಡ್ತೀರಾ. ಇಲ್ಲಿ ಅವಶ್ಯಕತೆ ಇರುವಂತದ್ದು ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರು ಕಲಿಬೇಕು ಅಂತಿದ್ದೀರೋ, ಯಾರು ಸಹಾಯ ಪಡ್ಕೋಬೇಕು ಅಂತಿದ್ದೀರೋ, ವಿಡಿಯೋನ ಪಾಸ್ ಮಾಡಿ ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೋಸ್ಕರ ಡಿಸ್ಕ್ರಿಪ್ಷನ್ ನಂಬರ್ ಹಾಕೋದಿಲ್ಲ. ಸನಲ್ ಸರ್ ಹೇಳಿದ್ರು, ಯಾಕಂದ್ರೆ ರೆಡಿಮೇಡ್ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ. ರೆಡಿಮೇಡ್ ಬೇಡ ನಿಮ್ಗೆ. ಸೊ ಯು ಹ್ಯಾವ್ ಟು ಕಸ್ಟಮೈಸ್ ಇನ್ ಯುವರ್ ಓನ್ ವೇ. ಸೊ ನಂಬರ್ಸ್ ಆಲ್ರೆಡಿ ಹೇಳಿದೀನಿ. 3 ನಂಬರ್ಸ್ ನೀವು 100 ಸಲ ವಿಡಿಯೋ ನೋಡಿದ್ರೆ 100 ಸಲ ಹೇಳ್ತಿರ್ತಾರೆ. ಆಯ್ತಾ? ಸೊ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಸ್ಕ್ರಾಲ್ ಮಾಡಿ ಹಿಂದಕ್ಕೆ ಬನ್ನಿ, ಮತ್ತೆ ನಂಬರ್ ರಿಪೀಟ್ ಆಗುತ್ತೆ. ಸೊ ಹಾಗಾಗಿ ದೋಸ್ ಆರ್ ಇಂಟ್ರೆಸ್ಟೆಡ್, ಯಾರು ಜೆನ್ಯೂನ್ ಸಪೋರ್ಟ್ ಬೇಕು, ಬೆಳಿಬೇಕು ಅಂತ ಅನ್ಸುತ್ತೋ ಅಥವಾ ಸಂಪರ್ಕ ಮಾಡಿ. ಮತ್ತೆ ಅವರು ಬಿಸಿ ಇರ್ತಾರೆ, ಮೋಸ್ಟ್ ಆಫ್ ಆಲ್ ದ ಟೈಮ್. ಅವ್ರ ಪರ್ಮಿಷನ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಇದೇ ರೀತಿಯಾದಂತ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಮ್ ಕಮ್ಯುನಿಟಿ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ ಅಂತ ಹೇಳ್ತಾ, ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿತ್ತು ಅಂತ ಅನ್ಸಿದ್ರೆ ಅಥವಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಜೊತೆಗೆ ಮತ್ತೇನಾದ್ರೂ ಆಡ್ ಮಾಡಿ
ಇನ್ನೊಂದಷ್ಟು ವಿಷಯದ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಬೇಕು ಸರ್, ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ಮಾಡಿ ಅಂತ ಅನ್ಸಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಆಲ್ ದ ಬೆಸ್ಟ್. Thank you, Guru. Thank you sir, thank you Vishnu sir. Thank you, everybody. All the best. Thank you, Thank you, sir. everyone. Thank you. Thank you. Good night. Good night, sir.